सर्वविद्यानां हयग्रीवमुपास्महे। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। वेदान्तदेशिकयति पदपङ्कजषड्पदं रामानुजार्य पराङ्कुशार्यतनये श्रयं श्रीरामानुजं गुरुं श्रीपराङ्कुशरामानुजार्य महादेशिकाय नमः। श्रीमद्रङ्गशटारिसंयमिवरैः वीक्षास्पदं सादरम् श्रीमद्वेदवतं सदेशिकयते पादारविन्दाश्रयं वादूलान्वयदेशिकबुधवरं वेदान्तिनं सद्गुरुं वाणीशुकस्मृतिमधुपं नारायणायं भजे। वादूलवंशतिलकं गुणसंविदाढ्यं श्रीरङ्गकायिजमुने परासक्तं वेदान्तदेशिकयतीन्द्रकृपाभिषिक्तं नारायणार्य गुरुवर्यमहं समीडे। श्रीरामानुजयोगीन्द्रवेदान्तार्य उपाश्रयम् श्रीरङ्गेशपादविनुतं वरदार्यमहं भजे। श्रीलक्ष्मीनृसिंहदिव्यपादुका सेवक वरदार्य महादेशिकाय नमः। श्री विष्णुचित्तकुलनन्दन कल्पवल्ली श्रीरङ्गराज हरिचन्दन योगदृश्या साक्षात् क्षमां करुणया कमलाभिमान्या गोदामनन्यशरणं शरणं प्रपद्ये। नीलातुङ्गस्तनगिरितटी सूक्तमुद्बोध्य कृष्णं पारार्थं संस्कृतिसिद्धमध्यापयन्ति शोचिष्ठायां सजनिगलितं या बलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल् पुதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடர் கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கென்னை விதி என்னவின் மாற்றம் நாம் கடವಾ ವಣ್ಣಮೇ ನೆರೆದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೂ ಆನ್ಲೈನಲ್ಲಿರೋರ್ಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿನಿತ್ಯ ನೀವೆಲ್ಲ ಫಾಲೋ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ತಿರುಪತಿ ತಿರುಮಲ ದೇವಸ್ಥಾನದ ವತಿಯಿಂದ ಶ್ರೀ ಸುಬ್ರಹ್ಮಣ್ಯ ನಗರದ ಶ್ರೀನಿವಾಸ ದೇವಸ್ಥಾನದ ಆಡಳಿತ ವರ್ಗದವರು ಹೆಬ್ಬಾರ್ ಸಭಾ ಜೊತೆಗೆ ಕೈ ಜೋಡಿಸಿ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ಇವತ್ತಿಗೆ 23ನೇ ಪಾಶುರ. ಇವತ್ತು ಈ ಎಲ್ಲ ಆಡಳಿತ ವರ್ಗದವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ಕೊಂಡು ಇವತ್ತಿನ ಪಾಶುರಕ್ಕೆ ಹೋಗೋಣ. ಅದ್ಭುತವಾದ ಪಾಶುರ. ಎಕ್ಸ್ಟ್ರಾ ಟೈಮ್ ಇವತ್ತು ಕೇಳ್ಕೋಬೇಕು ನಾವು, ಫುಟ್ಬಾಲಲ್ಲಿ ಕೇಳ್ದಂಗೆ ಆ ಥರ ತುಂಬ ಒಳ್ಳೆಯ ಪಾಶುರ ಇದು. ಅಚ್ಚುಮೆಚ್ಚಿನ ಪಾಶುರ. ಯಾರಿಗೆ? ನಮಗಲ್ಲ, ಆಂಡಳಿಗೆ ಅಚ್ಚುಮೆಚ್ಚಿನ ಪಾಶುರ ಇದು. ಆ ಥರ ಒಂದೊಂದು ಪಾಶುರನೂ ಒಂದೊಂದು ಹಿರಿಮೆ. ಅಷ್ಟು ಚೆನ್ನಾಗಿ ಬರೆದು ಕೊಟ್ಟಿದ್ದಾಳೆ. மாரிமலை முழிஞ்சில் மண்ணை கிடந்துறங்கும் சீரிய சிங்கம் அறிவுக்கு தீ விழித்து
வேரிமயர் பொங்கு எப்பாடும் பியன்றுதறி மூறி நிமிர்ந்து முழங்க புறப்பட்டு போதருமா போலே பூவை பூப்பண்ணா உன் கோயில் நின்று இங்கனே போந்தருளி கோப்புடைய சீரிய சிங்காசனத்திருந்து யாம் வந்த காரியம் ஆராய்ந்து அருளேலோர் ಎಂಬಾವಾಯ್. ನಿನ್ನೆ ದಿವಸದಲ್ಲಿ ನಾವು ನೋಡಿದ್ವಿ, ಆ ಕಣ್ಣನ್ನು ಬಿಚ್ಚಿ ನಮ್ಮನ್ನು ನೋಡಬೇಕಾದ್ರೆ ಒಂದು 3 ಮುಖ್ಯವಾದ ವಿಷಯವನ್ನು ಅಲ್ಲಿ ಹೇಳ್ತಾಳೆ. ಅದನ್ನು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಹೇಗೆಂದರೆ, ನೀನು ಕಣ್ಣು ತೆಗಿಬೇಕಾದ್ರೆ ನಮ್ಮ ಪಾಪಗಳೆಲ್ಲ ಸುಟ್ಟು ಹೋಗಲಿ, ನಮ್ಮ ಪಾಪಗಳ ಬಾಗಿಲೆಲ್ಲ, ನರಕದ ಬಾಗಿಲು ಮುಚ್ಚೋಗಲಿ, ವೈಕುಂಠದ ಬಾಗಿಲು ತೆಗೀಲಿ ಅಂತ. ನಮ್ಮ ಮೇಲೆ ನಾವು ಸ್ವತಂತ್ರಾತ್ಮ ಭಾವ ನಮ್ಮದಿದೆಯಲ್ಲ, ಅದೆಲ್ಲ ಮುಚ್ಚೋಗಲಿ, ನಿನ್ನ ಪಾರತಂತ್ರ್ಯ ಭಾವನೆ ತೆಗೀಲಿ ಅಂತ. ಅಂದರೆ ಅವನು ಇವಾಗ ನಮ್ಮ ಮೇಲೆ ಪಾರತಂತ್ರ್ಯ, ಆಶ್ರಿತ ಪಾರತಂತ್ರ್ಯ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಸ್ವತಂತ್ರ ಅಂತ ಅಂದ್ಕೊಂಡಿದ್ವಲ್ಲ, ಅದು ಮುಚ್ಚೋಯ್ತು ಅಂತ. ಅದೇ ಥರ ನಮಗೆ ಇನ್ಮೇಲೆ ಇದು ಲೀಲಾ ವಿಭೂತಿಯಲ್ಲಿ ಇರೋ ಆಸಕ್ತಿ ಎಲ್ಲ ಮುಚ್ಚೋಗಲಿ, ನಿತ್ಯ ವಿಭೂತಿಯಲ್ಲಿರೋ ಆಸಕ್ತಿ ಬಾಗಿಲು ತೆಗಿಲಿ ಅಂತ. ಈ ಕಣ್ಣು ಮುಚ್ಚಿ ತೆಗೆಯೋದು ಅದಕ್ಕೆ ಹೇಳಬೇಕಾದ್ರೆ ಆ ಥರ ವಿಶೇಷವಾಗಿ ಅರ್ಥಗಳನ್ನು ತೋರಿಸ್ಕೊಡ್ತಾರೆ. ಹೇಗೆ ನಮ್ಮ ಸ್ವರೂಪ ಜ್ಞಾನ ಬಂದಾಯಿತು ಅಂತ ಅಲ್ಲಿ ಬಂದು ಭಗವಂತನ ಕಟಾಕ್ಷ ನಮ್ಮ ಮೇಲೆ ಬಿತ್ತು. ಭಗವಂತನ ಕಟಾಕ್ಷ ಯಾವಾಗ ಬೀಳುತ್ತೋ ಅಲ್ಲಿ ಎಲ್ಲ ಪಾಪ ತೀಮೇಲೆ ತೂಷಾಹು, ಹೇಗೆ ಒಂದು ಹತ್ತಿಯ ಉಂಡೆ ಸುಟ್ಟೋಗುತ್ತೆ ಅಂತ ಹೇಳಿದ್ರಲ್ಲ, ಅದೇ ಥರ ಎಲ್ಲ ಹೊರಟೋಗುತ್ತೆ. ಇವಾಗ ನೋಡೋಣ, ಇಲ್ಲಿ ಪಲ್ಲಂಗದ ಕೆಳಗಡೆ ಕೂತ್ಕೊಂಡಿದ್ದಾರೆ ಎಲ್ಲ. ಅಂಗಣ್ಮಾನ್ಯ ಆಲತಾರಶರ್ ಪಳ್ಳಿ ಕಟ್ಟಿಲ್ ಕೀಳೆ ಎಲ್ಲ ಕೆಳಗಡೆ ಕೂತ್ಕೊಂಡಿದ್ದಾರಲ್ವ. ಇವಾಗ ಆಯ್ತಮ್ಮ, ನೀವೆಲ್ಲ ಬಂದ್ರಿ, ಎಲ್ಲ ಎಬ್ಸಿದ್ರಿ, ನನ್ನ ಸ್ತೋತ್ರ ಮಾಡಿದ್ರಿ, ನಿಮ್ಮನ್ನು ನೀವು ಹೇಳ್ದಂಗೆ ನಾನು ನೋಡು ಆಯಿತು, ಕಣ್ಣು ಬಿಟ್ಟು ಎಲ್ಲ ಸ್ವಲ್ಪನೇ ಬಿಟ್ಟು ನೋಡಾಯ್ತು, ಏನು ಮಾಡಬೇಕು, ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಏನು ಬೇಕಾಗಿತ್ತು ಹೇಳಿ, ನಾನು ಇಲ್ಲೇ ಹೇಳ್ತೀನಿ, ನೀವು ಸುಮ್ಮನೆ ಬಂದಿಲ್ಲ, ಏನು ಬೇಕೋ ಕೊಡ್ತೀನಿ ಅಂತಾರೆ. ಆವಾಗ ಆಂಡಾಳು ಹೇಳ್ತಾಳೆ, ನೀನು ಅಲ್ಲಿ ಪಲ್ಲಂಗದ ಮೇಲೆ ಕೂತ್ಕೊಂಡು ಕೇಳಿದ್ರೆ ನಾವು ಹೇಳೋದಿಲ್ಲ ಏನು ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಶಾಸ್ತ್ರಾರ್ಥಗಳನ್ನೆಲ್ಲ ಚೆನ್ನಾಗಿ ಗೊತ್ತಿದ್ದವಳು ಯಾರು, ಆಂಡಾಳು. ಪಲ್ಲಂಗದಲ್ಲಿ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾಗ ವಲ್ಲಭ ಗಂಡ ಆದವನು ಏನೇನೋ ಪ್ರಾಮಿಸ್ ಮಾಡ್ಬೋದು, ನಾಳೆ ನಿನಗೆ ನೆಕ್ಲೆಸ್ ಕೊಡಿಸ್ತೀನಿ, ಚಿನ್ನದ ಹಾರ ಕೊಡಿಸ್ತೀನಿ ಅಂತೆಲ್ಲ. ಅಕಸ್ಮಾತ್ ಮಾರನೇ ದಿವಸ ಅವ್ನು ಕೊಡಿಸಿಲ್ಲ ಅಂತ ಇಟ್ಕೊಳ್ಳಿ, ರಮಿಸ್ಬೇಕಾದ್ರೆ ಎಲ್ಲ ಹೇಳ್ಬೋದು, ನೀನು ಚೆನ್ನಾಗಿದೆಯಾ, ನೀನು ರಂಬೆ ಥರ ಇದೆಯಾ, ಏನು ಬೇಕಾದರೂ ಹೇಳಿ ರಮಿಸ್ಬೋದು. ಆ ಥರ ಇದ್ದಾಗ ಅಲ್ಲಿ ಪಲ್ಲಂಗದ ಮೇಲೆ ಮಾಡಿದ ಆಶ್ವಾಸನೆ ಅಕಸ್ಮಾತ್ ನೆರವೇರಿಸಲಿಲ್ಲ ಅಂದರೆ ಶಾಸ್ತ್ರದಲ್ಲಿ ಅದಕ್ಕೆ ಪಾಪ ಇಲ್ವಂತೆ. ಅದು ತಿಳ್ಕೊಂಡಿದ್ದಾಳೆ ಇವಳು ಆಂಡಾಳು. ಸೊ ಇವಾಗ ಯಾರೋ ಒಂದು ಮಾತು ಕೊಟ್ಟಿದ್ರೆ ಅದನ್ನು ನಡೆಸಲಿಲ್ಲ ಅಂದರೆ ಅದಕ್ಕೆ ಬೇಕಾಗಿರೋ ಪಾಪ ಬಂದು ನಮ್ಗೆ ಸೇರ್ಕೋಬೇಕಲ್ವಾ. ಪಲ್ಲಂಗದಲ್ಲಿದ್ದ ಆಶ್ವಾಸನೆ ಅದು ಸರಿ ಇಲ್ಲ, ಯಾಕೆಂದರೆ ಅದಕ್ಕೆ ನಿನಗೆ ಯಾರಿಗೂ ಶಿಕ್ಷೆ ಇಲ್ಲ. ಆ ಶಾಸ್ತ್ರಾರ್ಥಗಳನ್ನು ಚೆನ್ನಾಗಿ ತಿಳ್ಕೊಂಡಿದ್ಲು ಅಂತ ಒಂದೊಂದರಲ್ಲೂ ನಮಗೆ ಗೊತ್ತಾಗುತ್ತೆ. ಆಮೇಲೆ ಹೇಳ್ತಾಳೆ, ಯಾಕೆಂದರೆ ನೀನು ಈಗಾಗಲೇ 2-3 ಕಡೆ ನೀನು ಚರ್ಮ ಶ್ಲೋಕ ಹೇಳಿದೆ, ಸನ್ನಿವೇಶನೇ ಚೆನ್ನಾಗಿಲ್ಲ ಅಂತ. ಏನು ಹಾಗಾದರೆ ಅಂತ ಕೇಳ್ತಾನೆ ಕೃಷ್ಣ. ಇದೆಲ್ಲ ಇಮ್ಯಾಜಿನರಿ, ಆ ಥರ ಇಲ್ಲಿ ಏನು ಡೈಲಾಗ್ ಇಲ್ಲ, ಇರೋದು 6 ಲೈನು, ಮಾರಿಮಲೆ ಮೊಳಿಂಜಿಲ್ ನರಸಿಂಹಾವತಾರನ ಹೇಳುವಂಥದ್ದು. ಆದರೆ ಇದೆಲ್ಲ ವ್ಯಾಖ್ಯಾತಕಾರರು ಕಾಲ್ಪನಿಕವಾಗಿ ಒಂದು ಸಿಚುಯೇಷನ್ನ ಇದು ಮಾಡ್ಕೊಂಡು ಹೇಳ್ತಾರೆ. ನೀನು ಈಗಾಗಲೇ ಹಿಂದ್ಗಡೆ ಬೇಕಾದಷ್ಟು ಪ್ರಾಮಿಸರಿ ನೋಟ್ಸ್ ಎಲ್ಲ ಸೈನ್ ಮಾಡಿ ಕೊಟ್ಟಿದೆಯಾ, ಅಂದರೆ ಮಾತುಗಳನ್ನು ಕೊಟ್ಟಿದೆಯಾ. ಆದರೆ ನೀನು ಕೊಟ್ಟಿದ್ದ ಸನ್ನಿವೇಶ ಯಾವುದು ಚೆನ್ನಾಗಿರಲಿಲ್ಲ. ಒಂದಂತೂ ಏನಪ್ಪ, ಅಲ್ಲಿ ಹೋಗಿ ಸಮುದ್ರ ತೀರದಲ್ಲಿ ಅಲೆಗಳ ಶಬ್ದ ಬರ್ತಾಯಿತ್ತು, ಸಕ್ರದೇವ ಪ್ರಪನ್ನಾಯ ತವಾಸ್ಮೀತಿಚ್ಛಿದ ಯಾಚತೆ ಅಂತ ಹೇಳಿದೆ. ಯಾರಿಗೆ ಕೇಳಿಸ್ತೋ ಯಾರಿಗೆ ಬಿಡ್ತಾ ಗೊತ್ತಿಲ್ಲ. ಅಂತರಿಕ್ಷದಲ್ಲಿ ಮಾತ್ರ ವಿಭೀಷಣ 4 ಜನ ಜೊತೆಗೆ ಬಂದ, ಅದು ಬಾಕಿಯವರೇನು ಕೇಳಲೇ ಇಲ್ಲ, ನೀನಾಗೆ ಕೊಟ್ಬಿಟ್ಟೆ ಅಭಯ, ಅಷ್ಟೇ. ಇನ್ನೊಂದು ಯಾವುದಪ್ಪ ಅಂದರೆ, ಮಹಾಪ್ರಳಯ ಕಾಲದಲ್ಲಿ ಕೊಚ್ಚೆನಲ್ಲಿ ಭೂಮಿ ಬಿದ್ದುಬಿಟ್ಟಿತ್ತು. ಆವಾಗ ನೀನು ಹೋಗಿ ಹಂಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ ಅಂತ ಸ್ಥಿತೆ ಮನಸ್ಸಿ ಸುಸ್ವಸ್ಥೆ ಅಂತ ಹೇಳಿಬಿಟ್ಟು ಆವಾಗ ಒಂದು ಚರ್ಮ ಶ್ಲೋಕ ಹೇಳಿದೆ, ವರಾಹ ಚರ್ಮ ಶ್ಲೋಕ. ಅವಾಗಲೂ ಸನ್ನಿವೇಶ ಸರಿಯಾಗಿಲ್ಲ. ಯಾಕಂದರೆ ಪ್ರಳಯ ಕಾಲದಲ್ಲಿ ಎಲ್ಲರೂ ಬಂದು ಅವನು ಮತ್ತೆ ವಾಪಸ್ಸು ಕಾಪಾಡ್ತಾ ಇರ್ಬೇಕಾದ್ರೆ ಅವ್ರವ್ರ ಮನೆ ಮಠ ಎಲ್ಲ ಸರಿಯಾಗಿದೆಯಾ ಎಲ್ಲ ನೋಡ್ಕೊಳ್ತಾ ಇರ್ತಾರೆ. ಇವ್ರು ಚರ್ಮ ಶ್ಲೋಕ ಯಾರು ಕೇಳ್ತಾರೆ? ಅವಾಗಲೂ ಸನ್ನಿವೇಶ ಸರಿ ಇರಲಿಲ್ಲ. ಸರಿ, ಇನ್ಯಾವುದು ಅಂತ ಹೇಳಿದ್ರೆ ಯುದ್ಧರಂಗದಲ್ಲಿ ಹೇಳಿದೆ, ಎಲ್ಲರೂ ಸನ್ನದ್ಧರಾಗಿ ಯುದ್ಧ ಮಾಡಬೇಕು ಅಂತಿದ್ದಾಗ ಅರ್ಜುನನಿಗೆ ಯುದ್ಧ ಮಾಡಲ್ಲ ಅಂತ ಹೇಳಿದವನಿಗೆ ಅವಾಗ ಹೋಗಿ 18 ಅಧ್ಯಾಯನೂ ಹೇಳಿಬಿಟ್ಟೆ. ಯಾರಿಗೆ ತಾನೇ ಆತಂಕ ಇರಲ್ಲ ಯುದ್ಧ ಭೂಮಿನಲ್ಲಿ, ಯಾರು ಕೇಳಿಸ್ಕೊಳ್ತಾರೆ? ಇವಾಗ ನಾನು ಹೇಳ್ತೀನಿ, ನೀನು ಕರೆಕ್ಟಾಗಿ ಹೇಳಬೇಕು, ನೀನು ಅಲ್ಲಿಂದ ಬಾ, ಅಲ್ಲಿ ಹೇಳಬೇಡ ಅಂತ ಹೇಳ್ಬಿಟ್ಟು ಕರೀತಾಳೆ. ಹೇಗೆ ಬರಬೇಕು? ಹೌದಾ, ಸರಿ ಆಯಿತು ಅಂತ ಹೇಳ್ತಾನೆ. ಇವಾಗ
ಆಶ್ರಿತ ಪರಾಧೀನ ಆಗ್ಬಿಟ್ಟಿದಾರಲ್ಲ ಇವರು, ಹೇಳಿದ ಮಾತೆಲ್ಲ ಕೇಳ್ತಾನೆ. ಅದಕ್ಕೋಸ್ಕರ ಹೇಗೆ ಬರಬೇಕು ಅಂತ ಕೇಳಿದ್ರೆ ಹೇಳ್ತೀವಿ, ಮಾರಿ ಮಲೆ ಮುಳೆಂಜಿಲ್ ಮನ್ನೆಕ್ಕಿನಂದುರಂಗುಂ ಶೀರಿಯ ಶೃಂಗಂ ಅರಿವೆತ್ತಿ ವಿಳಿತ್ತು ಎದ್ಬ ಅಂತ. ಶೀರಿಯ ಶೃಂಗಂ ಯಾವಾಗಲೂ ಅಷ್ಟೇ ಪ್ರಾಣಿಗಳಲ್ಲಿ ತುಂಬ ಠೀವಿಯಾಗಿ ಇರುವಂಥದ್ದು ಕಾಡಿನ ರಾಜ ಸಿಂಹ, ಅದಕ್ಕೆ ಹೋಲಿಸ್ತಾರೆ. ಇಲ್ಲಿ ಇದಕ್ಕಿಂತ ಮುಂಚೆ ಒಂದು ಹಿನ್ನೆಲೆಯಲ್ಲಿ ಬಾಲ್ಯದಲ್ಲಿ ಆಂಡಾಳೆ ಏನು ಮಾಡ್ತಾಳೆ, ಒಂದು ದಿವಸ ಇದ್ದಕ್ಕಿದ್ದಂಗೆ ತುಂಬ ಜೋರಾಗಿ ಮಳೆ ಬರುತ್ತೆ. ಮಳೆ ಬಂದ್ಬಿಟ್ಟು ವಿಪರೀತ ಕತ್ಲೆ, ವಿಪರೀತ ಗುಡುಗುಸಿಡ್ಲು ಎಲ್ಲ ಜೋರಾಗಿ ಶಬ್ದ ಕೇಳ್ತಾ ಇರುತ್ತೆ. ನೋಡ್ತಾಳೆ, ಇವು ವಟಪತ್ರಶಾಹಿನ ಬಾಗಿಲು ಹಾಕೊಂಡು ಬಂದ್ಬಿಟ್ಟಿದ್ದೀವಲ್ಲ ನಾವು, ನನಗಾದರೂ ನಮ್ಮ ಅಪ್ಪ ಪಕ್ಕದಲ್ಲೇ ಇದ್ದಾರೆ, ಅವನಿಗೆ ಭಯ ಆಗಲ್ವ ಒಬ್ಬನಿಗೆ ಅಂತ ಎಬ್ಬಿಸ್ತಾಳಂತೆ. ಅಪ್ಪ ಬನ್ನಿ ನೋಡ್ಕೊಂಬರೋಣ ವಟಪತ್ರಶಾಹಿ. ಹೇಳಲ್ಲ, ಅವ್ರು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಅಯ್ಯೋ ಏನು ಮಾಡೋದು ಅಂತ ಅವಳು ಒಬ್ಬಳೇ ಬಂದ್ಬಿಡ್ತಾಳಂತೆ. ಹೇಗೆ ಬರ್ತಾಳೆ ಅಂದರೆ ಸಿಂಹಗಳೆಲ್ಲ ಕಾಡು ಸುತ್ತಲೂ ಎಲ್ಲ ಕಾಡು ಇರ್ತಲ್ಲ, ಸಿಂಹಗಳೆಲ್ಲ ಮೋರ್ಗರೆ ಶಬ್ದ ಎಲ್ಲ ಕೇಳುತ್ತೆ. ಹೆದರ್ಕೊಂಡು ಏನು ಮಾಡ್ತಾಳೆ, ಬಂದು ನೋಡ್ತಾಳೆ ಬಾಗಿಲು ಹಾಕಿದೆ. ಅಯ್ಯೋ ಯಾವ ಸಿಂಹ ಏನಾದರೂ ವಟಪತ್ರಶಾಹಿಗೆ ಏನಾದರೂ ತೊಂದರೆ ಮಾಡಿಬಿಟ್ಟಿದೆಯೋ ಏನೋ ಅಂತ ಅಂದ್ಕೊಂಡು ಬರ್ತಾ ಇದ್ದಾಳಂತೆ. ನೋಡಿದ್ರೆ ಬಾಗಿಲೆಲ್ಲ ಹಾಕಿದೆ, ಏನೂ ಆಗಿಲ್ಲ, ವಟಪತ್ರಶಾಹಿ ಭದ್ರವಾಗಿದ್ದೀರಿ, ಮನೆಗೆ ವಾಪಸ್ ಬರ್ಬೇಕಾನೆ. ಆದರೂ ಯಾತಕ್ಕೂ ಇರಲಿ, ಸಿಂಹಗಳು ಯಾವುದಾದ್ರೂ ಬಂದರೆ ಓಡಿಸ್ಬಿಡೋಣ ಅಂತ ಒಂದು ಚಿಕ್ಕ ಕಡ್ಡಿ ಇಟ್ಕೊಂಡು ಆ ದೇವಸ್ಥಾನದ ಬಾಗಿಲಲ್ಲೇ ಕೂತಿರ್ತಾಳಂತೆ ಅವಳು. ಹೇಗೆ ಕೂತ್ಕೊಂಡ್ಬಿಟ್ಟು ಏನಾಗುತ್ತೆ, ಬೆಳಗ್ಗೆ ಆಗೋವರೆಗೂ ಹಾಗೆ ತೂಗುಡಿಸ್ಕೊಂಡು ನಿದ್ದೆ ಮಾಡಿಬಿಡ್ತಾಳೆ. ರಾತ್ರಿ ಒಂದು ಹೊತ್ತಲ್ಲಿ ಅವರು ಬೆಳಗಿನ ಜಾವ ವಿಷ್ಣುಚಿತ್ತಾರೆ ಎದ್ದು ನೋಡ್ತಾರೆ, ಮಗಳಿಲ್ಲ ಪಕ್ಕದಲ್ಲಿ. ಎಲ್ಲಿ ಹೋದ್ಲು ಅಂತ ಎಲ್ಲ ಕಡೆ ಹುಡುಕಿ ತೋಟದಲ್ಲಿ ಏನಾದರೂ ಇದ್ದಾಳ ಅಂತ ನೋಡಿದ್ರೆ ಅಲ್ಲೆಲ್ಲ ಇಲ್ಲ. ಆಮೇಲೆ ಇಲ್ಲಿ ಬಂದರೆ ಇನ್ನೂ ದೇವಸ್ಥಾನದ ಬಾಗಿಲಲ್ಲಿ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದಾಳೆ ಚಿಕ್ಕ ಮಗು. ಅವಾಗಲೇ ಅವಳಿಗೆ ಆ ಸಿಂಹದ ಮೇಲೆ ಒಂಥರ ಅತಿಯಾದ ಪ್ರೀತಿ. ಸಿಂಹ ಕೂತಲ್ಲ, ಭಗವಂತನಿಗೆ ಏನಾದರೂ ಆಗ್ಬಿಡುತ್ತೇನೋ ಅಂತ ಬಂದೆ ಅಂತ ಹೇಳಿದಾಗ ಅವ್ರ ತಂದೆ ಹೇಳ್ತಾರೆ, ಅವನೇ ನರಸಿಂಹ ಅವತಾರ ಅಲ್ವಮ್ಮ, ಸಿಂಹ ಅವನಿಗೆ ಏನು ಮಾಡುತ್ತೆ, ನೀನು ಯಾಕೆ ಆ ಥರ ಹೆದರ್ಕೊಂಡು ಬಂದೆ, ಹಾಗೆಲ್ಲ ಬರಬಾರ್ದಾಗಿತ್ತು ಕತ್ಲಲ್ಲಿ ಅಂತ ಸಮಾಧಾನ ಮಾಡ್ತಾರೆ. ಅವತ್ತಿಂದ ಅವಳು ನರಸಿಂಹ ಅವತಾರ ಮೇಲೆ ಅವನು ಹೆಚ್ಚು ಒಲವು. ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳಿಗಿಂತ ಕಾಡಿನ ರಾಜ ಆದ ಸಿಂಹ ಟಿವಿಯಾಗಿ ನಡೆಯುತ್ತಲ್ಲ, ಆ ಥರ ನಡ್ಕೊಂಡ್ಬರ್ಬೇಕು ನೀನು ಅಂತ ಹೇಳೋಕ್ಕೋಸ್ಕರ ಇಲ್ಲಿ ಸಿಂಹದ ಕುರಿತು ಹೇಳ್ತಾಳೆ. ಅಷ್ಟೇ ಅಲ್ಲದೆ ಇವಳು ನಾಚಿಯಾರ್ ತಿಳ್ಕೊಳ್ಳಿ ಕೂಡ ಕನಸು ಕಾಣ್ತಾಳೆ. ವಾರಣಮಾಯಿರಮ್ಮನ ಒಂದು ಒಂದು ದಶಕದಲ್ಲಿ ಕನಸು ಕಾಣಬೇಕಾದ್ರೆ ಲಾಜ ಹೋಮವನ್ನು ತಾನು ಭಗವಂತನ ಜೊತೆಗೆ ಮಾಡ್ತಾ ಇರೋ ಥರ ಕನಸು ಕಾಣ್ತಾಳಲ್ಲ, ಅವಾಗ ಸಾಕ್ಷಾತ್ ನರಸಿಂಹಸ್ವಾಮಿಯ ಜೊತೆಗೆ ಮದುವೆ ಆಗ್ತಾ ಇರೋ ಥರ ಇವಳಿಗೆ ಕನಸು. ಎಷ್ಟೊಂದು ದೇವರಿದ್ದಾರಲ್ವ, ಇವಳು ರಂಗನಾಥನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಇದ್ದಾಗಲೂ ಕನಸಲ್ಲಿ ನರಸಿಂಹ ಬರ್ತಾರೆ. ಹರಿಮೋಹನ್ ಅಚ್ಚುತನ್ ಕೈ ಮೇಲ್ ಎನ್ ಕೈ ವೈತ್ ಒರಿಮೋಹನ್ ದಟ್ಟ ಕನ ಕಂಡೇ ತೋರಿ ನಾನ್ ವರ್ಣಮಾಯರದಲ್ಲಿ ಹಾಡ್ತಾಳೆ. ಆ ಥರ ಸಿಂಹ ಅಂದರೆ ತುಂಬ ಇಷ್ಟ. ಹರಿಮೋಹನ್ ಅಚ್ಚುತನ್ ಎಲ್ಲ ಅವತಾರಗಳಲ್ಲೂ ನಾವು ನೋಡ್ತೀವಿ. ಮತ್ಸ್ಯ, ಕೂರ್ಮ, ವರಹ ಅವತಾರದಲ್ಲೆಲ್ಲನೂ ಪ್ರಾಣಿಗಳ ಥರನೇ ಬಂದುಬಿಟ್ಟ, ಹಾಗೇನು ಮಗ ವ್ಯತ್ಯಾಸವಾಗಿರಲಿಲ್ಲ. ಆದರೆ ನರಸಿಂಹ ಅವತಾರದಲ್ಲಿ ಮಾತ್ರ ಅರ್ಧ ಪ್ರಾಣಿಯೇ ಅರ್ಧ ಮನುಷ್ಯನ ಥರ ಬಂದಲ್ಲ, ನರ ಹರಿ ಅಂತ. ಅದೊಂಥರ ಆಶ್ಚರ್ಯಕರವಾದ ಒಂದು ಅವತಾರ. ಹೇಗೆ ಅಂದರೆ ವರಗಳನ್ನು ಪಡ್ಕೊಂಡಿದ್ದ ಯಾರು, ಹಿರಣ್ಯಕಶಿಪು. ಪೆರುತ್ತ ವರಂ ಪಡೆಯುತ್ತ ಹಿರಿಣಿಯ ನಾವು ಪಿಳಂದ ಅಂತ ಆಳ್ವಾರನ್ನು ಹಾಡ್ತಾರೆ. ದೊಡ್ಡ ದೊಡ್ಡ ವರಗಳನ್ನು ಕೊಟ್ಬಿಡ್ತಾರೆ. ಚತುರ್ಮುಖ ಬ್ರಹ್ಮನನ್ನೆಲ್ಲ ಕೂತ್ಕೊಂಡು ತಪಸ್ ಮಾಡಿಬಿಟ್ರೆ ಏನು ಕೊಡಬೇಕು ಅಂತಲೇ ಗೊತ್ತಿಲ್ಲ, ಅಷ್ಟು ಖುಷಿ ಆಗ್ಬಿಡುತ್ತಂತೆ. ಯಾರಾದರೂ ಅವರನ್ನು ಕೊಟ್ಟು ತಪಸ್ ಮಾಡಿಬಿಟ್ರೆ ಎಲ್ಲ ಕೇಳ್ಕೇಳಿದ್ದನ್ನೆಲ್ಲ ವರ ಕೊಟ್ಬಿಡೋದು. ತುಂಬ ಬಲಿಷ್ಠವಾದ ವರಗಳನ್ನು ಪಡ್ಕೊಂಡಿರ್ತಾನೆ ಹಿರಣ್ಯಕಶಿಪು. ಅವನಿಗೆ ಸಾಯಿಸಬೇಕಾದ್ರೆ ಬೇರೆ ಯಾರು, ನಿನ್ನಿಂದ ಸೃಷ್ಟಿಯಾಗಿರೋದು ಯಾವುದರಿಂದಲೂ ನಾನು ಸಾಯಬಾರದು ಅಂತ ವರ ಕೇಳ್ಕೊಂಡ್ಬಿಡ್ತಾನೆ. ಆಯಿತು ಅಂತ ಹೇಳಿದಾಗ ಇವನು ನರಹರಿ ಅವತಾರ ತಗೊಳ್ತಾನೆ. ನರಸಿಂಹ ಅರ್ಧ ಸಿಂಹ ಅರ್ಧ ಮನುಷ್ಯನ ಥರ ಅವತಾರ ತಗೊಳ್ತಾನೆ. ಅಷ್ಟರವರೆಗೂ ಕೇಳಲಿಲ್ಲ ಕಂಡಿಲ್ಲ ಆ ಥರ ಒಂದು ಅವತಾರ. ಆಮೇಲೆ ಕೂಡ ಅಷ್ಟೇ ಅಂತೆ, ಬರೀ ಸಿಂಹ ನೋಡಿದ್ರು ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲಂತೆ, ಬರೀ ಮನುಷ್ಯನ ನೋಡಿದ್ರು ಇಷ್ಟ ಆಗ್ತಿರ್ಲಿಲ್ಲ. ನರಸಿಂಹ ಅವತಾರ ಅಷ್ಟಿದು. ಸ್ವಲ್ಪನೇ ಹೊತ್ತು ಇದ್ದಿದ್ದು ನರಸಿಂಹ ಅವತಾರ. ಯಾದೃಚ್ಛಿಕವಾಗಿ ಒಂದು ಕಂಬದಿಂದ ಬಂದು ಪ್ರಹ್ಲಾದನ ರಕ್ಷಣೆ ಮಾಡಿ ಹಿರಣ್ಯಕಶಿಪುನ ಕೊಂದುಬಿಟ್ಟು ಸ್ವಲ್ಪ ಹೊತ್ತಿದ್ದ ಅಷ್ಟೇ, ಕೋಪ ತಡೆಯೋವರೆಗೂ ಇದ್ದ, ಆಮೇಲೆ ಹೊರಟೋದು. ಹಾಗಿರ್ಬೇಕಾದ್ರೂ ಈ ಅವತಾರವನ್ನು ಮಾತ್ರ ಇವಾಗಲೂ ಅಷ್ಟೇ ಎಲ್ಲ ಅರ್ಚಾಮೂರ್ತಿಗಳಲ್ಲಿ ತುಂಬ ಕಡೆ ನರಸಿಂಹಸ್ವಾಮಿಯನ್ನು ಕೊಂಡಾಡೋದು ಜಾಸ್ತಿ. ಅದಕ್ಕೆ ಆಳ್ವಾರಗಳಂತೂ ಎಲ್ಲ ಆಳ್ವಾರಗಳು ನರಸಿಂಹ ಅವತಾರವನ್ನು ಹಾಡಿದ್ದಾರೆ. ಅವಾಗ ಹೇಗೆ ಬರಬೇಕು ಅಂತ ಕೇಳಿದಾಗ ಶೀರಿಯ ಶೃಂಗಂ ಮಾರಿ ಮಲೆ ಅಂತ. ಮಾರಿ ಅಂತ ಹೇಳಿದ್ರೆ ವರ್ಷಾಕಾಲ, ತುಂಬ ಮಳೆ ಬರ್ತಾ ಇದೆ. ವರ್ಷಾಕಾಲದಲ್ಲಿ ಮಾರಿ ಮಳೆ ಮುಳೆಂಜಿಲ್ ಅಂದರೆ ತಪ್ಪಲು, ಬೆಟ್ಟದ ತಪ್ಪಲಲ್ಲಿ ಗುಹೆ ಒಳಗೆ ಮಳೆ ಎಲ್ಲ ಜೋರಾಗಿ ಬರ್ತಾ ಇದೆ. ತನ್ನ ಹೆಂಡತಿ ಪೇಡೆಯೋಡು ಅಂತ ಹೇಳ್ತಾರೆ, ನನ್ನ ಹೆಂಡತಿ ಜೊತೆಗೆ ಮರಿಗಳ ಜೊತೆಗೆ
ಬೆಚ್ಚಗೆ ಮಲ್ಕೊಂಡ್ಬಿಟ್ಟಿದೆ ಅಂತೆ. ಪೆರಿಯವಾಚನ್ ಪಿಳ್ಳೆ ಹೇಳ್ತಾರೆ, ದೂರದಿಂದ ನೋಡಿದ್ರೆ ಏಕವಸ್ತು ಥರ ಇದೆ ಅಂತೆ, ಒಂದು ಸುಮ್ಮನೆ ಒಂದು ಯಾವುದೋ ಒಂದು ಮುದ್ದೆ ಥರ ಇದೆ, ಹತ್ರ ಹೋಗಿ ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಇದರಲ್ಲಿ ಒಂದು 2 ಮರಿನೂ ಇದೆ, ರಾಣಿನೂ ಇದೆ ಅಂತ. ಆ ಥರ ಹಾಗೆ ಚಳಿಗೆ ಒಟ್ಟಿಗೆ ಹಂಗೆ ಕೂತಿರುತ್ತೆ. ಮಾರಿಮಲೆ ಅಂದರೆ ಸಂತೋಷವಾಗಿ ತನ್ನ ಹೆಂಡತಿಯ ಜೊತೆಗೆ ಸಂತೋಷವಾಗಿತ್ತು ಅಂತ. ಇಲ್ಲಿ ಸ್ವಾಪದೇಶ ಅರ್ಥದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ತನ್ನ ಹೆಂಡತಿಯ ಜೊತೆಗೆ ತನ್ನ ಗಣಗಳ ಜೊತೆಗೆ ವೈಕುಂಠದಲ್ಲಿ ಸೌಖ್ಯವಾಗಿರೋ ಭಗವಂತ ಅದೊಂದು ಬಗೆ ಥರ. ಅಲ್ಲಿಂದ ಬರಬೇಕು, ನಮ್ಮನ್ನು ಅನುಗ್ರಹ ಮಾಡಬೇಕಾದ್ರೆ ನೀನು ಅಲ್ಲಿಂದ ಎದ್ದು ಬರಬೇಕು, ಅಲ್ಲೇ ಇದ್ದರೆ ಆಗೋದಿಲ್ಲ. ಯಾಕಂದರೆ ನಾವೆಲ್ಲ ಇರೋದು ಈ ಸಂಸಾರದಲ್ಲಿ, ನಮ್ಮನ್ನು ಉದ್ಧಾರ ಮಾಡಿ ನಾವು ಅಲ್ಲಿ ಬರೋಕ್ಕೆ ಸುಲಭದಲ್ಲಿ ಆಗಲ್ಲ, ನೀನೇ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಎದ್ದು ಬಾ ಅಂತ ಕರೀತಿದ್ದಾಳೆ. ಮಾರಿಮಲೆ ಮುಳಿಂಜಿಲ್ ಮನ್ನಿಕ್ಕಿಡಂದುರಂಗುಂ. ಮನ್ನಿಕ್ಕಿಡಂದುರಂಗಂ ಅಂದರೆ ಗಾಢವಾದ ನಿದ್ದೆ, ತುಂಬ ಸುಷುಪ್ತಿ ಅಂತ ಹೇಳ್ತಾರಲ್ಲ ಆ ಥರ ಗಾಢವಾದ ನಿದ್ದೆ, ಸಂತೋಷವಾಗಿ ಮಲ್ಕೊಂಡಿದ್ದಂತೆ, ಯಾವ ಡಿಸ್ಟರ್ಬೆನ್ಸು ಎಲ್ಲ ಚೆನ್ನಾಗಿ ತುಂಬ ಸಂತೋಷವಾಗಿ ತನ್ನ ಮಕ್ಕಳು ಮರಿ ಜೊತೆಗೆ ಹೆಂಡತಿ ಜೊತೆಗೆ ಮಲ್ಕೊಂಡಿತ್ತು. ಶೀರಿಯ ಶಿಂಗಂ. ಶೀರಿಯ ಶಿಂಗಂ ಅಂತ ಹೇಳಿದ್ರೆ ಅದ್ವಿತೀಯವಾದ ಒಂದು ಸಿಂಹ. ಯಾವ ಥರ ಸಿಂಹ ಅಂತ ಹೇಳಿದ್ರೆ ಹೇಳೋಕ್ಕಾಗೋದಿಲ್ಲ, ಆ ಥರ ಒಂದು ಇನ್ನೊಂದು ಆ ಥರ ಇಲ್ಲ. ನ ಸಮ ಅಭ್ಯಧಿಕ ಅಂತ ಹೇಳ್ತಾರೆ. ಭಗವಂತನನ್ನು ವರ್ಣಿಸಬೇಕಾದ್ರೆ ಅವನಿಗೆ ಸಮನೂ ಯಾರೂ ಇಲ್ಲ, ಅವನಿಗೆ ಅಧಿಕವಾಗಲೂ ಯಾರೂ ಇಲ್ಲ. ಆ ಥರ ಒಂದು ನರಸಿಂಹಾವತಾರ. ನರಸಿಂಹಾವತಾರದಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ತನ್ನಲ್ಲೇ ಎಷ್ಟೊಂದು ತನ್ನಲ್ಲೇ ತುಂಬ ಅಪಚಾರ ಪಡ್ತಾ ಇದ್ದ ಯಾರು, ಹಿರಣ್ಯಕಶಿಪು. ಆದರೆ ಅವಾಗೆಲ್ಲ ಅವನೇನು ಪ್ರಕಟ ಆಗಿ ಅವನನ್ನು ಶಿಕ್ಷೆ ಮಾಡೋಕ್ಕೆ ಬರಲೇ ಇಲ್ಲ. ಯಾವಾಗ ತನ್ನ ಆಶ್ರಿತರನ್ನು, ತನ್ನ ಭಕ್ತರನ್ನು, ಭಾಗವತನಾದ ಪ್ರಹ್ಲಾದನಿಗೆ ತುಂಬ ತೊಂದರೆ ಕೊಟ್ಟು ಅವಾಗ ಮಾತ್ರ ಸಹಿಸ್ಕೊಳ್ಳಿಲ್ಲ. ಆವಾಗ ಅವತಾರ ಮಾಡಿ ಬರ್ತಾನೆ. ಹೇಗೆ ಬರ್ತಾನೆ ಅಂತ ಹೇಳಿದ್ರೆ, ಆಶ್ಚರ್ಯವಾಗಿ ಹಿರಣ್ಯಕಶಿಪು ಎಷ್ಟು ಬೆಟ್ಟದಾಕಾರಕ್ಕಿರ್ತಾನೆ, ಅವನೇ ಹೆದರ್ಕೊಂಡು ಗದೆನೂ ಬಿಟ್ಬಿಟ್ಟು ಓಡೋಗೋಕ್ಕೆ ಶುರು ಮಾಡ್ಬಿಡ್ತಾನೆ. ಯಾವಾಗ ಅಂತ ಹೇಳಿದ್ರೆ ಆಳ್ವಾರ್ಗಳ ಹಾಡುಗಳು ಅಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಂಗುಮ್ಮುಳನ್ ಕಣ್ಣನ್ ಎನ್ನ ಮಗನೇ ಕಾಯ್ದ இங்கில்லையால் இரணியந்தூன் புடைப்ப அங்கே அப்பொழுதே அவன் வீய தோன்றிய என் சிங்கப்பிரான் பெருமை ஆராயும் சீர்மைத்தே. ಎಷ್ಟು ಚೆನ್ನಾಗಿ ಹಾಡ್ತಾರೆ ನೋಡಿ. ನಮ್ಮ ಸಿಂಗಪ್ಪಿರಾನ್, ಪಿರಾನ್ ಅಂದರೆ ಉಪಕಾರಕ. ನನ್ನ ಸಿಂಹದ ವೇಷದಲ್ಲಿ ನಮ್ಮ ಉಪಕಾರಕನಾದ ಪರಬ್ರಹ್ಮ ಸ್ವರೂಪ ಬಂದಲ್ಲ, ಅವನ ಹಿರಿಮೆಯನ್ನು ಯಾರಾದರೂ ಹಾಡಿ ಮುಗಿಸೋಕ್ಕಾಗತ್ತಾ? ಖಂಡಿತ ಆಗಲ್ಲ ಅಂತೆ. ಹೆಂಗೊಮ್ಮುಳಲ್ ಕಣ್ಣನ್ ಪ್ರಹ್ಲಾದನ್ ಕೇಳ್ತಾನಂತೆ, ಎಲ್ಲಿದಾನೋ ನಿನ್ನ ಹರಿ ಇದ್ರೆ ಎಲ್ಲ ಕಡೆ ಇದ್ದಾನೆ ಅಂತಾನೆ. ಅದನ್ನೇ ಇವ್ರು ಹಾಡೋದು. ಯಾವಾಗ ಹೆಂಗೊಮ್ಮುಳಲ್ ಕಣ್ಣನ್ ಎನ್ನ ಮಗನೇ ಕಾಯ್ದ, ಮಗನ್ನೇ ಕೂಡ ಕೊಲ್ಲಕ್ಕೆ ತಯಾರಾಗ್ಬಿಟ್ಟಿದ್ದಂತೆ ಹಿರಣ್ಯಕಶಿಪು. ರಾಕ್ಷಸರು ಅಂದರೆ ಆಸುರಿ ಸ್ವಭಾವ ಹೇಗಿರುತ್ತೆ ನೋಡಿ. ಅದು ಮಗನನ್ನು ವಾತ್ಸಲ್ಯ ನೋಡೋದಿಲ್ಲ, ಏನಾದರೂ ಮಾಡಿ ಕೊಂಡ್ಬಿಡ್ಬೇಕು. ಯಾಕಂತ ಹೇಳಿದ್ರೆ ಇವನಿಗೆ ಆಗದೆ ಇರೋವಂಥ ಒಂದು ಶತ್ರುವಿನ ಹೆಸರನ್ನು ಹೇಳ್ಕೊಂಡು ಕೊಂಡಾಡ್ತಾನಲ್ಲ, ಅದಕ್ಕೆ ಅವನನ್ನು ಕೊಲ್ಲಬೇಕು ಅಂತ. ಎಲ್ಲಿ ಅವಾಗ ಹೆಂಗಿಲ್ಲಯ್ಯ, ಎಲ್ಲೋ ಇದ್ದಾನ, ಇಲ್ಲಿಲ್ವಲ್ಲ ಅಂದರೆ ಇಲ್ಲಿಲ್ವಲ್ಲ ಅಂದರೆ ಇಲ್ಲಿದ್ದಾನ ಅಂತ ಕೇಳ್ತಾನೆ. ಹಿಂಗಿಲ್ಲಯ್ಯ ಹಿರಣಿಯಂತೂ ಪುಡೈಪ್ಪ, ಈ ಕಂಬದಲ್ಲಿ ಇದ್ದಾನ, ಆ ಕಂಬದಲ್ಲಿ ಇದ್ದಾನ ಅಂತ ಬದಲಾಯಿಸಿ ಕೇಳ್ತಾನೆ. ಅವನು ಇವನು ಯಾವ ಕಂಬದಲ್ಲಿ ಕೇಳ್ತಾನೋ ಗೊತ್ತಿಲ್ಲ ಅಂತ ಮುಂಚೆನೇ ಹೋಗಿ ನರಸಿಂಹ ಎಲ್ಲ ಕಂಬದಲ್ಲೂ ಎಲ್ಲ ವಸ್ತುವಿನಲ್ಲೂ ಸೇರಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದರೆ ಇವನಿಗೆ ಭಗವಂತನಿಗೆ ಗೊತ್ತು ಏನೆಲ್ಲ ನಡೆಯುತ್ತೆ ಅಂತ. ಆಮೇಲೆ ಇವನು ಸಡನ್ನಾಗಿ ಈ ಕಂಬನ ಯಾವುದು ಅಂತ. ಅದರಲ್ಲಿ ಏನಂತೆ ಅಂದರೆ ಅವನೇ ಪರ್ಸನಲಿ ಸೂಪರ್ವೈಸ್ ಮಾಡಿ ಕಟ್ಟಿದ್ದು ಅರಮನೆ. ಅದು ಖಂಡಿತವಾಗ್ಲೂ ಇಲ್ಲಿ ಹರಿ ಇರಲ್ಲ ಅಂತ ಅವನಿಗೆ ಗ್ಯಾರಂಟಿ. ಅದರಿಂದ ಹಿಂಗಿಲ್ಲಯ್ಯ ಅವನ್ವೀಯ ತೋಂದ್ರಿಯ ಹೊಡೆದಂತೆ ಗದೆನಲ್ಲಿ. ಹಾಗೆ ಹೊಡೆದಾಗ ಆ ಒಂದು ಗುಡುಗು ಸಿಡ್ಲ ಥರ ಆ ಥರ ಒಂದು ದೊಡ್ಡ ಶಬ್ದ ಬಂದು ಅದರಿಂದ ನರಸಿಂಹ ಅವತಾರ ಹೊರಗಡೆ ಬರ್ತಾನೆ. ನೋಡಿದ ತಕ್ಷಣ ಬೆಚ್ಚಿಬಿಡ್ತಾನೆ. ನರಸಿಂಹ ಅವತಾರ ಬರೋವಾಗಲೇ ಅಷ್ಟಭುಜದೊಂದಿಗೆ ಬಂದುಬಿಟ್ಟು ಎಲ್ಲ ಷೋಡಶ ಆಯುಧಗಳೆಲ್ಲ ಬರುತ್ತಂತೆ. ಕೊಂದುಬಿಡು ಇವನ್ನ, ಇವಾಗಲೇ ಕೊಂದುಬಿಡು ಅಂತ ಎಲ್ಲ ಬರುತ್ತಂತೆ. ಎಲ್ಲರೂ ವಾಪಸ್ ಕಳಿಸ್ಬಿಡ್ತಾನೆ ಆಯುಧಗಳನ್ನೆಲ್ಲ ನರಸಿಂಹ ಅವತಾರ. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣ ಪಾಣಿಜೈಹಿ. ಎಲ್ಲರೂ ಹೊರಟೋಗ್ತಾರಂತೆ, ಆದರೆ ಸುದರ್ಶನ ಮತ್ತು ಚಂಕ ಮಾತ್ರ ಅಲ್ಲೇ ನಿಂತಿರ್ತಾರಂತೆ. ಅವಾಗ ಸುದರ್ಶನ ನೋಡ್ಬಿಟ್ಟು ನನ್ನ ಉಗುರೊಳಗೆ ಬಾ ಆಹ್ವಾನೆ ಆಗು ಅಂತ ಹೇಳ್ಬಿಟ್ಟು ಪ್ರತ್ಯಾದಿಷ್ಟ ಪುರಾತನ, ಯಾಕಂದರೆ ಯಾವ ಆಯುಧದಲ್ಲೂ ಸಾಯಬಾರ್ದು ಅಂತ ಹೇಳಿದ್ನಲ್ಲ, ಹೊಸದಾಗಿ ಬೆಳೆಸ್ಕೊಂಡಂತೆ ಉಗುರನ್ನು ಬೆಳೆಸ್ಕೊಂಡು ಭಗವಂತನನ್ನು ಹಿರಣ್ಯಕಶಿಪುವನ್ನು ಸೀಳಿದ್ದು. ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣ ಪಾಣಿಜೈಹಿ ಅವ್ಯಾತ್ರೀಣಿ ಜಗಂತ್ಯ ಕುಂಠ ಮಹಿಮಾ ವೈಕುಂಠ ಕಂಠೀರವಃ
ಯತ್ರಾದುರ್ಭವನಾದ ಅವಂದ್ಯ ಜಠರ, ಅವಂದ್ಯ ಜಠರ ಅಂತೆ, ಅದುವರೆಗೂ ಯಾವುದನ್ನು ಹಡದೇ ಇರಲಿಲ್ವಂತೆ, ಯಾವುದು ಆ ಕಂಬ. ಇಟ್ ಹಸ್ ನಾಟ್ ಡೆಲಿವರ್ಡ್ ಎನಿಥಿಂಗ್ ಸೋ ಫಾರ್. ಅವಂದ್ಯ ಜಠರ ಯಾದೃಚ್ಛಿಕಾಂ ವೇದಸಾಂ, ನೋಡ್ತಿದ್ದಾಗೆ ನರಸಿಂಹನನ್ನು ಹೆಡೆದ್ಬಿಡ್ತು ಅಂತ. ಬ್ರಹ್ಮನಿಗೆ ತೋರಿಸ್ನಂತೆ, ನಿಮ್ಮ ಅಮ್ಮ ಯಾರು ಅಂತ ಕೇಳ್ತಾ ಇದೆಯಲ್ಲ, ನಿಮ್ಮ ಅಜ್ಜಿ ನೋಡಿ ಇಲ್ಲಿದ್ದಾಳೆ ಅಂತ ಆ ಕಂಬವನ್ನು ತೋರಿಸ್ತಾರಂತೆ. ಆ ಥರ ಡಿಂಬಸ್ಯ ದಾನವ ಶಿಶೋ ಪರಿಪಾಲನಾಯ ಭದ್ರಾಂ ನೃಸಿಂಹ ಮುಹನಾನ್ ಅಧಿಜಗ್ಮುಷಸ್ತೆ ಸ್ತಂಭೈಕವರ್ಜಮಧುನಾಪಿ ಕರೀಶನೂನಂ ತ್ರೈಲೋಕ್ಯಮೇತದಖಿಲಂ ನರಸಿಂಹ ಗರ್ಭಂ. ವರದರಾಜ ಪಂಚಾಶತ್ತಲ್ಲಿ ವೇದಾಂತ ದೇಶಿಕರು ತುಂಬ ಚೆನ್ನಾಗಿ ಹೇಳ್ತಾರಂತೆ. ಹೇಗೆ ಡಿಂಬಸ್ಯ ದಾನವ, ಡಿಂಬ ಅಂತ ಹೇಳಿದ್ರೆ ಮಗು, ದಾನವಸ್ಯ ಡಿಂಬ ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ. ಅವನು ಹೇಳಿದ್ದಕ್ಕೆ ಸಾಕು ಅಂತ ಹೇಳಿಬಿಟ್ಟು ಕಂಬದಲ್ಲಿ ಬಂದಿದ್ದಂತೆ. ಸ್ತಂಭೈಕ, ಒಂದೇ ಒಂದು ಕಂಬ ಮಾತ್ರ ಅವನು ಒಡೆದು ಬಂದ, ಅದರಲ್ಲಿ ಮಾತ್ರ ಬಂದ ಹೊರಗಡೆ, ಬಾಕಿ ಎಲ್ಲ ಕಡೆ ಇನ್ನೂ ನರಸಿಂಹ ಎಲ್ಲ ಕಡೆ ಇದ್ದಾನೆ ಅಂತ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಹೇಳ್ತಾರಲ್ಲ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ. ಈಗಲೂ ಎಲ್ಲ ಕಡೆನೂ ಅಂತರ್ಗರ್ಭಿತವಾಗಿ ಎಲ್ಲ ವಸ್ತುವಿನ ಒಳಗೂ ಹೊರಗಡೆನೂ ನರಸಿಂಹ ಇದ್ದಾನೆ, ಅದನ್ನು ಹೇಳ್ತಾರೆ. ಈ ವರದರಾಜ ಪಂಚಾಶತ್ತಲ್ಲಿ ಅಷ್ಟು ಚೆನ್ನಾಗಿ ಅವರು ದೇಶಿಕರು ತೋರಿಸ್ಕೊಡ್ತಾರೆ. ಇದರಲ್ಲೂ ಅಷ್ಟೇ ಪಾದುಕ ಸಹಸ್ರದಲ್ಲೂ ದೇಶಿಕರಿಗೆ ಒಂದಕ್ಕಿಂತ ಒಂದು ಸೊಗಸು. ನರಸಿಂಹಾವತಾರನೇ ಅಷ್ಟು ಕಡೆ ಕೊಂಡಾಡಿದ್ದಾರೆ. ದಶಗ್ರೀವಸ್ತಂಭೆ ರಮದಲನದುದಾಂ ಹೃದಯೇ ವಿಹಾರ ಸ್ವಾಚ್ಛಂದ್ಯಾ ವಿರತಿರ ಕುಸಿಂಹೇ ವನಭುವಂ ಸ್ವವಾತ್ಸಲ್ಯ ಕ್ರೋಢೀಕೃತ ಭರತ ಶೇಷೇವ ಭವತಿ ನಿರಾಪಾದಾಪಾದಾವನಿನ ವಿಜಹೋ ಕೋಸಲ ಗುಹಾಂ. ಸೊಗಸಾದ ಪದ್ಯ ಇದು. ಹೇಗೆ ಅಂತ ಹೇಳಿದ್ರೆ, ಭಗವಂತನನ್ನ ಸಿಂಹಕ್ಕೆ ಹೋಲಿಸ್ತಾರಲ್ಲ, ಹೇಗೆ ಅದನ್ನು ರಾಘವ ಸಿಂಹ ಅಂತ ಹೇಳ್ತಾರೆ. ಯಾರು? ರಾಮಚಂದ್ರನನ್ನು ರಾಘವ ಸಿಂಹ, ಕೃಷ್ಣನನ್ನು ಯಾದವ ಸಿಂಹ ಅಂತ ಹೇಳೋದು. ಯಶೋಧ ಇಳಂ ಸಿಂಗಂ ಅವಳು ಹೇಳ್ತಾಳಲ್ಲ, ಈಗಾಗಲೇ ದೊಡ್ಡ ಸಿಂಗಮ್ ಆಗಿಬಿಟ್ಟಿದ್ದಾನೆ ನೀವು. ಅವಾಗ ಯಶೋಧ, ನಿಮ್ಮ ಅಮ್ಮನೇ ಹೇಳಿದ್ಲಲ್ಲ ಯಶೋಧ ಇಳಂ ಸಿಂಗಮ್ ಅಂತ. ಇವಾಗ ಸಿಂಗಮ್ಗೆ ವಯಸ್ಸಾಗಿದೆ, ಟಿವಿಯಾಗಿ ನಡ್ಕೊಂಡು ಬಾ ಅಂತ ಹೇಳ್ತಾನೆ. ಇಲ್ಲಿ ವೇದಾಂತ ದೇಶಿಕರು ಪಾದುಕಾ ಸಹಸ್ರದಲ್ಲಿ ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ರಾಕ್ಷಸ ರಾವಣ ಅನ್ನೋ ಆನೆನ ಬೇಟೆಯಾಡೋಕ್ಕೆ ರಾಘವ ಸಿಂಹ ಹೊರಗಡೆ ಹೋಯ್ತಂತೆ. ಅವಾಗ ಪಾದುಕಾದೇವಿ ಇದ್ದಾಳಲ್ಲ, ಪಾದುಕಾದೇವಿ ಭರತನ್ನ ಚಿಕ್ಕ ಬರೀತಾನೆ, ನೀನು ಹೋಗ್ಬೇಡ ಅವನ ಹಿಂದೆ ಅಂತ ಹೇಳ್ತಾರ. ಭರತನ್ನ ಒಳಗಿಟ್ಕೊಂಡು ಅಯೋಧ್ಯೆ ಅನ್ನೋ ಗುಹೆಯಲ್ಲಿ ಕ್ಷೇಮವಾಗಿ 14 ವರ್ಷ ಇಟ್ಕೊಂಡಿತ್ತಂತೆ. ಎಷ್ಟು ಚೆನ್ನಾಗಿ ಅದು ಕಂಪ್ಯಾರಿಸನ್ ಮಾಡಿ ಹೇಳ್ತಾರೆ ಅವರು. ಇದರಲ್ಲಿ ಈ ಥರ ಒಳಗಡೆ ಇಟ್ಕೊಂಡಿತ್ತು ಅಂತ. ಈ 23ನೇ ಪದ್ಯ ಇದು ನರಸಿಂಹಾವತಾರದ್ದು. ನೆನ್ನೆ 22ನೇ ಪದ್ಯ ನಾವು ನೋಡಿದ್ವಿ, ಅಹಂಕಾರ ತತ್ವವನ್ನೇ ಕರೆಕ್ಟಾಗಿ ಹೇಳಿದ್ವು ಅಂತ. ಇಲ್ಲಿ 23ನೇ ಪದ್ಯ ಅಂದರೆ ಎಲ್ಲರೂ ಈ ವಾಸ್ತು ನಂಬರ್ ನ್ಯೂಮರಲ್ಸ್ ಎಕ್ಸ್ಪರ್ಟ್ಸ್ ಅವರೆಲ್ಲ ಹಾಗೆ ತಾನೆ 2, 3 ಆ್ಯಡ್ ಮಾಡಿ 2, 3 ಆ್ಯಡ್ ಮಾಡಿದ್ರೆ 5ನೇ ನಕ್ಷತ್ರ ಬರುತ್ತೆ. ಅದು ಮೃಗಶಿರ ನಕ್ಷತ್ರ. ಈ ಮೃಗಶಿರ ನಕ್ಷತ್ರ ನರಸಿಂಹನ ಹೇಳುವಂಥದ್ದು. ಮಗ ಸಿಂಹದ್ದು, ಮೈ ಮತ್ತು ಮನುಷ್ಯಂದು ಅಂತ. ಈ ನರಸಿಂಹನ ಆರಾಧನೆ ಯಾರ್ಯಾರು ಮಾಡ್ತಾ ಇದ್ದಾರೆ ನಾವು ನೋಡ್ತೀವಿ. ಅಹೋಬಲ್ ಮಠದಲ್ಲಿ ಮಾಡ್ತಾರೆ, ಉಡುಪಿ ಕ್ಷೇತ್ರದಲ್ಲಿ ಮಾಡ್ತಾರೆ, ಮತ್ತು ಶೃಂಗೇರಿ ಮಠದಲ್ಲಿ ಮಾಡ್ತಾರೆ. ಎಲ್ಲರೂ ಅಷ್ಟೇ, ಎಲ್ಲ ಕಡೆನೂ ಕೊಂಡಾಡೋದುಂಟು. ಇವರು ಅದ್ವೈತಿಗಳು ದ್ವೈತಿಗಳು ಅಂತ ಆ ಥರ ಏನು ವ್ಯತ್ಯಾಸವೇ ಇಲ್ಲ, ಎಲ್ಲನೂ ಹಾಡ್ತಾರೆ. ಎಲ್ಲ ಪೆರಿಯಾಳ್ವಾರು ಎಷ್ಟೋ ಹಾಡುಗಳಲ್ಲಿ ಕೊಂಡಾಡಿದ್ದಾರೆ. ಅವರು ಹೇಗೆ ಅಂತ ಹೇಳಿದ್ರೆ, வழிவழியாள் செய்கின்றோம் ಯಾವಾಗ ಅಂತ ಹೇಳಿ, ಅಂದಿಯಂ போதில் அறிவுருவாகி அரியை அழித்தவனே வந்தனை தீர பல்லாண்டு ಪಲ್ಲಾಯಿರತ್ತಾಂಡೆಂದ್ರೆ ಪಾಡುದುಮೇ. ಪಲ್ಲಾಂಡದಲ್ಲಿ ಅವರು ನರಸಿಂಹನ ಕೊಂಡಾಡ್ತಾರೆ. ಅಂದಿಯಂ ಪೋದಿಲ್ ಅರಿವುರುವಾಹಿ, ಆ ಸಂಧಿ ಕಾಲದಲ್ಲಿ ಬಂದು ಪ್ರಕಟ ಆಗ್ತಾನೆ. ಯಾಕಂದರೆ ಅವನು ವರ ಪಡ್ಕೊಂಡಿರ್ತಾನೆ, ಬೆಳಗ್ಗೆನೂ ಸಾಯಬಾರ್ದು ಸಾಯಂಕಾಲನೂ ಸಾಯಬಾರ್ದು ಅಂತ. ಅದಕ್ಕೆ ಅಂದಿಯಂ ಪೋದಿಲ್. ಅದಕ್ಕೆ ಆ ಸಂಧಿ ಕಾಲದಲ್ಲೆಲ್ಲ ನಾವು ಯಾವಾಗಲೂ ಪ್ರಾರ್ಥನೆಗೆ ಇಟ್ಕೊಳ್ಬೇಕು, ಯಾವಾಗಲೂ ಬೇರೆ ಕೆಲಸಕ್ಕೆ ಇಟ್ಕೋಬಾರ್ದು ಅಂತ ಅಲ್ಲಿ ಆ ಥರ ಹೇಳ್ತಾರೆ. ಆಶಿಕ ಪಕ್ಷಪಾತಿ ಇವನು ಅಂತ ಹೇಳಬೇಕಾದ್ರೆ, ಸರೋಜ ಸದೃಶ ದೃಶ ನರಸಿಂಹ ಯಾವಾಗಲೂ ಅಷ್ಟೇ. ಸಟಾಪಟಲ ಭೀಷಣೆ ಸರವಸಾಟ ಹಾಸೋದ್ಭಟೆ ಸ್ಫುರಕೃತಿ ಪರಿಸ್ಫುಟಿತ ಭ್ರುಕುಟಿಕೆ ಪಿವಕ್ತ್ರೇ ಕೃತೆ ಕೃಪಾ ಕಪಟ ಕೇಸರಿನ್
ಧನುಜಡಿಂಬ ದತ್ತಸ್ತನ. ಅವನು ಹಾಗೆ ಅವನ ಹಿರಣ್ಯಕಶಿಪುವನ್ನ ಕೊಂದು ಕೋಪದಲ್ಲಿ ಕೊಂದಿದ್ರೆ ಕೂಡ ಪ್ರಹ್ಲಾದನ ಕಡೆ ನೋಡ್ಬೇಕಾದ್ರೆ ಕರುಣೆಯಿಂದ ನೋಡ್ತಾನಂತೆ ಒಂದು ಕಣ್ಣಲ್ಲಿ, ಇನ್ನೊಂದು ಕಣ್ಣು ಹಿರಣ್ಯಕಶಿಪುನ ಕೋಪ ಕಡಿಮೆ ಆಗ್ಬಿಡ್ತಾ ಅಂತ ಇನ್ನೊಂದು ಅಷ್ಟೇ ಕೋಪ ಇದೆ. ಆಗ ಕೋಪ ಹಾಗೆ ತೋರಿಸ್ತಾನಂತೆ. ಹೇಗೆ ಇದನ್ನ ಯಾರಿಗೆ ಕಂಪೇರ್ ಮಾಡ್ತಾರೆ ಅಂದರೆ, ಒಂದು ಸಿಂಹ ಅದ್ರ ಮರಿಗೆ ಹಾಲು ಕೊಡ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಹಾಲು ಕೊಡ್ತಾ ಇರ್ಬೇಕಾದ್ರೆ ಒಂದು ಆನೆ ಬಂದು ಇದ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಏನಾಗುತ್ತೆ, ಹಾಗೆ ಶೀರುತ್ತೆ. ಶೀರಿಯೇ ಶೃಂಗಂ ಅಂದರೆ ಒಂದು ಗರ್ಜನೆ ಮಾಡೋದು. ಆ ಗರ್ಜನೆ ಮಾಡೋದ್ರಲ್ಲಿ ಅದು ಹೆದರ್ಕೊಂಡು ಆನೆ ಹೊಟ್ಟೋಗ್ಬಿಡ್ಬೇಕು. ಆದರೆ ಅದೇ ಸಮಯದಲ್ಲಿ ಹಾಲು ಕೊಡಬೇಕಾದ್ರೆ ಕರುಣೆಯಿಂದ ಕಣ್ಣಲ್ಲಿ ನೋಡುತ್ತಂತೆ ಮಗುನ. ಈ ಥರ ನಮ್ಮನ್ನು ಕಾಪಾಡ್ತಾನೆ. ಯಾವಾಗ ಅಂದರೆ ಪೈರಿಲ್ಕಳೆ ಕೋಲ ಸುರಗೈಕಾಯಿಂದ ವೇದಾಂತ ದೇಶಗಳು ಹೇಳ್ಬೇಕಾದ್ರೆ ಅವ್ರ ಪ್ರಬಂಧದಲ್ಲಿ ಹೇಳ್ತಾರೆ, ಪೈರುಗಳೆಲ್ಲ ನೆಟ್ಟರೆ ಸುತ್ತಲೂ ಕಳೆಗಳೆಲ್ಲ ಬಂದ್ಬಿಡುತ್ತೆ. ಅದು ಅವಾಗವಾಗ ನೋಡಿ ಅದನ್ನು ಬೇಡದೇ ಇರೋ ಕಳೆಗಳನ್ನೆಲ್ಲ ತೆಗೆದುಬಿಡ್ಬೇಕು. ತೆಗೆದೇ ಹೋದರೆ ಇದ್ರ ಪೈರಿಗೆ ಏನು ಬೇಕಾಗಿರುತ್ತೆ ಆಹಾರ ಅದೆಲ್ಲ ವೀಡ್ ಅಂತಾರೆ ಇದನ್ನೆಲ್ಲ ಇಂಗ್ಲೀಷ್ನಲ್ಲಿ. ಅದು ತಿನ್ಕೊಂಡ್ಬಿಟ್ಟು ಮುಖ್ಯವಾದ ಪೈರೇ ಸರಿಯಾಗಿ ಬೆಳೆಯೋದಿಲ್ಲ. ಆ ಥರ ಹಸುರರಿದ್ದರೆ ನಮಗೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಭಗವಂತ ಬಂದು ಅವಾಗವಾಗ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತಿಗಳನ್ನೆಲ್ಲ ಬಂದು ಅವಾಗವಾಗ ನಿರಸನ ಮಾಡ್ತಾನೆ. ಅದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಹರಿಮೋಹನ್ ಅಚ್ಯುತನ ಕೈ ಮೇಲೆ ಅದು ಹೇಳಿದ್ನಲ್ಲ ಆಂಡಾಳು ಇದರಲ್ಲಿ ಮಾಡಬೇಕಾದ್ರೆ ವರ್ಣಮಾಯ ಹೇಳಬೇಕಾದ್ರೆ ಸಾಕ್ಷಾತ್ ನರಸಿಂಹನ್ನೇ ಕೈ ಹಿಡಿದು ಕೋಪುಡೆಯ ಶೀರಿಯ ಸಿಂಹಾಸನ ತಿರಂದು ನೀನು ಬಂದು ಇಲ್ಲಿ ಕೂತ್ಕೊಳ್ಬೇಕು. ಯಾವಾಗ ಅಂತ ಹೇಳಿದ್ರೆ ಹೇಗೆ ನಡಿಬೇಕು ಅಂತ ಕೇಳ್ತಾಳೆ. ಬೇರಿಮಯರ್ ನಿಮಿತ್ತ ಮೇರಿಮಯರ್ ಪೋಂಗಿ ಎಪ್ಪಾಡು ಪೇಂದುದರಿ ಸಿಂಹಗಳು ಎದ್ದುಬಿಟ್ಟು ಹಾಗೆ ಮೈಯೆಲ್ಲ ಕೊಡುಕೊಂಡು ಮೈ ಮುಡ್ಕೊಳುತ್ತಲ್ಲ ಎಲ್ಲ ಎದ್ದಿದ ತಕ್ಷಣ ಪ್ರಾಣಿಗಳೆಲ್ಲ ಆ ಥರ ಹಾಗೆ ಆ ಕೇಸರಿಗಳನ್ನೆಲ್ಲ ಕೊಡುವಂಥದ್ದು. ಅದನ್ನು ಕೊಡಬೇಕು ನೀನು ಅಂತ ಇಲ್ಲಿ ಸ್ವೋಪದೇಶ ಅರ್ಥದಲ್ಲಿ ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಅರಿವಿತ್ತು ತೀವಿಳಿತ್ತು ನೀ ಗರ್ಜನೆ ಮಾಡ್ಕೊಂಡು ಬರಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಸಂಸಾರದಲ್ಲಿ ನಿನ್ನ ಮರೆತುಬಿಟ್ಟು ಹುಚ್ಚುಚ್ಚಾಗಿ ಹೇಗೇಗೋ ಕಾಲ ಕಳೀತಾ ಇರ್ತೀವಿ. ಒಂದು ಸತಿ ನೀನು ಗದರಬೇಕು. ಅವಾಗಲೇ ನಮಗೆ ನಾವೆಲ್ಲ ಎಚ್ಚರಗೊಳ್ತೀವಿ. ಇಲ್ಲದೆ ಹೋದರೆ ಹೀಗೆ ಇದ್ಬಿಡ್ತೀವಿ, ಹೆಂಗಿದೀವೋ ಹಾಗೆ ಕಾಲ ಕಳ್ಕೊಂಡಿರ್ತಾ ಇರ್ತೀವಿ. ನಿನ್ನ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ಅದಕ್ಕೆ ಅರಿವಿತ್ತು ತೀವಿಳಿತ್ತು ಅಂದರೆ ಕೋಪದಿಂದ ನೋಡ್ಬೇಕಂತ. ನಮ್ಮನ್ನು ಕೋಪದಿಂದ ನೋಡಬೇಕು. ಯಾಕಂತ ಹೇಳಿದ್ರೆ ನಾವು ಬುದ್ಧಿ ತಿದ್ಕೊಳ್ಳೋದೇ ಇಲ್ಲ. ಒಳ್ಳೆ ಮಾತಲ್ಲೆಲ್ಲ ಹೇಳಿ ಆಳ್ವಾರ ಆಚಾರ್ಯಗಳನ್ನೆಲ್ಲ ಕಳೆದಾಗ ನಾವೇನು ಏನು ತಿದ್ಕೊಂಡು ಇಲ್ಲ. ರಾಮನೇ ಬಂದು ಬನ್ನಿ ಹೋಗೋಣ ಅಂಟಚರಾಚರಗಳೇ ವೈಹುಂಠತೇತಿ ಅಂತ ಹೇಳಿದಾಗ ಅವನ ಮಾತು ಕೇಳ್ಕೊಂಡು ನಾವೇನು ಹೋಗಿಲ್ಲ. ಇಲ್ಲೇ ಸಂಸಾರದಲ್ಲೇ ರುಚಿಯಾಗಿದೆ ಅಂತ ತಿದ್ಬಿಟ್ಟಿದ್ವಿ. ಅದಕ್ಕೆ ತೀವಿಳಿತ್ತು ಕೋಪಿಸ್ಕೊತಾನೆ. ನೀನು ಎಷ್ಟು ದಿವಸ ಸಂಸಾರದಲ್ಲಿ ಇರ್ತೀಯ, ನಡಿ ಹೋಗೋಣ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ರೆ ಪಾರ್ಕಲ್ಲಿ ಎಷ್ಟೊತ್ತಾದರೂ ಬರೋದಿಲ್ವಲ್ಲ, ಕೊನೆಗೊಂದು ಸತಿ ಬೈಬೇಕು. ಬೈದ್ರೇ ಅವಾಗ ಹೊರಡ್ತಾರೆ. ಆ ಥರ ಅರಿವಿತ್ತು ತೀವಿಳಿತ್ತು ನೀನು ಬರದೇ ಆದರೆ ಪರವಾಗಿಲ್ಲ ಬಿಡು ಅಂತ ನೀನು ಬಿಡಬಾರ್ದು, ಕೋಪಿಸ್ಕೊಳ್ಳಬೇಕು ನಮ್ಮ ಮೇಲೆ. ನಿನಗೆ ಅದಕ್ಕೆ ಅಧಿಕಾರ ಇದೆ ಅಂತ ಹೇಳ್ತಾರೆ. ಅಲ್ಲಿ ಅದು ಆ ಕೇಸರಿಗಳನ್ನೆಲ್ಲ ಹಾಗೆ ಜಾಡಿಸಿದಾಗ ಒಂದು ಒಳ್ಳೆ ಪರಿಮಳ ಬರುತ್ತಂತೆ. ಭಗವಂತ ಸರ್ವಗಂಧ, ಅವನ ಮೈಯಿಂದಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ. ನಿಗಮ ಪರಿಮಳ ಅಂತ ಹೇಳ್ತಾರೆ. ನಿಗಮ ಅಂದರೆ ವೇದದ ಪರಿಮಳ. ಆಂಡಾಳು ಹಾಡಬೇಕಾದ್ರೂ ಅಷ್ಟೇ ಅವಳ ಬಾಯಲ್ಲಿ ಏನು ವಾಸನೆ ನೋಡ್ಕೊಂಬ ಅಂತ ಹೇಳ್ಬಿಟ್ಟು ಕರ್ಪೂರಂ ನಾರುಕೋ ಕಮಲಪ್ಪೂ ನಾರುಕೋ ತಿರುಪ್ಪವಳ ಚೆವ್ವಾಯ್ತಾನ್ ತಿರುಕ್ಕುಮೋ ಅಂತ ಹೇಳ್ತಾಳೆ. ಭಗವಂತನ ಹತ್ರ ಒಂದು ಒಳ್ಳೆ ಪರಿಮಳ ಇರುತ್ತೆ, ನಿಗಮ ಪರಿಮಳ. ಅದನ್ನು ಇಲ್ಲಿ ಕೇಸರ ಜಾಡಿಸ್ಕೊಂಡಾಗ ಸುತ್ತಲೂ ಆ ಒಳ್ಳೆ ವಾಸನೆ ಬರುತ್ತಂತೆ. ಯೋಗದಲ್ಲಿ ಇರೋರಿಗೆ ಯೋಗಿಗಳಿರುತ್ತಲ್ಲ, ಅಷ್ಟಾಂಗ ಯೋಗ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಅವರಿಗೆ 3 ಸಂಗತಿ ಚೆನ್ನಾಗಿ ಗೊತ್ತಾಗುತ್ತೆ. ಭಗವಂತ ಸಾಕ್ಷಾತ್ಕಾರ ಆಗಬೇಕಾದ್ರೆ ಯಾವಾಗ ಅಂತ ಹೇಳಿದ್ರೆ ಲೇಸಾಗಿ ಒಂದು ತುಳಸಿ ವಾಸನೆ ಬರುತ್ತೆ. ಆಮೇಲೆ ಓಂಕಾರ ಗಂಟೆ ಶಬ್ದ ಕೇಳುತ್ತಂತೆ. ಇಲ್ಲಿಂದ ಓಂಕಾರದ ಗಂಟೆ ಹೊಡೆದ್ಬಿಟ್ಟು ನಿಂತಾಗ ಓಂ ಅಂತ ಎಂಟಾಗುತ್ತೆ ಶಬ್ದ, ಆ ಶಬ್ದ ಕೇಳುತ್ತಂತೆ. ಆಮೇಲೆ ಇನ್ನೊಂದು ಜ್ಯೋತಿ. ಅಷ್ಟಾಂಗ ಯೋಗ ಮಾಡೋರಿಗೆ ಹಾಗೆ ಒಂದು ಜ್ಯೋತಿ ಸ್ವರೂಪದಲ್ಲಿ ಭಗವಂತ ಹೃದಯಾಕಾಶದಲ್ಲಿ ಕಾಣಿಸ್ತಾನೆ. ಇಲ್ಲಿ ಗುಹೆನಲ್ಲಿಂದ ಹೊರಗಡೆ ಬರೋ ಥರ ಈ ಸಿಂಹ ಹೊರಗಡೆ ಬಂದಾಗ ಮೈಯೆಲ್ಲ ಕೊಡುಕೊಂಡು ಆ ಥರ ಜಾಡಿಸ್ಕೊಂಡು 3 ಇನಿಮಿಂದ ಮುಳಂಗಿ ಒಂದು ಗರ್ಜನೆ ಹಾಕಬೇಕಂತ. ಕಾಡಲ್ಲಿ ಒಂದು ಗರ್ಜನೆ ಹಾಕಿದ ತಕ್ಷಣ ಬಾಕಿ ಪ್ರಾಣಿಗಳೆಲ್ಲ ಹಾಗೆ ಸದ್ದಡ್ಕೊಂಡು ಹೊಟ್ಟೋಗುತ್ತೆ. ಆ ರಾಜ ಕಾಡಿನ ರಾಜ ತಾನೆ, ಅವನಿದ್ದಾನೆ ಅಂತ ಹೇಳಿದ್ರೆ ಇದಕ್ಕೆ ಹೇಳೋರು ಯಾವಾಗಲೂ ಈ ವೀರಪ್ಪನಿದ್ನಲ್ಲ, ಇವನು ಆನೆ ದಂತಕದೇವನು, ಅವನು ವೀರಪ್ಪನ ಒಬ್ಬ ಇದ್ದರೆ ಬೇರೆ ಪೌಚರ್ಸ್ ಎಲ್ಲ ಯಾರೂ ಹೋಗ್ತಾ ಇರಲಿಲ್ಲ. ಒಂದು ಹೆದರಿಕೆ, ಎಲ್ಲಿ ವೀರಪ್ಪನ ಸುಟ್ಟು ಬಿಡ್ತಾನೋ ಅಂತ. ಅವನೇ ಒಳ್ಳೆ ಸಿಂಹದ ಥರ ಇದೆ. ಕಾಡಿಗೆ ಒಂದು ಸಿಂಹ ಇರಬೇಕು ಅಂತ ಹೇಳ್ತಾರೆ ಯಾವಾಗಲೂ ಇಷ್ಟೇ. ಬೇರೆ ಪ್ರಾಣಿಗಳೆಲ್ಲ ಅವ್ರವ್ರದ್ದು ಏನು ಹಂಟಿಗಿರುತ್ತೋ ಅದು ಮಾತ್ರ ಮಾಡ್ತಾ ಇರ್ತಾರೆ. ಇಲ್ಲಾಂದರೆ ಸಿಕ್ಕಿದ್ನೆಲ್ಲ ತಿಂತಾ ಇರೋದು.
ಅದಕ್ಕೆ ಆ ಗರ್ಜನೆ ಮಾಡಿದಾಗ ಬಾಕಿ ಪ್ರಾಣಿಗಳು ಎಲ್ಲ ಅಡಗೋಗುತ್ತೆ ಅಂತ ಅಲ್ಲಿ ಹೇಳ್ತಾರೆ. ವೇರಿ ಮಯರ್ ಪುಂಗಿ ಎಪ್ಪ ಅಡುಂಪಿ ಅಂತಂದರೆ ಎಲ್ಲ ಕಡೆ ಒಂದು ನೋಡುತ್ತಂತೆ. ಎತ್ತರವಾದ ಪ್ರದೇಶದಲ್ಲಿ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡ್ಬಿಟ್ಟು ಸಿಂಹಾವಲೋಕನ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆಯಿಂದ ನೋಡಬೇಕು, ಎಲ್ಲ ತನ್ನ ರಾಜ್ಯ ಎಲ್ಲ ಸುರಕ್ಷಿತವಾಗಿದೆಯಾ ನಾನು. ಹಾಗೆ ವೈಕುಂಠದಿಂದ ಇಳಿದು ಬಂದು ವ್ಯೂಹದಲ್ಲಿ ನೀನು ನೆಲೆಸಿ ಎಲ್ಲ ಪ್ರಕೃತಿ ಮಂಡಲದಲ್ಲಿ ಎಲ್ಲ ಸೌಖ್ಯವಾಗಿದೆಯಾ ಅಂತ ಒಂದು ಸಿಂಹಾವಲೋಕನ ಮಾಡು ಅಂತ ಹೇಳ್ತಾಳೆ ಆಟಾಡು. ನೀನು ಕೃಪೆ ತೋರಿಸ್ದೆ ಹೋದರೆ, ನೀನು ಬಂದು ನೋಡದೆ ಹೋದರೆ ನಿನ್ನ ಮಕ್ಕಳು ಹೇಗಿರ್ತಾರೆ ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ. ನೀನು ಬಾ, ಅಲ್ಲಿಂದ ಇಳಿದು ಬಾ. ಅದಕ್ಕೆ ಅಲ್ಲಿಂದ ಹೇಳ್ತಾಳೆ, ಆ ಪಲ್ಲಕ್ಕದ ಮೇಲಿಂದ ಇಳಿದು ಬರಬೇಕು, ನೀನು ಇಳಿದು ಬಂದು ನಮ್ಮನ್ನು ನೋಡಬೇಕು ಅಂತ ಹೇಳ್ತಾಳೆ. ಮೂರಿನಿಮೆಂದು ಪುರಪಟ್ಟೆ ಹೊರಟು ಬರ್ಬೇಕು ನೀನು ಅಲ್ಲಿಂದ. ಹೇಗೆ ಬರಬೇಕಂದ್ರೆ ಮೋದರಮಾ ಪೋಲೆ ನೀ ಪೂವೈ ಪೂವಣ್ಣ. ಚೆನ್ನಾಗಿ ಟಿ ವಿಯಿಂದ ನಡ್ಕೊಂಡು ಬರ್ಬೇಕಂತೆ. ಹೇಗೆ ನಡ್ಕೊಂಡು ಬರಬೇಕು ಆ ನಡೆ ಎಳೆದು ಹೇಳ್ತಾರೆ. ಈ ನಡೆ ಎಳೆದು ಹೇಗೆ ಅಂದರೆ ಸಿನಿಮಾಗಳೆಲ್ಲ ನಡೆಯೋದು ಒಂದು ತುಂಬ ಟಿ ವಿಯಾಗಿ ನಡೆಯೋದು. ಶ್ರೀರಂಗದಲ್ಲಿ ತುಂಬ ಫೇಮಸ್ಸು ಈ ಥರ ಹೊರಪಾಡುಗಳೆಲ್ಲ ಇರುತ್ತಲ್ಲ, ಉತ್ಸವಾದಿಗಳಲ್ಲೆಲ್ಲ ಶ್ರೀರಂಗದಲ್ಲಿ ತುಂಬ ಪ್ರಖ್ಯಾತ ಅಲ್ಲಿ. ಹೇಗೆಂದರೆ ಸಿಂಹ ನಡೆ, ಗಜಗತಿ, ಇದನ್ನೆಲ್ಲ ಬೇರೆ ಬೇರೆ ಥರ ಹಾಗೆ ಮಾಡ್ತಾರೆ. ಕುದುರೆ ವೈಯಾಲಿ ಅಂತ ಮಾಡಿದಾಗಂತೂ ಒಂದೇ ಒಂದು ಕುದುರೆ ಹಾಗೆ ಓಡ್ತಾ ಇದೆಯೇನೋ ಅಂತ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಅಷ್ಟು ಫಾಸ್ಟಾಗಿ ಓಡ್ತಾರೆ. ಎಷ್ಟು ಜನ ಇಟ್ಕೊಂಡಿರ್ತಾರೆ, ಭಾರವಾಗಿರುತ್ತೆ, ದೇವರು ಹೊತ್ಕೊಳ್ಳೋಕ್ಕೂ ಕಷ್ಟ. ಆದರೂ ಕೂಡ ಕುದುರೆ ಹೇಗೆ ಓಡುತ್ತೋ ಅದೇ ಥರ ಓಡ್ಕೊಂಡು ಸೇವೆ ಇದು ಮಾಡ್ತಾರೆ. ಆನೆಗತಿ, ಗಜಗತಿನೂ ಅಷ್ಟೇ, ಸಿಂಹಗತಿನೂ ಅಷ್ಟೇ. ಎಲ್ಲ ಅದು ಹೇಗೆ ಆ ಪ್ರಾಣಿ ನಡೆಯುತ್ತೋ ಅದೇ ಥರ ವಿಜಯ ಮಾಡಿಸ್ಕೊಂಡು ಬರ್ತಾರೆ ದೇವರನ್ನು. ಶ್ರೀರಂಗದಲ್ಲಿ ನಡೆ ಎಳೆದು ಅಂತ ಹೇಳೋದು. ಶ್ರೀರಂಗ ಪೆರುಮಾಳು ಪೆರಿಯ ಕೋವಿಲ್ ಪೆರಿಯ ಪೆರುಮಾಳು ಅಂತ, ನರಸಿಂಹರಿಗೆ ಪೆರಿಯ ಪೆರಿಯ ಪೆರುಮಾಳು ಅಂತ. ಯಾಕೆ ಪೆರಿಯ ಪೆರಿಯ ಪೆರುಮಾಳು ಅಂತ ಹೇಳಿದ್ರೆ, ಅಹೋಬಲ್ಪಟ್ಟದ ಸ್ವಾಮಿ ಹೇಳ್ತಾರೆ, ರಂಗನಾಥನನ್ನು ಕುಲದೈವವಾಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದ. ಆದರೆ ರಾಮ ಕಾಡಿಗೆ ಹೋದ, ಏನು ಮಾಡ್ದ ಅಂದರೆ ತಿರುವೇಂಗಡ ಮುಡಿಯಾನಲ್ಲಿ ಸನ್ನಿಧಿನಲ್ಲಿ ನರಸಿಂಹನ ಇಟ್ಕೊಂಡು ನಮಸ್ಕಾರ ಮಾಡ್ದ. ಒಳ್ಳೆ ಹೊಡಿತಾ ಇದ್ದಾನೆ ಅವನಂತೂ, ಎಲ್ಲರ ಹತ್ರನೂ ಅಷ್ಟು ಸಾಹುಕಾರ ಆಗಿದ್ದಾನೆ ಅಂತ ಅಹೋಬಲ ಸ್ವಾಮಿ ತುಂಬ ಚೆನ್ನಾಗಿ ಹೇಳುಂಟು. ಮುಕ್ಕೂರ ಐಶಿಕರೆಲ್ಲ ಅವರೇ ಒಂದು ತಿರುಪಾವೈಗೆ ಅವರು ವ್ಯಾಖ್ಯಾನ ಬರೆದಿರೋದುಂಟು. ಮುಕ್ಕೂರ ಐಶಿಕರು ತುಂಬ ಚೆನ್ನಾಗಿ ವ್ಯಾಖ್ಯಾನ ಬರ್ತಾರೆ. ಎಲ್ಲ ನರಸಿಂಹನ ಪರವಾಗಿ ಪ್ರತಿಯೊಂದು ಪಾಶದಲ್ಲೂ ಎತ್ತಿ ನರಸಿಂಹನ ಪರವಾಗಿ ಮಾಡಿದ್ದಾರೆ. ಅಷ್ಟು ಸೊಗಸಾಗಿ ಹೇಳ್ಕೊಡ್ತಾರೆ ಅವರು. ಇಲ್ಲಿ ಇದೇ ಥರನೇ ಎಲ್ಲಿ ನರಸಿಂಹ ಅವತಾರವನ್ನು ತೋರಿಸ್ಕೊಂಡ್ಬಿಟ್ಟ, ಬೇರೆ ಅವತಾರಗಳಲ್ಲೂ ತೋರಿಸ್ಕೊಂಡ್ಬಿಡ್ತಾನೆ ಭಗವಂತ ಅಂತ ಹೇಳಬೇಕಂದ್ರೆ, ಈ ವಿಭೀಷಣ ಬಂದು ಶರಣಾಗತಿ ಮಾಡ್ಕೊಳ್ತಾನೆ. ಮಾಡ್ಕೊಂಡಾಗ ತಗೊಳ್ಬೇಕೋ ಬೇಡೋ ಅಂತ ನೋಡ್ತಾ ಇರ್ತಾನೆ. ಈ ಕಡೆ ಲಕ್ಷ್ಮಣನ ಜೊತೆ ನಿಂತ್ಕೊಂಡಿರ್ತಾನೆ ರಾಮ. ಅವಾಗ ಸುಗ್ರೀವ ಹೇಳ್ತಾನೆ, ಇವನನ್ನು ತೊಗೊಳೋದು ಬೇಡ, ಇವನು ರಾಕ್ಷಸನ ತಮ್ಮ, ಎಷ್ಟಾದರೂ ಅವ್ನು ರಾಕ್ಷಸ ಬುದ್ಧಿ ಇರುತ್ತೆ, ಬೇಡ ಅಂತ ಹೇಳ್ತಾನೆ. ಹನುಮಂತ ಹೇಳ್ತಾನೆ, ಇಲ್ಲ ಅವನು ಒಳ್ಳೆಯದಾಗಿದ್ದಾನೆ, ಅವನೇ ನನಗೆ ಸೀತಾದೇವಿ ಇರೋದು ಅಶೋಕವನ ಎಲ್ಲಿ ಅಂತ ತೋರಿಸ್ಕೊಟ್ಟಿದ್ದು, ನಿಜವಾಗ್ಲೂ ಒಳ್ಳೆಯದಾಗಿದ್ದಾನೆ, ಎಲ್ಲ ತ್ಯಾಗ ಮಾಡಿ ಬಂದಿದ್ದಾನೆ ಅಂತ. ಸುಗ್ರೀವನಿಗೆ ಸ್ವಲ್ಪ ಅಸಮಾಧಾನ. ಅವನು ಹೇಳ್ತಾನಂತೆ, ನಾನು ಅಕಸ್ಮಾತ್ ನೀವೇನಾದರೂ ವಿಭೀಷಣನ ಸೇರಿಸ್ಕೊಂಡ್ರೆ ನಾನು ನನ್ನ ಸೇನೆ ತೊಗೊಂಡು ವಾಪಸ್ ಹೊರಟೋಗ್ತೀನಿ, ನಾನು ಇರೋದಿಲ್ಲ ಅಂತ. ಅಂದರೆ ಅವನು ಅಸಮಾಧಾನ ವ್ಯಕ್ತಪಡಿಸ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ಯಾರು ಪಿಶಾಚಾನ್ ದಾನವಾನ್ ರಾಕ್ಷಸಾನ್ ಯಾರಾದರೂ ಇರಲಿ, ಅಂಗುಲ್ಯಗ್ರೇಣತಾನ್ ಹನ್ಯಾಂ ಇಚ್ಛನ್ ಹರಿಗಣೇಶ್ವರ. ಕೋಪ ಬಂದ್ಬಿಡುತ್ತಂತೆ ರಾಮನಿಗೆ. ಯಾರಾದರೂ ಆಗಲಿ, ಇವಾಗ ಕೇಳಿಸ್ಕೊಳ್ಳಿ, ಇಡೀ ಜಗತ್ತಲ್ಲಿ ಯಾವ ಪಿಶಾಚಿನೇ ಇರಲಿ, ಗಂಧರ್ವ ಆಗಿರಲಿ, ರಾಕ್ಷಸ ಆಗಿರಲಿ, ಯಾರೇ ಎದುರುಗಡೆನೆ ಬಂದರೆ ಕೂಡ ಅಂಗುಲ್ಯಗ್ರೇಣ, ಒಂದು ತುದಿ ಅಂಗುಲ್ಯಗ್ರೇಣ ಅಂತ ಸಿಂಗುಲರ್ ಹಾಕ್ತಾರೆ. ಕೈಯೆಲ್ಲ ಎಲ್ಲ ಕೈ ಬೆರಳುಗಳನ್ನು ತೋರಿಸಲಿಲ್ಲ. ಅಂಗುಲ್ಯಗ್ರೇಣತ ಅನ್ಯಾನ್, ತುದಿ ಬೆರಳಲ್ಲಿ ನಾನು ಎಲ್ಲರನ್ನೂ ಹತ ಮಾಡೋಕ್ಕೆ ನನಗೆ ಶಕ್ತಿ ಇದೆ, ನನಗೆ ಗೊತ್ತು, ಯಾರು ಬೇಕಾದರೂ ಹೋಗ್ಬೋದು ಅಂತ ಅವ್ನು ಹೆದರಿಸ್ತಾನೆ. ಆವಾಗ ಸುಗ್ರೀವ ಬಂದು ಕ್ಷಮಾಪಣೆ ಕೇಳ್ಕೊಳ್ತಾನೆ, ಇಲ್ಲ ತಪ್ಪಾಯಿತು ಅಂತ. ಅದರಲ್ಲೇ ಗೊತ್ತಾಗ್ಬಿಡತ್ತಂತೆ. ಅವಾಗಿಂದ ಯಾವಾಗ ಅಂತ ಹೇಳಿದ್ರೆ ರಾಘವ ಸಿಂಹ ಅಂತಲೇ ಕರಿತಾ ಇದ್ದಂತೆ. ಯಾರು ನರಸಿಂಹ, ರಾಘವ ನರಸಿಂಹ ಅಂತ ಕರಿತಾ ಇದ್ದಂತೆ ಸುಗ್ರೀವ ರಾಮನನ್ನು. ಅವಾಗಿಂದ ಯಾವಾಗ ನರಸಿಂಹಾವತಾರ ತೋರಿಸ್ಬಿಟ್ಟ, ರಾಮಾವತಾರದಲ್ಲಿ ನರಸಿಂಹಾವತಾರ ತೋರಿಸ್ಬಿಟ್ಟ ಅಂತ. ಆ ಥರ ತುಂಬ ವಿಶೇಷವಾದ ಅವತಾರ ಇದು. ಈ ಉಗುರು ಅಂತ ಹೇಳಿದಾಗ ಹೊಸದಾಗಿ ಬೆಳೆಸ್ಕೊಳ್ತಾನಂತೆ. ಯಾಕಂದರೆ ಯಾವುದು ಇರೋ ಆಯುಧಗಳೆಲ್ಲ ಉಪಯೋಗಿಸ್ಬಾರ್ದು ಅಂತಿದ್ದಾಗ, ಜೀವ ಇರೋದ್ರಿಂದನೂ ಹೋಗಬಾರ್ದು, ಜೀವ ಇಲ್ಲದೆ ಇರೋದ್ರಿಂದನೂ ಹೋಗಬಾರ್ದು ಅಂತಿದ್ದಲ್ಲ. ಈ ಉಗುರು ತುದಿನಲ್ಲಿ ನೀವು ಕಟ್ ಮಾಡಿದ್ರೆ ಅದು ಜೀವ ಇಲ್ಲದೆ ಇರೋ ಥರನೇ ಇರುತ್ತೆ, ಹಿಂದೆ ಹೋದರೆ ಜೀವ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಉಗುರ ಆಗ್ಬೋದು ಅಂತ ಉಗುರನ್ನು ಬೆಳೆಸ್ಕೊಂಡು ಹೇಗೆ ಸೀರಿಬಿಟ್ಟು ಒಳಗಡೆ ಎಲ್ಲ ಹುಡುಕ್ತಾನಂತೆ. ಎಲ್ಲಾದರೂ ಒಂದು ಕಡೆ ಹರಿ ಅಂತ ಇದೆಯಾ ನೋಡೋಣ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಪಾಪ ಪ್ರಜ್ಞೆ ಅವನಿಗೆ ಇದ್ದಿದ್ರೆ ಕ್ಷಮಿಸ್ಬಿಟ್ಟು ಹಾಗೆ ಪ್ಯಾಕ್ ಮಾಡಿಬಿಡ್ತಾ ಇದ್ದ.
ಹೇಗೆ ಅಂತ ಹೇಳಿದ್ರೆ ಗಜೇಂದ್ರಗೆ ಕಾಲೆಲ್ಲ ಬ್ಯಾಂಡೇಜ್ ಮಾಡಿದ್ನಲ್ಲ ಅದೇ ಥರ ಪ್ಯಾಕ್ ಮಾಡಿಬಿಡ್ತಾ ಇದ್ದ. ಆ ಥರ ಏನೂ ಇರಲಿಲ್ವಂತೆ. ಅವಾಗ ಮತ್ತೆ ಸೀಳ್ತಾನೆ. ತುಂಬ ಲಕ್ಷ್ಮಿ ಮತ್ತು ಎಲ್ಲರೂ 33 ಕೋಟಿ ದೇವತೆಗಳಿಗೂ ಹೆದರ್ಕೊಳ್ಳೋ ಥರ ಅಂತ ಒಂದು ಉಗ್ರ ಅವತಾರ ಇದು. ಪ್ರಹ್ಲಾದನಿಗೆ ಮಾತ್ರ ಏನೂ ಅನಿಸ್ಲಿರುತ್ತೆ. ನಿನಗೆ ಯಾಕೆ ಭಯನೇ ಆಗಲಿಲ್ಲ ಅಂತ ಎಲ್ಲರೂ ದೇವತೆಗಳು ಕೇಳಿದಾಗ, ಯಾಕೆ ಭಯ ಆಗಬೇಕು, ನಮ್ಮ ತಂದೆ ಅಲ್ವಾ ಇವರು, ತಂದೆ. ಅದಕ್ಕೆ ಆಮೇಲೆ ಕೊನೆಯಲ್ಲಿ ಹೇಳ್ತಾನೆ, ಯಾರೋ ಏನು ಬೇಕು ನನಗೆ ಬರ ಅಂತ ಕೇಳಿದಾಗ ಪ್ರಹ್ಲಾದನಿಗೆ ಹೇಳ್ತಾನೆ, ನನಗೆ ಯಾವ ಆಸೆನೂ ಇರಬಾರ್ದು. ಆಸೆಗಳಂತ ಹೇಳಿದ್ರೆ ಹುರಿದು ಕಾಳು ಥರ ಇರಬೇಕು ಅಂತ, ಚಿದರಬಾರ್ದು. ನನ್ನ ಆಸೆಗಳೆಲ್ಲ ಹುರಿದು ಕಾಳು ಥರ ಇರಬೇಕು ಅಂತ. ಇವು ಕಾಳುಗಳನ್ನೆಲ್ಲ ನೀವು ಹುರಿದು ಬಿಟ್ಟರೆ ಬಾಣಲಿನಲ್ಲಿ ಆಮೇಲೆ ಅದು ಮೊಳಕೆ ಹೊಡೆಯಲ್ಲ. ಆ ಥರ ನನ್ನ ಆಸೆಗಳನ್ನೆಲ್ಲ ಕಾಳು ಥರ ಹುರಿದು ಬಿಡಬೇಕು. ನನಗೆ ಯಾವ ಆಸೆನೂ ಮೊಳಕೆ ಹೊಡಿಬಾರ್ದು, ಅಷ್ಟೇ ಸಾಕು. ನೀನು ಯಾವಾಗಲೂ ನನಗೆ ಸಿಕ್ಕಿದೆಯಾ, ಇನ್ನೇನು ಬೇಡ ನನಗೆ ಅಂತ ಕೇಳ್ತಾನಂತೆ. ಅವಾಗ ಅವನಿಗೆ ವರ ಕೊಡ್ತಾರೆ. ಇನ್ನೊಂದು, ನಮ್ಮ ತಂದೆನ ಮನ್ನಿಸು ಅಂತಾನೆ. ನನ್ನ ತಂದೆನ ಪಾಪ ಗೊತ್ತಿಲ್ಲ, ರಾಕ್ಷಸ ಬುದ್ಧಿ ಅದು. ನಾನು ಎಷ್ಟೋ ಹೇಳೋಕ್ಕೆ ಪ್ರಯತ್ನ ಪಟ್ಟೆ, ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ, ಅವನನ್ನು ಕ್ಷಮಿಸಿಬಿಟ್ಟು ಅವನಿಗೆ ಮೋಕ್ಷ ಕೊಡು ಅಂತ ಹೇಳ್ತಾನೆ. ಆಮೇಲೆ ಅವನಿಗೂ ಮೋಕ್ಷ ಸಿಗುತ್ತೆ. ಒಂದು ಕೆಲವು ಕಡೆ ಪದ್ಮಪುರಾಣದಲ್ಲೆಲ್ಲ ಕ್ಷಮಿಸಿಬಿಟ್ಟು ಹಾಗೆ ಬಿಟ್ಬಿಡ್ತಾನೆ ಅಂತಾನೆ. ಸೊ ಒಳ್ಳೆಯದಾಗ್ಬಿಟ್ಟ ಹಿರಣ್ಯಕಶಿಪು, ಆ ಥರನೂ ತೋರಿಸ್ತಾರೆ. ಒಂದೊಂದು ಪುರಾಣದಲ್ಲಿ ವ್ಯತ್ಯಾಸವಾಗಿ ಕಥೆಗಳನ್ನು ಹೇಳೋದುಂಟು. ಇದರಲ್ಲಿ ಅವನಿಗೆ ಮೋಕ್ಷ ಕೊಡ್ತಾರೆ. ಯಾಕಂದರೆ ಪ್ರಹ್ಲಾದ ಹೇಳ್ದ ಅಂದ್ಬಿಟ್ಟು ಇದರಲ್ಲೇ ನಾವು ತಿಳ್ಕೊಬೋದು, ಒಬ್ಬರಿಗೆ ಇನ್ನೊಬ್ಬರು ಮೋಕ್ಷ ಕೇಳ್ಬೋದಾ, ಒಂದು ಜೀವಾತ್ಮ ಇನ್ನೊಂದು ಜೀವಾತ್ಮನ ರಕ್ಷಣೆ ಮಾಡ್ಬೋದಾ ಅಂತ ಹೇಳಿದ್ರೆ ಆ ಸ್ಥಾನ ಇರುತ್ತಲ್ಲ ಅದ್ರ ಮೇಲೆ ಇದಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಪ್ರಹ್ಲಾದನಿಗೆ ತನ್ನ ತಂದೆ ಮೇಲೆ ಗೌರವ ಯಾವತ್ತೂ ಇತ್ತು, ಆದರೆ ಅವನು ಕೇಳಲಿಲ್ಲ. ಆದರೆ ಅನ್ಯಾಯವಾಗಿ ಭಗವಂತನೇ ವರ ಕೊಟ್ಟಾಗ ಅವನಿಗೆ ಕ್ಷಮಿಸಲು ಅವನಿಗೂ ಮೋಕ್ಷ ಕೊಡು ಅಂತ ಕೇಳ್ತಾನೆ, ಕೊಟ್ಟ ಅಂತ ಆಗುತ್ತೆ. ಇದೇ ಥರ ಒಬ್ಬರಿಗೆ ಒಂದು ಜೀವಾತ್ಮ ಇನ್ನೊಂದು ಜೀವಾತ್ಮನ ಕೇಳ್ಬೋದು ಅಂತಲೂ ಇದೆ. ಇವಾಗ ಅವನಿಗೆ ಆಸಕ್ತಿ ಏನಿರಲಿಲ್ಲ, ಯಾರಿಗೆ, ಹಿರಣ್ಯಕಶಿಪುಗೆ ಭಗವಂತನ ಮೇಲೆ ಅವ್ರ ಗೌರವನೂ ಇರಲಿಲ್ಲ, ಮಹಾವಿಶ್ವಾಸನೂ ಇರಲಿಲ್ಲ, ಶರಣಾಗತಿ ಬಗ್ಗೆ ಏನು ಗೊತ್ತೂ ಇರಲಿಲ್ಲ. ಆದ್ರೂ ಪ್ರಹ್ಲಾದ ಅವನ ಆಚಾರ್ಯ ಸ್ಥಾನದಲ್ಲಿ ನಿಂತ್ಕೊಂಡು ತನ್ನ ತಂದೆಗೇನೆ ಶರಣಾಗತಿ ಮಾಡೋರಿಗೆ ಏನು ಗತಿ ಸಿಗುತ್ತೋ ಆ ಗತಿಯನ್ನು ತನ್ನ ತಂದೆಗೆ ಕೊಡ್ತಾನೆ. ಆಶ್ಚರ್ಯಕರವಾದ ಅವತಾರ ವಿಶೇಷಗಳಲ್ಲಿ ಗೊತ್ತಾಗುವಂಥ ಸೀಕ್ರೆಟ್ಸ್ ಇರುತ್ತಲ್ಲ, ಅದು ಕೂಡ ಅಷ್ಟೇ. ತುಂಬ ಒಂದು ಚಿಕ್ಕ ಹುಡುಗ ನಮಗೆ ಹೇಳ್ಕೊಡುವಂಥ ವಿಷಯಗಳು ತುಂಬ ಇದೆ. ಪೋದರುಮ ಪೂಲೆ ನೀ ಪೂಮೈ ಪೂವಣ್ಣ ನೀ ನಡ್ಕೊಂಡು ಬಾ ಅಂತ. ಸಿಂಹ ಶಾರ್ದೂಲ ವೃಷಭಗತಿ ಅಂತ ಹೇಳ್ತಾರೆ. ಆ ಥರ ಒಂದೊಂದು ನಡಿಬೇಕಾದ್ರೆ ಟಿವಿಯಾಗಿ ನಡ್ಕೊಂಡು ಬರೋದು. ಯಾವಾಗ ಸೀತಾ ಸ್ವಯಂವರಕ್ಕೆ ಹೋದಾಗ ಸೀತೆ ಅವಳ ಸ್ನೇಹಿತರ ಜೊತೆಗೆಲ್ಲ ನಿಂತ್ಕೊಂಡಿರ್ತಾಳಂತೆ, ಸಖಿಯರ ಜೊತೆಗೆ ಅರಮನೆಯಲ್ಲಿ ಬಾಲ್ಕನಿಯಲ್ಲಿ ನಿಂತ್ಕೊಂಡಿರ್ತಾಳೆ. ನಿಂತ್ಕೊಂಡಿದ್ರೆ ಈ ಲಕ್ಷ್ಮಣ ಮತ್ತು ರಾಮ ಇಬ್ಬರು ನಡ್ಕೊಂಡು ಬರ್ತಾ ಇರ್ತಾರೆ, ಟಿವಿಯಾಗಿ ನಡ್ಕೊಂಡು ಬರ್ತಾ ಇರ್ತಾರೆ. ವಾಲ್ಮೀಕಿಗಳು ವರ್ಣಿಸೋದ್ರಿಂದ ಹಾಗೆ ಯಾರೇ ಇದು ಸಿಂಹದ ಥರ ಎಷ್ಟು ಚೆನ್ನಾಗಿ ಟಿವಿಯಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಹಾಗೆ ಒಂದು ಕಣ್ಣಲ್ಲೇ ಹಾಗೆ ರಾಮ ಮೇಲೆ ನೋಡಿದಂತೆ. ನೋಡಿದಾಗ ಹಾಗೆ ಸೀತೆ ತಲೆ ಕೆಳಗೆ ಹಾಕ್ಬಿಡ್ತಾಳೆ. ಪೂರ್ತಿ ನೋಡೋಕ್ಕೆ ಇವಳಿಗೂ ಸಂಕೋಚ, ಇವಳು ನೋಡಿಲ್ಲ, ಸೀತೆನೂ ನೋಡಲ್ಲ. ಇವಳು ನೋಡಿಯೇನೆ ಅಂತ ಕೇಳ್ತಾರೆ ರಾಮನ. ಇಲ್ಲ, ಬರೀ ತೋಳು ಮಾತ್ರ ನೋಡಿದೆ, ಫುಲ್ ನೋಡೋಕ್ಕಾಗಲಿಲ್ಲ, ಸಂಕೋಚ ಆಗೋದು. ರಾಮನ್ನ ಯಾವುದಾದ್ರೂ ಒಂದು ಅವಯವ ನೋಡಿದರೆ ಪೂರ್ತಿ ನೋಡೋಕ್ಕೆ ಆಗೋದಿಲ್ಲವಂತೆ ರಾಮನ್ನ. ಅಷ್ಟೊಂದು ಸುಂದರಾಗ ತೋಳು ಕಂಡಾರ ತೋಳೇ ಕಂಡಾರ ಅಂತ ಕಂಬರಾಮಾಯಣದಲ್ಲಿ ವರ್ಣಿಸ್ತಾರೆ. ತೋಳೇನಾದ್ರೂ ನೋಡ್ಬಿಟ್ಟಿದ್ರೆ ಆ ಸುಂದರ ಬಾಹು ಪೆರುಮಾಳ್ ಅಂತ ತಿರುಮಾಲಿನ ಶೋಲೆಯಲ್ಲಿ ಭಗವಂತನಿಗೆ ಅದೇ ಹೆಸರು. ಬಾಹು ಅಷ್ಟು ಚೆನ್ನಾಗಿರ್ತದೆ. ಆಜಾನು ಅಂತ ಹೇಳಿದರೆ ಈ ಮಂಡಿವರೆಗೂ ಕೈ ಬರಬೇಕು. ಅದು ಸಾಮುದ್ರಿಕ ಲಕ್ಷಣ ಕ್ಷತ್ರಿಯರಿಗೆ ಆ ಮಂಡಿವರೆಗೂ ಕೈ ಬರುತ್ತೆ, ಅಷ್ಟು ಸುಂದರವಾಗಿದ್ದಾಗ ತಿರುಮಾಲಿನ ಶೋಲೆಯಲ್ಲಿ ಅದೇನೇ ಹೆಸರು, ಸುಂದರ ಬಾಹು ಪೆರುಮಾಳ್ ಅಂತಲೇ ಹೆಸರು ಅವ್ರಿಗೆ. ಈ ಥರ ಈ ಪೋದರು ಮಾ ಪೋಲೆ ಈ ಹೂವೈ ಹೂವಣ್ಣ ಅಂತ ಹೇಳ್ತಾರೆ. ಈ ಭಗವಂತನ ಕಲರ್ ಅಸತಿ ಪುಷ್ಪ ಸಂಕಾಶ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಲೈಟ್ ಪರ್ಪಲ್ ಕಲರ್ ಇದ್ದಲ್ಲ ಅವನು ಬರಬೇಕು. ಹೂವೈ ಹೂವಣ್ಣ ಅಂತ ಹೇಳ್ಬೇಕಾದ್ರೆ ಹೃದಯನೂ ಅಷ್ಟೇ ಅಷ್ಟು ಪುಷ್ಪದ ಥರ ಸುಕೋಮಲವಾಗಿ ಎಲ್ಲರ ಬಗ್ಗೆನೂ ಒಂದು ಕರುಣೆ ಇತ್ತಂತೆ ಭಗವಂತನಿಗೆ. ಆ ಹೆಸರು ಅವರಿಗೆ ಅನ್ವರ್ಥನಾಮವಾಗಿ ತುಂಬ ಚೆನ್ನಾಗಿತ್ತು ಅಂತ ಈ ಸ್ವಾಪದೇಶ ಅರ್ಥದಲ್ಲಿ ಹೇಳ್ತಾರೆ. ಇಲ್ಲಿ ಮಾರಿ ಮಲೆ ಮುಂಜಿಲ್ಲ ಅಂತ ಹೇಳ್ಬೇಕಾದ್ರೆ, ಮಾರಿ ಅಂದರೆ ದೊಡ್ಡ ಮಳೆ. ಎಂಥ ಮಳೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ. ತಿರುಮಲೆ ಆಳ್ವಾರದನ್ನು ತುಂಬ ಚೆನ್ನಾಗಿ ವರ್ಣಿಸ್ತಾರೆ. ಹೇಗೆಂದರೆ, ನಿಲ್ಲಾದ ಪೆರು ವೆಳ್ಳಂ ನೆಡುಗು ಶುಂಬಿಟ್ಟು ಓಡಿ ಪೆರುಗು ಕಾಲಂ ಮಲ್ಲಾಡ ತಡ கையால் பகிரண்டம் மகப்படத்து காலத்து அன்று எல்லாரும் அறியாரோ எப்பெருமான் ಉಂಟು ಎಚ್ಚಿಲ್ ದೇವರ್. ಪ್ರಳಯ ಕಾಲದ ಮಳೆ ಅಂತ ಹೇಳ್ತಾರೆ. ಮಾರಿ
ಮಾರಿಮಲೆ ಮುಳಿಂಜಿಲ್ ಎಲ್ಲ ಮುಳುಗೋಗಿ ನೀರು ಜಲಪ್ರಳಯ ಆಗುತ್ತಲ್ಲ. ಎಷ್ಟು ಅಂತ ಹೇಳಿದ್ರೆ 100 ವರ್ಷ ಕಾಲ ಮಳೆ ಬರುತ್ತದೆ. 2 ದಿವಸ 3 ದಿವಸ ಮಳೆ ಬಂದುಬಿಟ್ರೆ ಎಲ್ಲ ನೋಡ್ತಾ ಇರ್ತೀವಿ, ಬಟ್ಟೆ ಒಣಗಲ್ಲ, ಅರೊಣಗಲ್ಲ, ಇರೋಂಗಲ್ಲ, ಶಾಖ ಕಡಿಮೆ ಆಗಿಬಿಡುತ್ತೆ, ಅಟ್ಮಾಸ್ಫಿಯರಲ್ಲಿ ಒದ್ದಾಡ್ತೀವಿ. 100 ವರ್ಷ ಕಾಲ ಸತತವಾಗಿ ಧಾರಾಕಾರವಾಗಿ ಮಳೆ ಸುರಿದ್ರೆ ಹೇಗಿರುತ್ತೆ ನೋಡಿ. ಭೂಮಿಯಿಂದ 100 ಯೋಜನೆ ಅಷ್ಟು ಎತ್ತರಕ್ಕೆ ಮಳೆ ನೀರು ಎಲ್ಲ ನೀರು ಆವರ್ತ ಆಗಿಬಿಟ್ಟಿರುತ್ತೆ. ಯಾವುದು ಏನು ಬದುಕಿರೋದು ಅದರಲ್ಲಿ ಯಾವ ವಸ್ತುನು ಎಲ್ಲ ಜೀವ ಜಂತುಗಳು ಮುಳುಗೋಗ್ಬಿಟ್ಟಿರುತ್ತೆ. ಅದನ್ನ ಹೇಳ್ತಾರೆ ನಿಲ್ಲಾದ ಪೆರುವೆಳ್ಳ, ಹೇಳಕ್ಕೆ ಆಗಲ್ಲ ಆ ಥರ ಒಂದು ನೆರೆ ಬಂದ್ಬಿಡುತ್ತಂತೆ. ನೆಡು ವಿಷುಂಬಿನ್ಮೀದು ಪೋಯ್, ಈ ಆಕಾಶ ಇದೆಯಲ್ಲ, ಆಕಾಶದ ಮಧ್ಯದ ಭಾಗವರೆಗೂ ನೀರು ತುಂಬಿಕೊಂಡಿರ್ತಂತೆ. ಪ್ರಳಯದ ವರ್ಣನೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಆಳ್ವಾರ್ಗಳು. ನಾವೆಲ್ಲ ಇವಾಗ ಸೈನ್ಸ್ ಫಿಕ್ಷನ್ಸನ್ನು ನೋಡ್ತಾ ಇರ್ತೀವಿ, ಇವರೆಲ್ಲ ಬರೆದು ಕೊಟ್ಟಿದ್ದಾರೆ ಆಗಲೇ. ಇವರಿಗೆಲ್ಲ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಮುಕ್ತ ದಶೆಯಲ್ಲಿ ನಮಗೆ ಮುಕ್ತರು ನಿತ್ಯರು ಅಂತ ನಾನು ಹೇಳ್ತಾ ಇರ್ತೀರಲ್ಲ, ವೈಕುಂಠದಲ್ಲಿ ಇರ್ಬೇಕಾದ್ರೆ ಮುಕ್ತ ದಶೆಯಲ್ಲಿ ಎಲ್ಲ ಗುಣಗಳು ಅಷ್ಟಗುಣ ಆವಿರ್ಭಾವ ಆಗಿರುತ್ತೆ. ಇವರು ಪ್ರಳಯದಲ್ಲಿ ಏನೇನಾಗುತ್ತೋ ಅದನ್ನೆಲ್ಲ ನೋಡ್ಬೋದು. ಸೃಷ್ಟಿ ಭಗವಂತ ಹೇಗೆ ಮಾಡ್ತಾನೆ ಅದನ್ನು ಎಲ್ಲ ನೋಡ್ಬೋದು. ಸೊ ಇವರೆಲ್ಲ ಮುಕ್ತ ದಶೆಯಲ್ಲಿ ಇದ್ದವರು ಆಳ್ವಾರೆಲ್ಲ, ಅವ್ರಿಗೆ ಹಾಗಾಗಿ ಪ್ರಳಯದಲ್ಲಿ ಹೇಗಿರುತ್ತೆ ಅಂತ ಗೊತ್ತೂ ಇತ್ತು. ಇನ್ನೊಂದು, ಇವರೆಲ್ಲ ದಾರ್ಶನಿಕರು, ಅವ್ರಿಗೆ ಕಾಲ್ಪನಿಕವಾಗಿ ಕಣ್ಣು ಮುಂದೆ ಹಾಗೆ ಚಿತ್ರ ಬರ್ತಾ ಇರುತ್ತೆ, ಪದ್ಯಗಳನ್ನು ಬರಿತಾ ಇರ್ತಾರೆ. ಅದು ನಿಲ್ಲಾದ ಪೆರುವೆಳ್ಳಂ ನೆಡುವಿ ಶುಂಬಿನ್ಮೀದು ಓಡಿ ಪೆರುಗಾಲ, ರಾಬಸವಾಗಿ ಹರಿದು ಹೋಗ್ತಾ ಇರುತ್ತಂತೆ. ಮಲ್ಲಾಂಡ ತಡ ಕೈಯಾಲ್ ಬಹಿರಂಡ ಆಣಪಡತ್ತ ಕಾಲತ್ತೆ. ಅಂತ ಒಂದು ಇದರಲ್ಲಿ ಎಲ್ಲವನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾರಂತೆ ಭಗವಂತ. ಜಲಪ್ರಳಯ ಆಗ್ತಾ ಇದೆ, ಎಲ್ಲ ಕೊಚ್ಚಿ ಹೋಗ್ತಾ ಇದೆ ಅಂತಬೇಕಾದ್ರೆ ಮಲ್ಲ ಅಣ್ಣ ತಿರುಗಿ ಕೈಯಲ್ಲಿ ಅವ್ರು 2 ಕೈ ಬಾಹುಗಳನ್ನ ತೋರಿಸಿ ಎಲ್ಲ ಒಟ್ಟಿಗೆ ಇಟ್ಕೊಳ್ತಾನೆ. ಹೇಗೆ ಇಟ್ಕೊಳ್ತಾನೆ ಅಂದರೆ ಎಲ್ಲ ತನ್ನ ಹೊಟ್ಟೆ ಒಳಗೆ ಇಟ್ಕೊಳ್ತಾನೆ. ಇದನ್ನು ಮಾರ್ಕಂಡೇಯರು ಸೃಷ್ಟಿ ರಹಸ್ಯಗಳಿಗೆ ಗೊತ್ತಾಗಬೇಕು ಅಂತ ತಪಸ್ಸು ಮಾಡಿದಾಗ ಮಾರ್ಕಂಡೇಯರ ಹೊಟ್ಟೆ ಒಳಗೆ ಮಾರ್ಕಂಡೇಯರನ್ನ ನುಗ್ಗು ಬಿಡ್ತಾರೆ. ಆ ಹೊಟ್ಟೆ ಒಳಗೆ ಹೋದಾಗ ನೋಡ್ತಾರೆ ಎಲ್ಲ ಜಲಪ್ರಳಯ, ಅಲ್ಲೇ ರುದ್ರ ಬ್ರಹ್ಮ 33 ಕೋಟಿ ದೇವತೆಗಳು, ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ. ಅವರು ತೇಲ್ತಾ ಇರ್ತಾರೆ ಮೇಲೆ ಕೆಳಗಾಗಿ ಮೇಲೆ ಕೆಳಗಾಗಿ. ಎಂತ ಅಂದರೆ ಡ್ಯಾಶ್ ಹೊಡ್ಕೊಂಡು ಒಬ್ರಿಗೊಬ್ರಿಗೆ ಅಷ್ಟು ಜನ ಆಶ್ಚರ್ಯ ಪಡ್ತಾರೆ. ಹೇಗೆ ಅಂದರೆ ಚೇತನ ಅಚೇತನ ಪದಾರ್ಥಗಳು, ರುದ್ರ ಬ್ರಹ್ಮ ಎಲ್ಲ ಎಷ್ಟು ದೊಡ್ಡ ದೇವತೆಗಳು, ಅಚೇತನ ಪದಾರ್ಥದ ಥರ ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳ ಜೊತೆಗೆ ಅವರು ಭಗವಂತನ ಹೊಟ್ಟೆ ಒಳಗೆ ಒಂದು ಆಹಾರದ ಥರ ಇರೋದು. ಇವಾಗ ನಾವು ತಿನ್ನಬೇಕಾದ್ರೆ ಜಿಲೇಬಿ ಬೇರೆ, ಇದು ಬೇರೆ, ಪುಳಿಯೋಗರೆ ಬೇರೆ ಅಂತೆಲ್ಲ ತಿಂತಿರ್ತೀವಲ್ಲ, ಹೊಟ್ಟೆ ಒಳಗೆ ಹೋದಾಗ ಎಲ್ಲ ಕಲಸ್ಮೇಲೋಗ್ರ ಹೇಗಾಗಿರುತ್ತೆ ಆ ಥರ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನುಂಗ್ಬಿಟ್ರೆ ಯಾವ ದೇವತೆ ಏನೂ ಇಲ್ಲ. ಎಲ್ಲ 33 ಕೋಟಿ ದೇವತೆಗಳು ಅಷ್ಟೇ. ಎಲ್ಲ ಸೃಷ್ಟಿನಲ್ಲಿ ಏನೇನಿರುತ್ತೋ ಮಹಾಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ನಿಶೇಷ ಕ್ಷತ ಕಂಠಕೆ ಕ್ಷಿತಿತಲೆ ದಾರ ಜಲೋಗೈ ಧ್ರುವಂ ಧರ್ಮಂ ಕಾತಯುಗಂ ಪ್ರರೋಹಯತಿಯನ್ ನಿಸ್ತ್ರಿಂಶದಾರಾಜಲಃ. ದಶಾವತಾರ ಸ್ತೋತ್ರದಲ್ಲಿ ಬರುತ್ತೆ ಇದು. ನಿಸ್ತ್ರಿಂಶ ಅಂದರೆ ಒಂದೊಂದು ಮಳೆ ಹನಿ ಕಡ್ಗದ ಥರ ಬೀಳ್ತಾ ಇತ್ತಂತೆ, ಚೂಪಾಗಿ ನೋಡ್ಕೊಳ್ಳಿ, ಒಂದು ಹನಿ ಥರ ಬೀಳ್ತಾ ಇರಲಿಲ್ಲ. ಮಾರಿಮಲೆ ಮಳೆ ಮುಳಿಂಜಿಲ್, ಈ ಥರ ಮಳೆ ಹೋಯಿತು. ಪ್ರಳಯ ಕಾಲದಲ್ಲಿ ಹೀಗೆ ಮಳೆ ಬರುತ್ತೆ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ ನಮಗೆ. ಈ ಪ್ರಳಯ ಕಾಲದಲ್ಲಿ ಏನಾದರೂ ಆಗ್ಬೋದು, ಅಗ್ನಿ ಪ್ರಳಯ ಆಗ್ಬೋದು, ಭೂಕಂಪ ಆಗ್ಬೋದು, ಅಥವಾ ಜಲಪ್ರಳಯ ಆಗ್ಬೋದು, ಯಾವುದೋ ಒಂದಾಗುತ್ತೆ. ಕೆಲವು ದೈನಂದಿನ ಪ್ರಳಯ ಅಂತ ಹೇಳ್ತಾರೆ. ಏನಂದರೆ ಅಲ್ಲಲ್ಲೇ ಕೆಲವು ಪಾಕೆಟ್ಸಲ್ಲಿ ಮಾತ್ರ ಪ್ರಳಯ ಆಗುತ್ತೆ. ಅಂದರೆ ಭೂಮಿಲಿ ಮಾತ್ರ ಆಗ್ಬೋದು, ಅಥವಾ ಇನ್ಯಾವುದೋ ಒಂದು ಗ್ರಹ ಮಾತ್ರ ಆಗ್ಬೋದು. ಭೂಮಿನಲ್ಲೇ ಕೆಲವು ಕಡೆ ಮಾತ್ರ ಆಗ್ಬೋದು. ಸುನಾಮಿ ಹೋಗಿ ಕೆಲವು ಕಡೆ ಮಾತ್ರ ಆಯಿತು, ಕೆಲವು ಕಡೆ ಆಗೋದು. ಇದಕ್ಕೆಲ್ಲ ದೈನಂದಿನ ಪ್ರಳಯ ಅಂತಾರೆ. ಮಹಾಪ್ರಳಯ ಅನ್ನೋದು ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ, ಅವನ ಆಯುಷ್ ಮುಗಿದೋದಾಗ, ಅವರಿಗೆ 100 ವರ್ಷ ಆಗೋದಾಗ ಅದು ಒಂದು ಕಲ್ಪಾಂತರ ಅಂತಾರೆ. ಒಂದು ಕಲ್ಪ ಮುಗಿದೋದಾಗ ಮಹಾಪ್ರಳಯ. ಆವಾಗ ಬ್ರಹ್ಮನ ಸಮೇತ ಎಲ್ಲವನ್ನು ನುಗ್ಬಿಡ್ತಾರೆ. ಒಂದ್ರೂ ದೇವು ಮತ್ತು ಯಾರು ಇಲ್ಲ ಅಂದರೆ ಎಲ್ಲವನ್ನು ನುಗ್ಬಿಟ್ಟಿರ್ತಾನೆ. ಮತ್ತೆ ಸೃಷ್ಟಿ ಯಾವಾಗ ಮಾಡ್ತಾನೆ ಅಂದರೆ ನಾಮುಹನೆ ಉಂದಿಲ್ ಪಡೆಯುತ್ತಾನೆ. ಚತುರ್ಮುಖ ಬ್ರಹ್ಮನನ್ನು ತನ್ನ ನಾಭಿಕಮಲದ ಮೇಲೆ ಸೃಷ್ಟಿ ಮಾಡ್ತಾನೆ. ಮತ್ತೆ ಸೃಷ್ಟಿ ಮಾಡಬೇಕು ಅಂದಾಗ ಅವಾಗ ಮಾಡ್ತಾನೆ. ಇಲ್ಲಿ ಹೇಳ್ತಾರೆ ಮಲ್ಲ ಅಂಡತಡ ಕೈಯ ಬಹಿರಂಡ ಮಹಾಪಡತ್ತ ಕಾಲತ್ತೆ. ಇವಾಗ ಅಂದರೆ ಎಲ್ಲರೂ ಮರಿಯಾರು, ಈ ದೇವರು ದೊಡ್ಡವರು ಆ ದೇವರು ದೊಡ್ಡವರು ಅಂತೆಲ್ಲ ನೀವು ಹೇಳ್ತಾ ಇರ್ತೀರಲ್ಲ, ಎಷ್ಟು ನಿಷ್ಠುರವಾಗಿ ಹೇಳ್ತಾರೆ ನೋಡಿ ತಿರುಮಂಗೈ ಆಳ್ವಾರು. ಏನು ಹೇಳ್ತಾರೆ ಅಂದರೆ ಎಲ್ಲರೂ ಮರಿಯಾರು, ಯಾರಿಗೂ ಗೊತ್ತಿಲ್ವಾ, ಅವನು ವಮನ ಮಾಡಿದಾಗ ಮತ್ತೆ ಎಲ್ಲರೂ ಸೃಷ್ಟಿಯಾದರು. ಎಂಪೆರುಮಾನ್ ಉಬಿಂಡ ಹೆಚ್ಚಿಲ್ದೇವರ್, ಅವನು ನುಂಗಿ ಉಗುಳಿದ ವಮನನೇ ಎಲ್ಲ ಇಡೀ ಸೃಷ್ಟಿ.
ಇದನ್ನೇ ಇವಾಗ ತಿಳ್ಕೊಳ್ಳಿ. ಯಾರು ದೊಡ್ಡವರು, ಎಲ್ಲಿಂದ ಬರ್ತೀವಿ ನಾವು ಅಷ್ಟೇ, ಎಲ್ಲ ಮನುಷ್ಯರು ಎಲ್ಲ ಪ್ರತಿಯೊಂದು ವಸ್ತುನೂ ಅವರು ಸೃಷ್ಟಿ ಮಾಡಬೇಕು. ಯಾವಾಗ ನುಂಗಿದ್ನೋ ಅದನ್ನು ಮತ್ತೆ ವಾಪಸ್ಸು 24 ತತ್ವಾಂತರ ಕೊಟ್ಟು ಚತುರ್ಮುಖ ಬ್ರಹ್ಮನ ಮೂಲಕ ಸೃಷ್ಟಿ ಶುರು ಮಾಡ್ತಾರಲ್ಲ, ಅದು ವಮನ ಥರ. ವಮನ ಅಂತ ಹೇಳಿದ್ರೆ ವಾಂತಿ, ಭಗವಂತ ವಾಂತಿ ಸೃಷ್ಟಿ ಇರಬೇಕು. ಅದನ್ನು ಇಚ್ಚಿಲ್ಲದೆ ಬರೋದು ಆ ಥರ. ಅವ್ರಿಗೆ ಯಾಕೆ ಹೆದರ್ಕೊಳ್ತೀರಾ ನೀವು ಅಂತ. ಮಣ್ಣಾಡು ಮಿಣ್ಣಾಡು ಮಾನವರು ದಾನವರು ಮತ್ತು ಮೆಲ್ಲ ಉಣ್ಣಾದ ಪೆರುವೆಳ್ಳಂ. ಯಾರ್ಯಾರು ಊಟ ಮಾಡಲಿಲ್ಲ ಅವಾಗ ಈ ಪ್ರಳಯ ಕಾಲದಲ್ಲಿ ಅಂದರೆ ಮಣ್ಣಾಡು ಎಲ್ಲಿ ಊಟ ಮಾಡೋಕ್ಕಾಗುತ್ತೆ? ನಾವೆಲ್ಲ ನೀರಲ್ಲಿ ಮುಳುಗೋಗ್ಬಿಟ್ಟಿದ್ರೆ ನಾವೆಲ್ಲರೂ. ವಿಣ್ಣಾಡು ಎಲ್ಲ ಊರ್ಧ್ವ ಲೋಕದಲ್ಲಿ ಇರ್ತಾರಲ್ಲ, ಬೇರೆ ಬೇರೆ ಗಂಧರ್ವರು, ಅಷ್ಟವಸುವರು, ಪಿತೃಲೋಕದಲ್ಲಿರೋರು, ಶ್ವೇತದ್ವೀಪದಲ್ಲಿರೋರು, ಇವರೆಲ್ಲ ಅವರು ಅಷ್ಟೇ ಅಂತ ಎಲ್ಲ ಮುಳುಗೋಗಿದೆ. ಯಾರು ಏನು ತಿಂತಾರೆ? ಯಾರು ತಿನ್ನೋಕ್ಕಾಗ್ತದೆ? ವಾನವರು ಅಮರಾವತಿಯಲ್ಲಿರೋ ಎಲ್ಲ ದೇವತೆಗಳು, ದಾನವರು ರಾಕ್ಷಸರು ಎಲ್ಲ, ಮತ್ತೊಮ್ಮೆಲ್ಲ ಉಂಟಾದ ಪೆರುವೆಳ್ಳ. ಆ ಥರ ಒಂದು ಭಾರಿ ಮಳೆ ಬಂದು ಭಾರಿ ಪ್ರಳಯ ಆಯಿತು ಅಂತ. ಭಾರಿ ಮಳೆ ಮುಳೆಂಜಿಲ್ ಮಣ್ಣಿಕ್ಕಿಡಂದುರಂಗು. ಹಾಗೆ ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಜಲಪ್ರಳಯ ಆದಾಗ ಇಡೀ ಸೃಷ್ಟಿ ಎಲ್ಲ ಪ್ರಕೃತಿನ ಒಂದು ಜಲ್ ಥರ ಮಾಡಿಕೊಂಡು ತಾನೊಂದು ಸಣ್ಣ ಮಗು ಥರ ಆಲೆಲೆ ಮೇಲೆ ಮಲ್ಕೊಂಡ್ಬಿಡ್ತಾರಂತೆ. ಕಣ್ಣೊಳರು ನಿದ್ದೆ ಮಾಡೋ ಥರ ಮಲ್ಕೊಳ್ತಾನೆ. ಅವನ ಹೊಟ್ಟೆ ಒಳಗೆ ಎಲ್ಲ ಇಡೀ ಸೃಷ್ಟಿ ಇದೆ. ಅದನ್ನು ಇಲ್ಲಿ ಹೇಳ್ತಾನೆ. ಅವಾಗ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಎಷ್ಟು ಕಾಲ ಹಾಗೆ ಮಲ್ಕೊಂಡಿರ್ತಾನೆ ಅಂದರೆ ಹೇಳೋಕ್ಕಾಗಲ್ಲ. ಉಳಿದೋನೂರಿ ಅಂದರೆ ಹಲವಾರು ಯುಗಗಳು, ಎಷ್ಟೆಷ್ಟೋ ಯುಗಗಳು. ಹಾಗೆ ಒಬ್ಬ ಚತುರ್ಮುಖ ಬ್ರಹ್ಮನಿಗೆ ಆಯಸ್ಸೇ ನಾವು ಎಷ್ಟು ಅಂತ ನೋಡ್ತೀವಿ. ಒಂದು ರೊಟೇಷನ್ನು ಚತುರ್ಯುಗ ಆದಾಗ ಒಂದು ಅರ್ಧ ದಿವಸ, ಆ ಥರ ಸಾವಿರ ಯುಗಗಳು ಅದರ ರೊಟೇಷನ್ ಆದಾಗ ಅರ್ಧ ದಿವಸ. ಆ ಥರ ಒಂದು ದಿವಸ ಇಂಟು 100 ಇಂಟು 365 ಒಂದು ಕಲ್ಪ. ಆ ಥರ ಚತುರ್ಮುಖ ಬ್ರಹ್ಮ ಮಲ್ಕೊಂಡಿರ್ತಾನಲ್ಲ, ಒಂದು ಕಲ್ಪ. ಎಷ್ಟು ಕಲ್ಪಾಂತರ ಭಗವಂತ ಬೇಕಾದ್ರೆ ಹಾಗೆ ನಿದ್ದೆ ಮಾಡ್ತಾ ಇರ್ಬೋದು. ಇವಾಗ ನಾವು ನೆನೆಸ್ಕೊಳ್ಬೇಕು, ಎಷ್ಟು ಕಲ್ಪಾಂತರ ಈ ಥರದಲ್ಲಿ ಭಗವಂತನ ಹೊಟ್ಟೆಯೊಳಗೆ ಹೋಗಿ ಸೇರಿಕೊಂಡು ಮತ್ತೆ ಹೊರಗಡೆ ಬಂದಾಗ ಯಥಾ ಪ್ರಕಾರ ನಾವು ತಿರ್ಗಾ ಹೋಗಿ ಭಗವಂತನಲ್ಲಿ ಮೋಕ್ಷಕ್ಕೆ ಹೋಗಬೇಕು ಅಂತ ಅರಿವೇ ಇಲ್ಲದೆ ಹಾಗೆ ಇದ್ದೀವಿ. ಅದಕ್ಕೆ ಅವ್ರು ಹೇಳೋದು ಅರಿವಿತ್ತು ಉಳಿತು. ಆ ಅರಿವು ನಮಗೆ ನೀವು ಕೊಡಬೇಕು. ನಾವು ಇಷ್ಟೆಲ್ಲ ಈಗೆಲ್ಲ ನಾವು ಟ್ರಾವೆಲ್ ಮಾಡಿದ್ದೀವಿ, ವೇಸ್ಟಾಗಿ ಟೈಮನ್ನು ಹಾಳು ಮಾಡಿದ್ದೀವಿ ಅಂತ ಹೇಳಿ ಅರಿವಿತ್ತು ಉಳಿತು ಕೊಡಬೇಕು ಅಂತ. ಆವಾಗ ಇಲ್ಲಿ ಭಾಷೆಗಳಲ್ಲಿ ತುಂಬ ಚೆನ್ನಾಗಿ ಆಳ್ವಾರ್ಗಳು ಹೇಳ್ತಾರೆ. ಇಂದ ತಂದೆ ತನ್ನು ತಪ್ಪನ್ 7 ಪಡಿ ಹಾಲು ತೊಡಗಿ. ಎಲ್ಲ ನಮ್ಮಪ್ಪ ಅವರಪ್ಪ ಎಲ್ಲರೂ ಯಾರನ್ನ ನಮಸ್ಕಾರ ಮಾಡ್ತಾ ಇದ್ರು ಅಂದರೆ ನಿನ್ನನ್ನೇ ಅಂತ ಹೇಳ್ತಾರೆ. ಹರಿಮೋಹನ್ ಅವರನ್ನೇ ನರಸಿಂಹಾವತಾರನ್ನೇ ಕೊಂಡಾಡ್ತಾರೆ. ಅದನ್ನು ಹೇಳ್ತಾರೆ. ಮಾಲವಿಕೇಶವನ್ ಮಾಧವನ್ ಗೋವಿಂದನ್ನೆಂಬಾರೋ ಕಾಳೆ ಪುಗುದಕನ ಕಣ್ಣೇ ತೋಳಿನ. ವಾರಣ ಬಾಯನದಲ್ಲಿ ಹೇಳ್ತಾರೆ. ಮಾಲವಿಕೇಶವನ್ ತುಂಬ ಇಷ್ಟ ಆಂಡಾಳಿಗೆ ಅಂತ ಹೇಳಿದಲ್ಲ, ಮತ್ತೆ ಅದನ್ನೇ ಹೇಳ್ತಾರೆ. ಹೇಳ್ಬಿಟ್ಟು ಅಂಗಣ್ಮಾನ್ಯಾಲ ಮಂಜ ಅಂಗೋರಾಡರಿಯ. ಇದ್ರ ಬಗ್ಗೆ ಆಳ್ವಾರು ಹಾಡ್ತಾರೆ. ಬಾಹುಬಲಿ ಮಠದ ಬಗ್ಗೆ 2ನೇ ದಶಕದಲ್ಲಿ 7ನೇ ಪಾಶದ ಅಂಗಣ್ಮಾನ್ಯಾಲತ ಅಲ್ಲಿ ದೊಡ್ಡ ಸುಂದರವಾದ ಒಂದು ಭೂಮಿಯಲ್ಲಿ ಒಂದು ಚಿಕ್ಕ ಪ್ರದೇಶ ಅಂತ, ಯಾವುದು ಕಾಡಿನ ಪ್ರದೇಶ. ಅಂಗೋರಾಡರಿಯ ಅಲ್ಲಿ ಬಂದ ಅವನು ಒಂದು ನರಸಿಂಹಾವತಾರ ಮಾಡಿಕೊಂಡು ಅಂತ ಅಲ್ಲಿ ಹೇಳ್ತಾರೆ. ಹಳದಿಟ್ಟ ತೂಣೈ ಅವಂತಟ್ಟ. ಯಾರು ಹಳದಿಟ್ಟ ತೂಣ ಅಂತ ಹೇಳ್ತಾರೆ. ಇವನು ಹೆಣ್ಣೆದಷ್ಟು ಎಲ್ಲ ಪ್ರಪೋರ್ಷನ್ ಕರೆಕ್ಟಾಗಿ ಮಾರ್ಟರು ಎಲ್ಲ ಹಾಕಿ ಕಟ್ಟಿಸಿದಂತೆ. ಅವನ ಪ್ರಪೋರ್ಷನ್ ಆಗಿ ಅವನ ಅರಮನೆಗೆ ಹೇಗಿರಬೇಕು. ಅವಂತಟ್ಟ ಅವನು ಹಂಗೆ ಹೊಡೆದಿದಾಗ ಹಂಗೆ ಅಪ್ಪೊಳದೆ ತೋಂಡ್ರೆ ತಕ್ಷಣ ಹಾಗೆ ಬಂದ್ಬಿಡ್ತಂತೆ ಪ್ರಹ್ಲಾದನ ರಕ್ಷಣೆ ಮಾಡೋಕ್ಕೆ. ಅದನ್ನು ಹೇಳ್ತಾರೆ. ಇದಿಷ್ಟು ನರಸಿಂಹ ಅವತಾರದಾಯಿತು. ಇವಾಗ ಹೋದರು ಮಾ ಕೋಲೆ ನೀ ಹೂವಣ್ಣ ನಡ್ಕೊಂಡು ಬಾ ಅಂತ ಹೇಳಿದ್ರಲ್ಲ, ಆ ನಡಿಗೆ ಬಗ್ಗೆನೂ ಒಂದು ಸ್ವಲ್ಪ ನೋಡೋಣ. ಕೈ ಮಾವಿನ ನಡೆಯೋ ಆಳ್ವಾರ್ಗಳು ಹಾಡ್ತಾರೆ. ಹಬ್ಬ ಕೈ ಮಾವು ಅಂತಂದರೆ ಒಂದು ಕುದುರೆ ಇರುತ್ತಲ್ಲ, ಒಳ್ಳೆ ಯೌವನದಲ್ಲಿ ಇರೋವಂಥ ಕುದುರೆ. ಮಾವು ಅಂತ ಹೇಳಿದ್ರೆ ಆನೆಗೂ ಹೇಳ್ತಾರೆ, ಕುದುರೆಗೂ ಹೇಳ್ತಾರೆ. ಇದು 2 ಪ್ರಾಣಿಗಳು ನಡ್ಕೊಂಡು ಬರಬೇಕಾದ್ರೆ ತುಂಬ ಟಿವಿಯಾಗಿ ನಡ್ಕೊಂಡು ಬರುತ್ತೆ. ಶ್ರೀರಂಗದಲ್ಲಿ ಸುಪ್ರಭಾತ ಮಾಡಬೇಕಾದ್ರೆ ಈ 2 ಪ್ರಾಣಿಗಳನ್ನು ಕರ್ಕೊಂಡು ಬರ್ತಾರೆ. ಆನೆಗಳನ್ನು ಕರ್ಕೊಂಡ್ಬರ್ತಾರೆ, ಆನೆಯನ್ನು ಕರ್ಕೊಂಡ್ಬರ್ತಾರೆ, ಕುದುರೆಯನ್ನು ಕರ್ಕೊಂಡ್ಬರ್ತಾರೆ, ಹಸುನ ಕರ್ಕೊಂಡ್ಬರ್ತಾರೆ, ಒಂದು ಕಪಿಲೆಯನ್ನು ಕರ್ಕೊಂಡ್ಬರ್ತಾರೆ. ಎಲ್ಲ ಕರ್ಕೊಂಡ್ಬಂದು ಕನ್ನಡಿನಲ್ಲಿ ಮುಖ ತೋರಿಸಿ ಆಮೇಲೆ ಹಸುವಿನ ಹಿಂದೆ ಮಾಡಿ ತೋರಿಸಿ ಆಮೇಲೆ ಎಲ್ಲರಿಗೂ ಸೇವೆ ಕೊಡೋದು. ಕೈಮಾವಿನ್ನಡೆಯನ್ನ ನಡೆಯೋ ஆயர்பாடி கவர்த்துண்டம். இவன் நடக்கும் பார்த்தா இவன் தன்னே 1000 பிள்ளைகளோடு தளர்நடையிட்டு வருவான்.
ಅದನ್ನು ನೋಡೋಕ್ಕೆ ಎಲ್ಲರೂ ದುಡ್ಡು ಕಟ್ಕೊಳ್ಳೋರಂತೆ. ಸಾಯಂಕಾಲ ಎಲ್ಲ ಹಸುವನ್ನು ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ಖುಷಿಯಾಗಿ ಬರೋನಂತೆ. ಬಲರಾಮನ ಜೊತೆಗೆ ತೋಳ ಮೇಲೆ ಕೈ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕೊಳ್ಳಲ್ಲಿ ಉತ್ಕೊಂಡು ಎಲ್ಲ ಬರ್ತಾ ಇದ್ದಾನೆ. ಅದನ್ನು ನೋಡೋಕ್ಕೆ ಅಂತಲೇ ಆ ಹೆಣ್ಮಕ್ಳೆಲ್ಲ ಓಡಿ ಬಂದು ಶಾಲಗವಾಶಲ್ ಮಂಕೈಮಾರ್ ಶಾಲಗವಾಶಲ್ ಪತ್ತಿ ಅಂತಾರೆ. ಅಲ್ಲಿ ವೃಂದಾವನದಲ್ಲಿ ಎಲ್ಲ ಕಟ್ಟಿಟ್ಟು ಫಟ್ವಾ ಥರ ಹಾಕ್ಬಿಟ್ಟಿದ್ದಾರೆ. ಯಾರು ಹೆಣ್ಮಕ್ಳು ಈ ಹೊರಗಡೆ ಬಂದು ನೋಡಬಾರ್ದು ಅಂತ ಏನು ಮಾಡಿದ್ರೆ ಅಂಡರ್ಗ್ರೌಂಡಲ್ಲಿ ಆ ಮಕ್ಕಳನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಇಟ್ಬಿಟ್ಟಿದ್ರಂತೆ. ಆದರೂ ಹೆಂಗೋ ತಪ್ಪಿಸ್ಬಿಟ್ಟು ಓಡ್ ಬಂದು ಆ ಸಲಾಕಿ ಇರುತ್ತಲ್ಲ, ಗ್ರಿಲ್ ಗೇಟ್, ಅದನ್ನು ಇಟ್ಕೊಂಡು ನೋಡ್ತಾ ಇದ್ರಂತೆ. ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ನೋಡಿ ಇವರೆಲ್ಲ, ಎಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಹಾಗೆ ತಂದೆ ಅವ್ರ ಸಮಕ್ಕೆ ಇರುವಂಥ ಅಷ್ಟು ಜನ ಮಕ್ಕಳ ಜೊತೆಗೆ ಖುಷಿಯಾಗಿ ಬರ್ತಾ ಇದ್ದಂತೆ. ಅದನ್ನು ನೋಡೋಕ್ಕೆ ಎಲ್ಲರೂ ನಿಂತ್ಕೊಳ್ತಾ ಇದ್ರು ಅಂತ. ಅದೇ ವಾಲ್ಮೀಕಿಗಳು ಹೇಳಿದ್ರೆ ಮತ್ತ ಮಾತಂಗ ಅಂತ, ಮದ ಹಿಡಿದ ಆನೆ ಥರ ನಡ್ಕೊಂಡು ಬರ್ತಾ ಇದ್ದಾರೆ ಅವರು, ಎಷ್ಟು ಚೆನ್ನಾಗಿ ನಡೀತಾ ಇದ್ದಾನೆ ಅಂತ ಅವ್ರಿಗೆ ಖುಷಿ. ಆ ಹೀರೋ ವರ್ಷಿಕರು ಪ್ರೊಟಗನಿಸ್ಟ್ ಅಂತ ಹೇಳ್ತಾರೆ ರಾಮನ್ನ, ಅವ್ರಿಗೆಲ್ಲ ಕೇಂದ್ರೀಕೃತ. ಅವ್ರು ಇಡೀ ವಾಲ್ಮೀಕಿ ರಾಮಾಯಣ ರಾಮನ ಕೇಂದ್ರೀಕೃತವಾಗಿರೋದು. ರಾಮನ ವರ್ಣನೆ ಅಂತ ಬಂದಾಗ ಪ್ರತಿಯೊಂದು ಕಾಂಡದಲ್ಲೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವನು ವಲ್ಕಲ ಹಾಕೊಂಡು ಹೋಗಿದ್ರೆ ಕೂಡ ಅದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅವನಿಗೆ ಅಂತ ಅದನ್ನು ವರ್ಣಿಸ್ತಾರೆ ಅವರು. ಅದರ ನರಶಾರ್ದೂಲ, ಶಾರ್ದೂಲ ಅನ್ನೋ ಪ್ರಾಣಿ ಇವಾಗ ನಮಗೆ ಅಷ್ಟಿಲ್ಲ, ಯಾಕಂದರೆ 5 ಪ್ರಾಣಿಗಳು ಒಂದು ಪ್ರಾಣಿನಲ್ಲಿ ಇರೋ ಥರ ಶಾರ್ದೂಲ ಇದೆ. ಸಿಂಹದ ಪಕ್ಕ, ಹಾವಿನ ಬಾಲ, ಮತ್ತು ಹುಲಿ ಉಗುರು ಥರ ಇರುತ್ತೆ ಅದಕ್ಕೆ, ಜಿಂಕೆ ಥರ ಬೆನ್ನು ಅದಕ್ಕೆ. ಈ ಥರ ಶಾರ್ದೂಲ ಪ್ರಾಣಿಗೆ 5 ಪ್ರಾಣಿ ಒಂದು ಪ್ರಾಣಿನಲ್ಲಿ ಇರುತ್ತೆ. ಆ ಥರ ಪ್ರಾಣಿ ಇವಾಗಿಲ್ಲ, ಎಕ್ಸಿಟ್ ಆಗ್ತಿದೆ ಅಂದ್ಕೊಳ್ಳಿ. ಆ ಶಾರ್ದೂಲದ ನಡಿಗೆನೂ ಅಷ್ಟೇ ತುಂಬ ಸ್ಟೈಲಿಶ್ ಆಗಿ ಡಿಗ್ನಿಫೈಡ್ ಆಗಿ ಇತ್ತು ಅಂತ ಸಿಂಹ ಶಾರ್ದೂಲ ಥರ ನಡ್ಕೊಂಡು ಬರ್ತಾ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಶ್ರೀರಿಯ ಸಿಂಹಾಸನ ತಿರಂದು ನಡಿಗೆ ಅಂತ ಹೇಳಿದಾಗ ಚಿತ್ರಾಯರ್ ಸಿಂಗಮೇವಾ ಅಂತ ಹೇಳ್ತಾರೆ. ಆಯರ್ ಕುಲದ ಸಿಂಗ ಯಾರು? ಯಾದವ ಸಿಂಹ. ಇವನು ಇಡೀ ಯಾದವ ಕುಲಕ್ಕೆ ನೀನು ಸಿಂಹದ ಮರಿ ಇದ್ದಂಗೆ. ಯಶೋಧನೆ ಹೇಳಿದ್ದು ಎಳಂ ಸಿಂಗಮ್ ಅಂತ, ಇವನು ಸಿಂಹದ ಮರಿ. ಅದೇ ಥರನೇ ಅವನು ಇರ್ತಾನೆ, ಅವನ ಆಟ, ಅವನ ಚೇಷ್ಟೆಗಳು ಎಲ್ಲನೂ ಅದಕ್ಕೆ ಆ ಥರ ಬಾ ಅಂತ ಹೇಳ್ತಾರೆ. ಶ್ರೀರಿಯ ಸಿಂಹಾಸನ ತಿರಂದು, ಅಲ್ಲಿಂದ ಬಾ, ನಡ್ಕೊಂಡು ಬಾ, ಸಿಂಹಾಸನದ ಮೇಲೆ ಕೂತ್ಕೊ. ಸಿಂಹಾಸನದ ಮೇಲೆ ಕೂತ್ಕೊಂಡು ನೀ ನಮ್ಗೆ ಏನು ಕೇಳು. ಆರಾಯ್ದು ಅರುಳ್, ನೋಡ್ಬಿಟ್ಟು ಮೇಲಿಂದ ಕೆಳಗೆ ನೋಡಿ ಆರಾಯ್ದು ಅರುಳ್. ಆರಾಯ್ದು ಅಂತ ಯಾಕೆ ಹೇಳಿದ್ರು ಇಲ್ಲಿ ಅಂತ ಹೇಳಿದ್ರೆ, ಭಗವಂತನಿಗೆ ಏನು ಗೊತ್ತಿಲ್ವಾ ನಮ್ಮನ್ನು ನೋಡಿದ್ರೆ ಏನು ಕೊಡಬೇಕು ಅಂತ ಹೇಳಿದ್ರೆ ಆರಾಯ್ದು ಅರುಳ್. ಇವಾಗ ಕೇಳಬೇಕಾದಾಗ ನನಗೆ ತಕ್ಷಣ ನನಗೆ ಮೋಕ್ಷ ಕೊಟ್ಬಿಡು ಅಂತ ಕೇಳಲ್ಲ. ಯಾಕೆಂದರೆ ನಾವೇನಾದರೂ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಕೊಡು ಅಂತಲೇ ಕೇಳೋದು. ಅದೇನೇ ಇಲ್ಲಿ ಹೇಳೋದು ಅವರು. ಆರಾಯ್ದು ಅರುಳ್ ಯಾಕೆ ಅಂತ ಹೇಳಿದ್ರೆ, ಶರಣಾಗತಿ ಮಾಡಿಕೊಂಡಾಗ ಎಲ್ಲ ಪಾಪದ ರಾಶಿಯನ್ನು ಅವನು ತಗೊಳ್ತಾನಲ್ಲ, ಅವನು ಅನುಭವಿಸ್ಬೇಕು. ನಾವು ನೋಡಿದ್ವಲ್ಲ, ಏನು ಪ್ರಾರಬ್ಧ ಕರ್ಮದಲ್ಲಿ ಏನಾದರೂ ಸ್ವಲ್ಪ ಮಿಕ್ಕಿದ್ರೆ ಅದನ್ನು ಭಗವಂತ ತನ್ನ ಅವತಾರ ಕಾಲಗಳಲ್ಲಿ ಕಳೀತಾನಂತೆ. ಹೇಗೆ ಅಂದರೆ, ದೊಡ್ಡ ಹಂದಿಯಾಗಿ ಅಥವಾ ರಾಮಾವತಾರ ಕಾಲದಲ್ಲಿ ಹೆಂಡತಿನ ಕಳ್ಕೊಂಡ್ಬಿಟ್ಟು ದುಃಖದಲ್ಲಿರೋ ಥರ ಆ ದುಃಖದೆಲ್ಲ ಹೀಗೆ ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಯಾರಾದರೂ ತಕ್ಷಣ ಶರಣಾಗತಿ ಮಾಡ್ಕೊಂಡ್ಬಿಟ್ಟು ಅವ್ರ ಪ್ರಾರಬ್ಧ ಕರ್ಮ ಇನ್ನೂ ಬಾಕಿ ಉಳಿದಿದೆ ಅಂತಿದ್ರೆ, ಅವಾಗ ಪಾಪ ಕರ್ಮ ಏನಾದರೂ ರಿಮೈನಿಂಗ್ ಇದ್ದರೆ ಏನಾಗುತ್ತೆ, ಅದಕ್ಕೆ ಏನಾಗುತ್ತೆ ಅಂತ ಹೇಳ್ತಾರೆ. ಯಾರೊಬ್ಬರು ಪ್ರಶ್ನೆ ಕೇಳೋದು, ಈ ಪಾಪನೆಲ್ಲ ಅವ್ನು ತೊಗೊಳ್ತಾನಲ್ಲ ಏನು ಮಾಡ್ತಾನೆ ಅಂತ. ಏನಾದರೂ ಮಾಡ್ಕೊತಾನೆ, ನಿನಗೆ ಮೋಕ್ಷ ಸಿಗ್ತಾ ಸುಮ್ಮನೆ ಇರೋಂಥ ಆ ಥರ ಇರುತ್ತೆ. ಆ ಪಾಪ ಇದ್ದರೆ ಅದನ್ನು ಅವ್ನು ಕಳೀಲೇಬೇಕು. ಇದನ್ನು ಎಲ್ಲಿ ತೋರಿಸ್ಕೊಡ್ತಾರೆ ಅಂದರೆ, ಪರಶುರಾಮ ಅವತಾರದಲ್ಲಿ ಭಗವಂತ ಪರಶುರಾಮ ಅವತಾರ ಮಾಡಿದಾಗ 21 ಆವತ್ತು ಕೆಟ್ಟ ಕ್ಷತ್ರಿಯರನ್ನೆಲ್ಲ ಕೊಲ್ತಾನೆ. ಬಂದರೆ ಅವನಿಗೂ ಬ್ರಹ್ಮಹತ್ಯೆ ದೋಷ ಬರುತ್ತೆ. ಬ್ರಹ್ಮಹತ್ಯೆ ದೋಷ ಬಂದಾಗ ಮಹೇಂದ್ರ ಪರ್ವತದಲ್ಲಿ ಹೋಗಿ ತಪಸ್ ಮಾಡಿ ಆ ಬ್ರಹ್ಮಹತ್ಯೆ ದೋಷನೆಲ್ಲ ಕಳ್ಕೊಳ್ಳೋಕ್ಕೋಸ್ಕರ ವಿಶ್ವಜಿತ್ ಯಾಗ ಅಂತ ಒಂದು ದೊಡ್ಡ ಯಾಗವನ್ನು ಮಾಡ್ತಾನೆ. ಕಶ್ಯಪರನ್ನ ಬೃಹಸ್ಪತಿಯಾಗಿ ಇಟ್ಕೊಂಡು ದೊಡ್ಡ ಯಾಗವನ್ನು ಮಾಡಿ ಆ ಕೊಡ್ಲಿ ಎಲ್ಲ ತೊಳೆದು ರಕ್ತ ಸಿಕ್ತವಾಗಿರ್ತಾರೆ. ಇದು ಶಮಂತ ಪಂಚಕ ಕೊಳಗಳು ಅವುಗಳನ್ನೆಲ್ಲ ಮತ್ತೆ ಎಲ್ಲ ಸರಿಯಾಗಿ ಸರಿ ಮಾಡಿ ನಮ್ಮ ಜನಗಳೆಲ್ಲ ಮತ್ತೆ ಉಪಯೋಗಿಸಿದ್ರೆ ಮಾಡಿಕೊಟ್ಟು ತನ್ನ ಪಾಪವನ್ನು ಕಳ್ಕೊಳ್ತಾನೆ. ಈ ಥರ ಪ್ರತಿಯೊಬ್ಬರು ಅವತಾರ ಕಾಲದಲ್ಲಿ ಇದ್ದಾಗಲೂ ಅವನು ಪಾಪ ಕಳ್ಕೊಳ್ಬೇಕು. ಹಾಗೆಯೇ ನಾವು ಬಲಿಚಕ್ರವರ್ತಿನಲ್ಲಿ ವೃತ್ತಾಂತದಲ್ಲಿ ನೋಡ್ತೀವಿ. ಯಾಕೆ ವಾಮನ ಅವತಾರದಲ್ಲಿ ಕೊನೆಯಲ್ಲಿ ಎಲ್ಲವನ್ನ ಅಳ್ಕೊಂಡು ಯಾವುದಾದ್ರೂ ಒಂದು ಲೋಕದಲ್ಲಿ ಹೋಗಿ ವಾಮನನು ಆಳ್ಬೋದಾಗಿತ್ತು. ಆದರೆ ಬಲಿಚಕ್ರವರ್ತಿನಲ್ಲಿ ಸುತಲಕ್ಕೆ ಬಂದು ಅವನು ಬಾಗಿಲು ಕಾಯ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ, ಕೇಳ್ತಾರಂತೆ ಅವರಮ್ಮ, ಅಮರಾವತಿ ಸಿಕ್ಕಿದೆಯಲ್ಲ ನೀನು ಅಣ್ಣನಿಗೆ, ನೀನು ಅಲ್ಲೇ ಹೋಗ್ತಾವ, ಯಾಕೆ ಮಾತಾಡಕ್ಕೆ ಹೋಗಿ ಅವನ ಹತ್ರ ಇದ್ದೀನಿ. ಅಮ್ಮ ನೀನು ಫಸ್ಟು ಕೇಳಿದ್ದೇ ತಪ್ಪು. ಯಾಕೆಂದರೆ ಬಲಿಚಕ್ರವರ್ತಿ ಸಾತ್ವಿಕ ಯಾಗ ಮಾಡ್ತಾ ಇದ್ದ, ಯಾರಿಗೂ ಏನು ಕೇಳಿ ಮಾಡ್ತಾ ಇರಲಿಲ್ಲ, ಕೇಳಿದ್ದೆಲ್ಲ ಸರಿಯಾಗಿ ಕೊಡ್ತಾ ಇದ್ದ, ದಕ್ಷಿಣೆಗಳನ್ನು ಸರಿಯಾಗಿ ಕೊಟ್ಟು ಯಾಗ ಮಾಡ್ತಾ ಇದ್ದ.
ಆ ಯಾಗವನ್ನು ನೀನು ಹಾಳು ಮಾಡುತ್ತಾರೆ ಹೇಳಿದೆ, ನಿನ್ನ ಮಾತನ್ನು ನಾನು ಮೀರಬಾರ್ದು ಅನ್ನೋದಕ್ಕೋಸ್ಕರ ಹಾಗೆ ಹೋಗಿ ಅವನ ಹತ್ರ ಇರೋದನ್ನೆಲ್ಲ ನಾನು ತೊಗೊಂಡೆ. ಅವನು ಒಳ್ಳೆಯವನೇ, ಅದಕ್ಕೋಸ್ಕರ ನನ್ನ ಪಾಪ ಪ್ರಾಯಶ್ಚಿತ್ತ ಆಗಬೇಕು, ಅದಕ್ಕೋಸ್ಕರ ನಾನು ಅವನ ಬಾಗಿಲನ್ನು ಕಾಯ್ತಾ ಇದ್ದೇನೆ. ಬಲಿಚಕ್ರವರ್ತಿ ಬಾಗಿಲನ್ನು ಕಾಯಬೇಕು ಅಂದರೆ ಏನು ಕಾರಣ ಎಲ್ಲ ತುಂಬ ಚೆನ್ನಾಗಿ ಪುರಾಣಗಳಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ದೇವತೆಗಳು ಏನು ಸಾಮಾನ್ಯ ಅಲ್ಲ. ಅವ್ರಿಗೆ ಏನಾದರೂ ಒಂದು ಪದವಿ ಅಂತ ಬಂದಾಗ ಅವರು ತುಂಬ ದುರಹಂಕಾರ ಪಡ್ತಾರೆ. ಬೇರೆಯವ್ರನ್ನ ಛೇಡಿಸೋದು, ಇದು ಮಾಡೋದು, ಅವ್ರಿಗೆ ತೊಂದರೆ ಕೊಡೋದು. ಅವ್ರಿಗೆ ಒಂದ್ಸತಿ ಬಲ ಜಾಸ್ತಿ ಬಂದಾಗ ಮತ್ತೆ ಬಲಿಚಕ್ರವರ್ತಿ ಈ ಥರ ನಮ್ಮನ್ನೆಲ್ಲ ಕಾಡಿಸ್ತಾ ಇದ್ದ ಅಂತ ಇವನಿಗೆ ಮತ್ತೆ ತೊಂದರೆ ಕೊಡ್ಬೋದು. ಆ ಥರ ತೊಂದರೆ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಬಲಿಚಕ್ರವರ್ತಿನ ಕಾಪಾಡೋಕ್ಕೋಸ್ಕರ ಅಲ್ಲಿ ಬಂದು ಅವನನ್ನು ಬಾಗಿಲು ಕಾಯ್ತಾ ಇದ್ದಾನೆ. ಇನ್ನೂ ಒಂದು, ಎಷ್ಟಾದರೂ ಬಲಿಚಕ್ರವರ್ತಿ ಅಸುರ, ಅವನು ಯಾವತ್ತಾದರೂ ಅವನಿಗೆ ಆಸುರಿ ಬುದ್ಧಿ ಜಾಸ್ತಿ ಬಂದು ಮತ್ತೆ ಬ್ರಹ್ಮಾಂಡವನ್ನೆಲ್ಲ ಆಕ್ರಮಿಸ್ಕೋಬೇಕು ಅಂತ ಹೊರಗಡೆ ಬಂದಾಗ ಅಲ್ಲೇ ಅವನನ್ನು ಮಟ್ಟ ಹಾಕೋಣ ಅಂತ ಅಲ್ಲಿರ್ತಾರೆ. ಇದೇ ಥರನೇ ಇವಾಗ ಇದನ್ನು ನಾವು ಕಂಪೇರ್ ಮಾಡ್ಕೊಳ್ಬೇಕು. ಯಾಕಂದರೆ ಯಾರತ್ತಾದ್ರೂ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಹೇಳಿದ್ರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು, ಅವ್ರು ಅದನ್ನು ಉಪಯೋಗಿಸದೇ ಇರೋ ಥರ ನೋಡ್ಕೋಬೇಕಲ್ವ. ಆ ಥರ ನಮ್ಮನ್ನು ಕಾಯ್ತಾರೆ. ನಮ್ಗೆ ಯಾರ್ಯಾರು ಎಷ್ಟೆಷ್ಟು ಉಪಕಾರದಿಂದ ಭಗವಂತ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾನೆ ಅಂದರೆ ಗೊತ್ತೇ ಇರೋದಿಲ್ಲ. ಗೊತ್ತಿದ್ರೂ ನಾವು ಅದನ್ನ ಅಕ್ನಾಲೇಜ್ ಮಾಡಲ್ಲ. ಸುಮ್ಮನೆ ನಮಗೆ ಅದೇನೋ ಫ್ರೀಯಾಗಿ ಬಂದಿದೆ ಎಲ್ಲ, ಅವರೇ ನಮ್ಮನ್ನು ಕಾಪಾಡಬೇಕು ಅನ್ನೋ ಥರ ವಿಲ್ ಟೇಕ್ ಫಾರ್ ಗ್ರಾಂಟೆಡ್. ಭಗವಂತ ಎಷ್ಟು ಕಷ್ಟಪಟ್ಕೊಂಡು ನಮಗೋಸ್ಕರ ಇದನ್ನೆಲ್ಲ ಮಾಡ್ತಾನೆ. ಅಲ್ಲಿ ಇಲ್ಲಿ ಗುಹೆಯ ವೈಶಿಷ್ಟ್ಯಕ್ಕೆ ಅದನ್ನು ತುಂಬ ಹೇಳ್ತಾರೆ. ಈ ಪ್ರಳಯ ಕಾಲ ಅನ್ಬೇಕಾದ್ರೇ ಎಲ್ಲ ಸ್ವಾಪದೇಶ ಅಂದರೆ ಸ್ಪೆಷಲ್ ಮೀನಿಂಗ್. ಹೇಗೆ ಗುಹೆಯಿಂದ ಸಿಂಹ ಬರ್ತಾ ಇದ್ದಾನೆ ಅಂತ ಈ ಪದ್ಯದಲ್ಲಿ ಹೇಳಿದೆ. ಭಗವಂತನಿಗೆ ಹೇಗೆ ಇದನ್ನು ಕಂಪೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮಹಾಪ್ರಳಯ ಕಾಲದಲ್ಲಿ ಭಗವಂತ ಪ್ರಕಟ ಆಗಬೇಕು, ನಮಗೆ ಅನುಗ್ರಹ ಮಾಡಬೇಕಾದ್ರೆ ಹಾಗೆ ನಮ್ಮನ್ನೆಲ್ಲ ಹೊಟ್ಟೆ ಒಳಗಿರೋವರೆಗೂ ನಮ್ಮ ಪಾಪ ಪುಣ್ಯಗಳ ಹಂಗೆ ಇರುತ್ತೆ. ಎಷ್ಟು ಆಶ್ಚರ್ಯ ಅಂದರೆ, ಎಷ್ಟು ಅನಂತ ಕೋಟಿ ಜೀವಾತ್ಮ ಇರುತ್ತಲ್ಲ, ಯಾರ ಪಾಪನೂ ಯಾರಿಗೂ ಹೋಗಿ ಅಂಟಿಕೊಳ್ಳದೆ ಇರೋ ಥರ ಅಷ್ಟು ಚೆನ್ನಾಗಿ ಅವ್ರವ್ರಿಗೆ ಪಾಪ ಪುಣ್ಯ ಬರೋ ಥರ ಕಾಪಾಡ್ಕೊಳ್ತಾನೆ. ಹೇಗೆ ಅಂತ ಹೇಳಿದ್ರೆ, 1,00,000 ಹಸುವಿರಲಿ, ಒಂದು ಕರುನ ಬಿಟ್ಟರೆ ಕರೆಕ್ಟಾಗಿ ಅವ್ರ ಅಮ್ಮ ಹತ್ರ ಹೋಗತ್ತಂತದ್ದು. ಅದೇ ಥರ ತಮಾಷೆ ಮಾಡೋದು, ಸ್ಕೂಲಲ್ಲಿ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಎಲ್ಲ ಮಕ್ಕಳು ಯೂನಿಫಾರ್ಮ್ ಹಾಕೊಂಡು ಒಂದೇ ಥರ ಇರ್ತಾರೆ. ಯಾವುದೋ ಮಂದಿ ಹಿಂಗೆ ಸೀರೆ ಇಳ್ತಾ ಇರುತ್ತೆ, ಇಲ್ಲೇ ಇದೆಯಾ ಅಪ್ಪ ಅಂತ ಅವಾಗ ಗೊತ್ತಾಗುತ್ತೆ. ಆ ಥರ ನಮ್ಮ ಪಾಪ ಪುಣ್ಯಗಳು ನಮ್ಮನ್ನೇ ಬಂದು ಅಂಟ್ಕೊಳ್ಳುತ್ತೆ, ಎಲ್ಲೂ ಹೋಗೋದಿಲ್ಲ. ಅದನ್ನು ಒಂದು ಚೂರು ಅಡಲ್ಟ್ರೇಟ್ ಆಗದೆ ಇರೋ ಥರ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನುಂಗಿರ್ತಾನಲ್ಲ ಭಗವಂತ, ಆ ಥರ ನೋಡ್ಕೊಳ್ತಾನಂತೆ. ಮತ್ತು ಅವ್ರವ್ರ ಪುಣ್ಯ ಅವ್ರವ್ರಿಗೆ ಹೋಗಿ ಸೇರೋ ಥರ, ಅವ್ರವ್ರ ಪಾಪ ಅವ್ರವ್ರಿಗೆ ಹೋಗಿ ಸೇರೋ ಥರ ಅದನ್ನು ನೋಡ್ಕೊಳ್ತಾನೆ. ಆ ಥರ ಇರಬೇಕಾದ್ರೆ ಈ ಮಹಾಪ್ರಳಯ ಕಾಲದಲ್ಲಿ ಈ ಸಿಂಹಾಸನ ಅನ್ನೋ ವಿಷಯಕ್ಕೆ ಮಾತ್ರ ಅವ್ನು ಹೇಳ್ಬಿಡ್ತೀನಿ. ಶೀರಿಯ ಸಿಂಹಾಸನ ಯಾಕೆ ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದು ರಾಜನಿಗೆ ಅಂತ ಒಂದು ಪದವಿ ಇರುತ್ತೆ. ಆ ಪದವಿ ವಿಶೇಷವಾಗಿ ಕಾಪಾಡ್ಕೊಳ್ಬೇಕಂದ್ರೆ ಆ ಒಂದು ಚೇರ್, ಇವಾಗಲೂ ಎಲ್ಲರೂ ಚೇರಿಂದಾನೆ ಫೈಟ್ ಮಾಡೋದು. ಆ ಒಂದು ಉತ್ತಮವಾದ ಒಂದು ಚೇರ್ಗೆ ಎಲ್ಲರೂ ಪದವಿಗೆ ಇದು ಮಾಡೋದು. ಪದವಿ ಹೆಸರಲ್ಲಿ ಬೇರೆ ಕರೆದ್ರೆ ಕೂಡ ಆ ಚೇರ್ಗೆ ಮಹಿಮೆ, ಆ ಸಿಂಹಾಸನಕ್ಕೆ ಮಹಿಮೆ. ಇಲ್ಲಿ ಸಿಂಹಾಸನಕ್ಕೆ 4 ಕಾಲು ಹೇಳ್ತಾರೆ ವಿಶಿಷ್ಟವಾಗಿ. ಯಾವ ಕಾಲ ಮಂಚಗಳಿಗೆಲ್ಲ ಬೇರೆ ಕಾಲು ಹೇಳಲ್ಲ, ಈ ಸಿಂಹಾಸನಕ್ಕೆ ಬೇರೆ ಕಾಲು. ಆ ಕಾಲುಗಳೇನಪ್ಪ ಅಂದರೆ ಧರ್ಮ, ಜ್ಞಾನ, ವೈರಾಗ್ಯ ಮತ್ತು ಐಶ್ವರ್ಯ, ಇದು ಎಲ್ಲ ಇರಬೇಕು. ಒಬ್ಬ ಒಳ್ಳೆ ರಾಜ ಪರಿಪಾಲನೆ ಮಾಡ್ತಾನೆ ಅಂತ ಹೇಳಿದ್ರೆ ಈ ಎಲ್ಲ ಗುಣಗಳು ಇರಬೇಕು. ಅಂಥ ಒಂದು ಸಿಂಹಾಸನದ ಮೇಲೆ ಕೂತ್ಕೊಂಡ್ರೇ ಪ್ರಜೆಗಳು ಸೌಖ್ಯವಾಗಿರ್ತಾರೆ ಅಂತ ಆ ಥರ ಹೇಳಬೇಕು. ಈಗ ಈ ಪ್ರಳಯ ಕಾಲದಲ್ಲಿ ಬಂದಾಗ ಯಾವುದು ಗುಹೆ ಅಂತ ಹೇಳಿದ್ರೆ ಕ್ಷೀರಾಬ್ದಿನೇ ಗುಹೆ. ಮತ್ತೆ ಸ್ಥಿತಿ ಬರಬೇಕು ಅಂದರೆ ಸೃಷ್ಟಿ ಮಾಡಬೇಕು ಅಂದರೆ ಕ್ಷೀರಾಬ್ದಿಯಲ್ಲಿ ಕಲ್ತ್ಕೊಂಡಿರ್ತಾನಲ್ಲ ವಾಸುದೇವ, ಅವನೇ ನಾಭಿ ಕಮಲದಿಂದ ಕಮಲ ಉಂಟಾಗುತ್ತೆ. ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಬರ್ತಾನೆ. ಅವನಿಗೆ 24 ತತ್ವ ಕೊಡ್ತಾನೆ. ಏನು 24 ತತ್ವ ಅಂತ ಹೇಳಿದ್ರೆ ಅದೇ ಹೇಳ್ತಲ್ಲ, ಎಲ್ಲ ರಾ ಮೆಟೀರಿಯಲ್, ಎಲ್ಲ ಪ್ರಕೃತಿನಲ್ಲಿರೋ ಎಲ್ಲ ರಾ ಮೆಟೀರಿಯಲ್ ಕೊಟ್ಟು ಸೃಷ್ಟಿ ಮಾಡೋಕ್ಕೆ ಕೊಡ್ತಾನೆ. ಅದನ್ನೆಲ್ಲ ಅಲ್ವಾಸತೆ ಹೇಳಿದ್ದೀನಿ. ಪಂಚಭೂತ, ಪಂಚತನ್ಮಾತ್ರೆ, 10 ಇಂದ್ರಿಯಗಳು, ಮನಸ್ಸು, ಅಹಂಕಾರ, ಮಹತ್ತು, ಪ್ರಕೃತಿ ಇವೆಲ್ಲ ಸೇರಿದ್ರೆ 24. ಮತ್ತು ಜೀವಾತ್ಮ 25ನೇ ನಂಬರ್, ಪರಮಾತ್ಮ 26ನೇ ನಂಬರ್. ಈ ಜೀವಾತ್ಮ ಯಾರಿಗೆ ಯಾವ ಶರೀರ ಬರಬೇಕು ಅದನ್ನು ನೋಡಿ ಕೊಡೋದು ಚತುರ್ಮುಖ ಬ್ರಹ್ಮನ ಕೆಲಸ. ಆ ಥರ ಇರಬೇಕಾದ್ರೆ ಪ್ರಳಯ ಕಾಲದಲ್ಲಿ ಕ್ಷೀರಾಬ್ದಿನೇ ಒಂದು ಗುಹೆ. ಆ ಥರ ಇರ್ತಾನೆ. ಬದ್ಧ ದೇಶದಲ್ಲಿ ಇರ್ಬೇಕಾದ್ರೆ ನಾವೆಲ್ಲ ಬದ್ಧ ದೇಶ ಅಂದರೆ ಸಂಸಾರದಲ್ಲಿ ಕಟ್ಟಲ್ಪಟ್ಟಿದ್ದೀವಿ. ಏನರಲ್ಲಿ ಕಟ್ಟಲ್ಪಟ್ಟಿದ್ದೀವಿ ಅಂದರೆ ನಮ್ಮ ಪಾಪ ಪುಣ್ಯ ಕರಗಿಲ್ಲ, ಅದನ್ನೆಲ್ಲ ಸಂಸಕ್ಕೋಸ್ಕರ ನಾವು ಇಲ್ಲೇ ಇದ್ದೀವಿ. ಈ ಬದ್ಧ ದಿಶೆಯಲ್ಲಿ ಇರಬೇಕಾದ್ರೆ ಯಾವುದು ಗುಹೆ ಅಂದರೆ ನಮ್ಮ ಹೃದಯಾಕಾಶದಲ್ಲೇ ಭಗವಂತ ಆ ಗುಹೆಯಲ್ಲಿ ಇರ್ತಾನೆ. ದಹರಾಕಾಶ ಅಂತ ಹೇಳ್ತಾರೆ. ದಹರ ವಿದ್ಯೆ ಅಂತಲೂ ಒಂದಿದೆ.
32 ವಿದ್ಯೆಗಳಲ್ಲಿ ದಹರ ವಿದ್ಯೆ ಅಂತ ಒಂದು. ಅಷ್ಟಾಂಗ ಯೋಗದಲ್ಲಿ ಕೆಲವರೆಲ್ಲ ಸಿದ್ಧಿಸ್ಕೊಳ್ತಾರೆ. ಆ ದಹರ ವಿದ್ಯೆಯಲ್ಲಿ ಹೃದಯಾಕಾಶದಲ್ಲಿ ಭಗವಂತ ಒಂದು ಅಂಗುಷ್ಟದಷ್ಟು ಉದ್ದ ಪ್ರಕಾಶಮಾನವಾಗಿ ಕೈ ಕಟ್ಕೊಂಡು ನಿಂತಿರೋ ಥರ ಅವ್ರಿಗೆ ಪ್ರತ್ಯಕ್ಷವಾಗ್ತಾನೆ. ಅದು ದಹರ ವಿದ್ಯೆ. ಮಧ್ಯದಶೆಯಲ್ಲಿ ಹಾಗೆ. ಅರ್ಚ ದೇಶದಲ್ಲಿ ಯಾವುದು ಗುಹೆ ಅಂತ ಹೇಳಿದ್ರೆ ಶ್ರೀರಂಗ ವಿಮಾನ. ಈ ಶ್ರೀರಂಗ ವಿಮಾನ ಒಂದು ತುಂಬ ಅದ್ಭುತವಾದ ಒಂದು ವಿಮಾನ. ಈ ಭೂಲೋಕದಲ್ಲಿ ಇರೋವಂಥದ್ದು. ಇದು ಈ ದೇವಸ್ಥಾನ ದೊಡ್ಡದು, ದೊಡ್ಡ ಗೋಪುರ, ನಾವು ಹೋಗಿ ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಬಿಡ್ತೀವಿ. ಇದು ಶ್ರೀರಂಗ ವಿಮಾನ ಏನು ಇದರಲ್ಲಿ ವಿಶಿಷ್ಟ ಅಂತ ಹೇಳಿದ್ರೆ, ಇದು ಅಯೋಧ್ಯೆಯಲ್ಲಿ ಇಕ್ಷ್ವಾಕು ವಂಶದಲ್ಲಿ ಆರಾಧ್ಯ ದೇವರಾಗಿತ್ತು. ಈ ಆರಾಧ್ಯ ದೇವರು ಹೇಗಾಗಿತ್ತು ಅಂತ ಹೇಳಿದ್ರೆ, ಇಕ್ಷ್ವಾಕು ವಂಶದ ದೊರೆಗಳು ಎಲ್ಲ ಹೀಗೆ ದೇವತೆಗಳಿಗೆ ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾರಲ್ಲ, ಒಂದು ಸತಿ ಸತ್ಯಲೋಕದಲ್ಲಿ ನೋಡ್ತಾರಂತೆ ಈ ಶ್ರೀರಂಗ ವಿಮಾನ ಇರುತ್ತಲ್ಲ, ಹಾಗೆ ಒಂದು ಯೂನಿಟ್ ಅದು ಆ ಪ್ರಣವಾಕಾರದಲ್ಲಿ ಗೋಪುರ ಇದೆಯಲ್ಲ, ಅದನ್ನು ಸೇರಿಸಿ ಭಗವಂತನ ಜೊತೆಗೆ ಒಂದು ಯೂನಿಟ್ ಅದು. ಅದನ್ನು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ, ಇದು ನನಗೆ ಕೊಡ್ತೀರಾ ಅಂತ ಕೇಳ್ತಾನಂತೆ ಸತ್ಯಲೋಕದಲ್ಲಿ. ಚತುರ್ಮುಖ ಬ್ರಹ್ಮ, ಅಯ್ಯೋ ನನಗೆ ಇನ್ನೊಂದೇ ಇದು ಅಂತೇನೆ, ನನಗೆ ಇಲ್ಲಿ ಕಮಲದ ಮೇಲೆ ಕೂತ್ಕೊಂಡ್ರೆ ಬೇರೆ ಏನು ಕಾಣಿಸೋದಿಲ್ಲ, ನನಗೆ ಡಿಪ್ರೆಷನ್ ಬಂದ್ಬಿಟ್ಟಿತ್ತು. ಅವಾಗ ನಾನು ಕೇಳಿದ್ದಕ್ಕೆ ಭಗವಂತ ಕೊಟ್ಟಿರೋದು ಇದು ನಾನು ಮಾತ್ರ ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾನಂತೆ. ಇಕ್ಷ್ವಾಕು ದೊರೆ ಬರ್ತಾನೆ, ಬೇಜಾರಾಗುತ್ತೆ. ಏನು ಮಾಡ್ತಾನೆ, ಯಾಕೆ ಕೊಡೋದಿಲ್ಲ, ತಪಸ್ ಮಾಡ್ತಾನೆ. ತಪಸ್ ಮಾಡಿದ್ರೆ ನಾರಾಯಣ ಪ್ರತ್ಯಕ್ಷ ಆಗ್ಬಿಟ್ಟು ಆಯಿತು ತಗೋ ಅಂತ ಹೇಳ್ಬಿಡ್ತಾನೆ. ಆಯಿತು ತಗೋ ಅಂತ ಹೇಳಿದ್ರೆ ಇವನೇ ಕೊಡಬೇಕು, ಯಾರು ಚತುರ್ಮುಖ ಬ್ರಹ್ಮ ಕೊಡಬೇಕು, ಕೊಡಲ್ಲ ಅಂತ ಹೇಳ್ತಾನೆ. ಅವಾಗ ಚತುರ್ಮುಖ ಬ್ರಹ್ಮನಿಗೆ ಹೇಳ್ತಾನೆ, ಯಾಕೆ ಕೊಡಲ್ಲ ಅಂತ ಹೇಳ್ತೀಯ, ಇವಾಗ ಕೊಡು, ನಿನಗೆ ಇಚ್ಛೆ ಎಷ್ಟೊತ್ತಿಗೆ ವಾಪಸ್ ಬರುತ್ತೆ ಅಂತ. ಅಂದರೆ ಅವನ ಕಾಲಮಾನ ಎಷ್ಟು ನೋಡಿ, ಒಂದು ದಿವಸದಲ್ಲಿ ಎಷ್ಟು ಯುಗಗಳಾಗತ್ತಲ್ಲ. ತ್ರೇತಾಯುಗದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಇವಾಗ ಕೊಡು, ಅವ್ರು ಪೂಜೆ ಮಾಡಿಬಿಟ್ಟು ವಾಪಸ್ಸು ನಿನಗೆ ಬರೋಷ್ಟರಲ್ಲಿ ಅವ್ರ ಪ್ರಳಯ ಎಲ್ಲ ಆದಮೇಲೆ ನಿನ್ನ ಮಧ್ಯಾಹ್ನದ ಪೂಜೆ ಎಷ್ಟೊತ್ತಿಗೆ ವಾಪಸ್ ಬರುತ್ತೆ ಅದು ಅಂತ. ಹಾಗೆ ಇಕ್ಷ್ವಾಕು ವಂಶದವರಿಗೆ ಕೊಟ್ಟಿರೋದು ಆ ಶ್ರೀರಂಗ ವಿಮಾನ. ಅದನ್ನೇ ತೊಗೊಂಡು ಬಂದು ಅವ್ರು ಪೂಜೆ ಮಾಡ್ತಾ ಇದ್ದಾಗ ಒಂದು ಸತಿ ಚೋಳ ದೇಶದ ರಾಜ ಹೋಗಿ ನೋಡ್ತಾನಂತೆ. ಎಷ್ಟು ಚೆನ್ನಾಗಿದೆ ಇದು, ನನಗೆ ಕೊಡ್ತೀರಾ ಅಂತ ಹೇಳ್ತಾರೆ. ಅಯ್ಯೋ, ನಾನೇ ಎಂಥ ತಪಸ್ ಮಾಡಿದ್ದೀನಿ, ಖಂಡಿತ ಕೊಡೋದಿಲ್ಲ ಅಂತ ಹೇಳ್ತಾನಂತೆ. ಇವನು ಚೋಳ ದೇಶದ ರಾಜನು ಬಂದು ಇಲ್ಲಿ ತಪಸ್ ಮಾಡ್ತಾನೆ. ಎಲ್ಲಿ, ದಕ್ಷಿಣದಲ್ಲಿ ತಪಸ್ ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಇಲ್ಲ, ಮೊದಲು ಅವನು ತಪಸ್ ಮಾಡಿದ್ದಾನೆ, ಸ್ವಲ್ಪ ಕಾಲ ಅಲ್ಲಿ ಇರ್ತಾನೆ, ಆದರೆ ಖಂಡಿತ ನಿನ್ನ ದೇಶಕ್ಕೆ ಬರ್ತಾನೆ. ಯಾವಾಗ ಅಂತ ಹೇಳಿದ್ರೆ ತ್ರೇತಾಯುಗದಲ್ಲಿ ಬರ್ತಾನೆ, ಅಲ್ಲಿವರೆಗೂ ನೀನು ಇರೋಲ್ಲ, ಆದರೆ ಖಂಡಿತವಾಗ್ಲೂ ನಿನ್ನ ಪ್ರಜೆಗಳೆಲ್ಲ ಅದನ್ನು ನೋಡ್ತಾರೆ ಅಂತ. ಹೀಗೆ ಆ ರಂಗ ವಿಮಾನ ಎಲ್ಲಿತ್ತು, ಅಯೋಧ್ಯೆಯಲ್ಲಿತ್ತು. ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿದಾಗ ವಶಿಷ್ಠರು ಹೇಳ್ತಾರಂತೆ, ಕುಲದೈವ ಪೂಜೆ ಮಾಡಬೇಕು ಅಂತ. ಸರಿ, ಕುಲದೈವ ಯಾವುದು, ಇದೇ ರಂಗ ವಿಮಾನನೇ. ಅದಕ್ಕೆ ಹೋಗಿ ಪೂಜೆ ಮಾಡ್ತಾ ಇರ್ತಾರೆ. ಸೀತೆ ನೋಡ್ತಾನೆ ಇರ್ತಾರಂತೆ, ಅಲ್ಲಿರೋ ದೇವರು ಇವನು ಒಂದೇ ಥರ ಇದ್ದಾರಲ್ಲ ಅಂತ. ಪೂಜೆ ಮಾಡಬೇಕಾದ್ರೆ ಈ ಕಡೆ ನೋಡ್ತಾರೆ, ಏನು ನೋಡ್ತಾ ಇದೆಯಾ ಅಂತ. ನೀವು ಹೂ ಕರೆಕ್ಟಾಗಿ ಕೊಡ್ಬೇಕು ನನಗೆ, ಹಂಗೆ ಅಲ್ಲಿ ಇಲ್ಲಿ ನೋಡಬೇಡ ಅಂತ ಹೇಳ್ತಾರೆ. ಸೀತೆ ಆಯಿತು ಅಂತ ಹೇಳ್ತಾರೆ. ಹಾಗೆ ರಾತ್ರಿ ಇಡೀ ಪೂಜೆ ಮಾಡ್ತಾರೆ. ಆದರೆ ಬೆಳಗ್ಗೆ ಅವನಿಗೆ ಪಟ್ಟಾಭಿಷೇಕ ಆಗೋದಿಲ್ಲ. ಯಾವಾಗ ಪಟ್ಟಾಭಿಷೇಕ ಆಗುತ್ತದೆ, ರಾವಣ ನೆಲೆಸನ ಮಾಡಿದ್ಮೇಲೆ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕಕ್ಕೆ ವಿಭೀಷಣ ಬರ್ತಾನೆ. ವಿಭೀಷಣ ಬಂದಾಗ ಈ ರಂಗ ವಿಮಾನ ನೋಡ್ತಾನೆ, ಎಷ್ಟು ಚೆನ್ನಾಗಿದೆ, ಇದು ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಆಯಿತು ಕೊಡೋಣ, ಅದಕ್ಕೇನು ಅಂತ ಹೇಳ್ತಾನೆ. ಆದರೆ ಪಟ್ಟಾಭಿಷೇಕಕ್ಕೆ ಬಂದಾಗ ಆ ಪಟ್ಟಾಭಿಷೇಕ ಸಂಭ್ರಮದಲ್ಲಿ ಕೊಡೋದಿಲ್ಲ. ಅಂಟು ಚರಾಚರಗಳು ವೈಗುಂಠತೆ ಅಂತ ಹೋಗ್ತಾನಲ್ಲ ಭಗವಂತ ರಾಮ. ಅವಾಗ ವಿಭೀಷಣ ನಾನು ಬರಲ್ಲ ಅಂತ ಕೇಳಿದಾಗ ವಿಭೀಷಣನಿಗೆ ಹೇಳ್ತಾನೆ, ಇಲ್ಲ ನೀನು ಬರಬೇಡ, ಲಂಕೆನ ನೋಡ್ಕೊಳ್ಳೋಕೆ ಯಾರಾದರೂ ಬೇಕು, ನೀನು ಅಲ್ಲಿರೋ ಅಂತ ಹೇಳ್ತಾನೆ. ಅಯ್ಯೋ, ನೀನಿಲ್ಲದೆ ನಾನು ಹೇಗಿರೋದು ಅಂತಾನೆ. ಈ ರಂಗ ವಿಮಾನ ಅವತ್ತು ಕೇಳಿದೆಯಲ್ಲ, ಇದನ್ನು ನೀನು ತಗೋ ಅಂತ ಹೇಳಿ ವಿಭೀಷಣನಿಗೆ ಕೊಡ್ತಾರೆ. ವಿಭೀಷಣ ಅದನ್ನು ತಲೆ ಮೇಲೆ ತೊಗೊಂಡು ಬರ್ತಾನೆ. ಅವರು ರಾಕ್ಷಸರು ಗಾತ್ರ ಎಲ್ಲ ಬದಲಾಯಿಸ್ಕೊಳ್ಬೋದು, ಎಷ್ಟು ಭಾರ ಬೇಕಾದರೂ ಎತ್ಕೊಳ್ಬೋದು, ತೊಗೊಂಡು ಬರ್ತಾ ಇರ್ತಾನೆ. ಆದರೆ ಹೇಳಿ ಕೊಡ್ತಾನೆ ರಾಮ, ಎಲ್ಲೂ ಮಧ್ಯದಲ್ಲಿ ಇಡಬಾರ್ದು, ಇಟ್ಟರೆ ಅಲ್ಲೇ ಪ್ರತಿಷ್ಠೆ ಆಗ್ಬಿಡುತ್ತೆ, ಆಮೇಲೆ ತೊಂದರೆ ಬರುತ್ತೆ. ಇಲ್ಲ ಅಂತ ಬರ್ತಾನೆ. ಹಾಗೆ ವಿಮಾನ ಮಾರ್ಗವಾಗಿ ಬರ್ತಾ ಇರಬೇಕಾದ್ರೆ ಶ್ರೀರಂಗದಲ್ಲಿ ನೋಡ್ತಾನೆ ಉಭಯ ಕಾವೇರಿ, ಅದು ಒಂದು ಐಲ್ಯಾಂಡ್. ನೋಡ್ತಾನೆ ತುಂಬ ಸುಂದರವಾದ ಸನ್ನಿವೇಶ. ವಿಭೀಷಣ ಇಲ್ಲಿ ಸಂಧ್ಯಾವಂದನೆ ಮಾಡಬೇಕು, ಚೆನ್ನಾಗಿದೆ ಇಲ್ಲಿ ಅಂತ ಮರ್ತೇ ಹೋಗ್ಬಿಡ್ತಾನೆ. ಆ ರಂಗ ವಿಮಾನನ ಅಲ್ಲಿ ಆ ಮಧ್ಯದ ದ್ವೀಪದಲ್ಲಿ ಪ್ರತಿಷ್ಠೆ ಮಾಡಿಬಿಡ್ತಾನೆ. ಮಾಡಿಬಿಟ್ಟು ಅದೇ ಒಂದು ಸ್ಯಾಟಲೈಟ್ ಥರ ಅಂತ ಇಟ್ಕೊಳ್ಳಿ, UFOs ಎಲ್ಲ ಬರುತ್ತಲ್ಲ ಆ ಥರ ಶೈನಿಂಗ್ ಗೋಲ್ಡನ್ ಟವರ್. ಅಲ್ಲಿ ಬಂದರೆ ಇಡೀ ಎಲ್ಲ ಗ್ರಾಮದ ಜನಗಳೆಲ್ಲ ಓಡಿ ಬರ್ತಾರಂತೆ ನೋಡೋಕ್ಕೆ. ಎಲ್ಲೂ ನೋಡೇ ಇಲ್ಲ ಆ ಥರದ್ದೆಲ್ಲ. ತುಂಬ ಖುಷಿಯಾಗಿ ನೋಡ್ತಾರೆ. ಒಳಗಡೆ ಮಲ್ಕೊಂಡಿದ್ದಾನೆ ರಂಗನಾಥ, ಎಲ್ಲರೂ ಪೂಜೆ ಮಾಡ್ತಾರಂತೆ, ಎಲ್ಲ ಉತ್ಸವಗಳನ್ನೆಲ್ಲ ಮಾಡ್ತಾರೆ. ವಿಭೀಷಣನು ಮರ್ತೇ ಹೋಗ್ಬಿಡ್ತಾನೆ ಲಂಕೆಗೆ ಹೋಗಬೇಕು ಅಂತ. ಅಲ್ಲೇ ಎಲ್ಲ ಒಂದು ವಾರಗಟ್ಟಲೆ ಹಾಗೆ ಪೂಜೆ ಮಾಡ್ತಾ ಇರ್ತಾನೆ. ಲಂಕೆಯಿಂದ ಹೇಳಿ ಕಳಿಸ್ತಾರೆ, ಎಷ್ಟು ದಿವಸ ಆಯಿತು ನೀನು ಹೋದವನು ಬರಲೇ ಇಲ್ಲ, ಬರಬೇಕು, ಇಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಅಂತ. ಸರಿ ಆಯಿತು ಹೋಗೋಣ ಅಂತ ತೊಗೊಳಕ್ಕೆ ಹೋಗ್ತಾನೆ. ಆ ವಿಮಾನ ಬರೋದಿಲ್ಲ. ಮುಂಚೆನೇ ಹೇಳಿದ್ರಲ್ಲ, ಅಳ್ತಾನಂತೆ. ಅವಾಗ ಭಗವಂತ ಹೇಳ್ತಾನೆ, ಅಶರೀರವಾಣಿ ಬರುತ್ತೆ, ಅಳಬೇಡ, ನೀನು ನೋಡು
ದಿಶೆ ನೋಡ್ಕೊ, ನಿನ್ನ ಕಡೆಗೆ, ನಿನ್ನೂರ ಕಡೆಗೆ ನನ್ನ ದೃಷ್ಟಿ ಇದೆ. ಬೆಳಗ್ಗೆ ಅಂತ ನೀನು ನೋಡಿದ್ರೆ ನನ್ನ ದೃಷ್ಟಿ ನಿನ್ನ ಮೇಲೆ ಬಿಡುತ್ತೆ. ದಿಶೈ ವಡ ನೋಕು ದಿಶೈ ಲಂಗೆ ನೋಡ್ತಾ ಇರುತ್ತೆ ಯಾವಾಗಲೂ ಇಲ್ಲಿ ಶ್ರೀರಂಗದಲ್ಲಿ. ನಿನ್ನನ್ನೇ ನೋಡ್ತೀನಿ ಹೋಗು ಅಂತ ಹೇಳ್ತಾನೆ, ಸಮಾಧಾನ ಮಾಡ್ಕೊಂಡು ಹೋಗ್ತಾನೆ. ಆ ರಂಗ ವಿಮಾನನೇ ಇವಾಗ ಅಲ್ಲಿರೋದು ದೇವಸ್ಥಾನ. ಪ್ರಳಯ ಕಾಲದಲ್ಲಿ ಅಂದರೆ ಈ ಕಲಿಯುಗ ಮುಗಿದಾಗ ಅಲ್ಲಿ ಒಂದು ಗರುಡ ಇದೆ, ನೋಡಬೇಕು ನೀವು ಹೋದಾಗ ನೋಡಬೇಕು, ದೊಡ್ಡ ಗರುಡ. ಆ ಗರುಡನೇ ನಿಜವಾದ ಗರುಡ ಆಗಿ ಈ ವಿಮಾನವನ್ನು ತಗೊಂಡು ಜಲಪ್ರಳಯ ಆದಾಗ ಈ ವಿಮಾನ ತಗೊಂಡು ಮತ್ತೆ ಸತ್ಯಲೋಕಕ್ಕೆ ವಾಪಸ್ ಕೊಡೋದು. ಇದು ಶ್ರೀರಂಗ ಮಹಾತ್ಮೆ. ಇದನ್ನು ಇಲ್ಲಿ ಹೇಳಬೇಕಾಗಿ ಯಾಕೆಂತ ಹೇಳಿದ್ರೆ, ಶ್ರೀರಂಗಂ ಪೆರಿಯ ಕೋವಿಲ್, ಪೆರಿಯ ಕೋವಿಲ್ ಪೆರಿಯ ಪೆರುಮಾಳ್ ನರಸಿಂಹ ಪೆರುಮಾಳ್, ಇದು ವಿಶೇಷವಾಗಿ ಇಲ್ಲಿ ಹೇಳ್ತಾರೆ. ಆ ಥರ ಈ ಅರ್ಚೆಗೆ ಯಾರಪ್ಪ ಇದು ಗುಹೆ ಅಂತ ಹೇಳಿದ್ರೆ ರಂಗ ವಿಮಾನ. ರಾಘವ ಸಿಂಹಗೆ ಯಾರ ಗುಹೆ ಅಂತ ಹೇಳಿದ್ರೆ ಅಯೋಧ್ಯ. ಆ ರಾಘವ ಸಿಂಹ ಇರೋ ಗುಹೆ ಯಾವುದು ಅಂದರೆ ಅಯೋಧ್ಯ. ಯಾದವ ಸಿಂಹ ಇರೋ ಗುಹೆ ಯಾವುದು ಅಂದರೆ ಬೃಂದಾವನ. ಈ ಥರ ಅನೇಕ ಹೇಳ್ತಾರೆ. ಮನ್ನಿಕ್ಕಿಡಂದುರಂಗು ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಎಲ್ಲ ಪದಾರ್ಥದಲ್ಲೂ ನಿದ್ದೆ ಮಾಡ್ತಾ ಕಾಯ್ತಾ ಇದ್ದಂತೆ ಯಾರು, ಭಗವಂತ ನರಸಿಂಹ ಅವತಾರದಲ್ಲಿ. ಎಲ್ಲಿ ಕರೀತಾನೋ ಎಲ್ಲಿ ಹೋಗಬೇಕು ಅಂತ ಮನ್ನಿಕ್ಕಿಡಂದುರಂಗು. ಹಾಗೆ ಒಳ್ಳೆ ಸುಷುಪ್ತಿ ನಿದ್ದೆಯಲ್ಲಿ ಮಲ್ಕೊಂಡಿದ್ದಂತೆ. ಮಾರಿ ಮಲೆ ಮುಳಿಂಜಿಲ್ ಮನ್ನಿಕ್ಕಿಡಂದುರಂಗು ಕರೀತಾರ ಅಂತ ಕಾಯ್ತಾ ಇರ್ತಾನಂತೆ. ಸಿದ್ಧೋಪಾಯ, ಭಗವಂತ ಯಾವಾಗಲೂ ಇಷ್ಟೇ ನಾವು ಮಾಡಬೇಕಾಗಿರೋದು ಸಾಧ್ಯವಾದ ಉಪಾಯ. ನಮ್ಮ ಕೈಲಿ ಏನಾಗುತ್ತೋ ಸಣ್ಣದಾಗಿ ಒಂದು ಶರಣಾಗತಿ, ಕೈ ಜೋಡಿಸೋದು, ಅಂಜಲಿ ಮಾಡೋದು, ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ಳೋದು, ಇಷ್ಟು ಸುಲಭವಾದ ಮಾರ್ಗ ಇದೆ. ಆದರೂ ಅದನ್ನು ಯಾರೂ ಮಾಡೋದಿಲ್ಲ. ಕೇಳ್ತಾರಂತೆ ಯಾವಾಗಲೂ ವ್ಯಾಸರು ಹೋ ಅಂತ ಎದೆ ಹೊಡ್ಕೊಂಡು ಅಳ್ತಾರಂತೆ. ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ಸತ್ತೋದ್ರಲ್ಲ ಅಂತ ಹೇಳ್ಬಿಟ್ಟು ಹಿಮಾಲಯದ ಮೇಲೆ ಉಚ್ಚಿನಲ್ಲಿ ಹೋಗಿ ಚತುರ್ಮುಖ ಬ್ರಹ್ಮ ಬಂದಿರ್ತೀವಿ, ಏನೇನು ಚಿಕ್ಕ ಮಕ್ಕಳ ಥರ ಹೆಂಗೆ ಅಳ್ತಾ ಇದೆಯಾ ಬಡ್ಕೊಂಡೆ. ನಾನು ಎಲ್ಲರಿಗೂ ಹೇಳಿ ಸಾರಿ ಹೇಳಿದೆ, ಪಾಪಗಳನ್ನು ಮಾಡಬೇಡಿ, ಪುಣ್ಯಗಳನ್ನು ಮಾಡಿ ಸಂತೋಷವಾಗಿರ್ಬೋದು. ಪಾಪಗಳನ್ನು ಮಾಡಬೇಡಿ ಅಂದರೆ ಪಾಪಗಳನ್ನೇ ಮಾಡಿಬಿಟ್ಟು ಸಂತೋಷವಾಗಿರೋಕ್ಕೆ ಪ್ರಯತ್ನ ಪಡ್ತಾರೆ, ಪುಣ್ಯಗಳನ್ನೇ ಮಾಡದೆ ಸಂತೋಷವಾಗಿರೋಕ್ಕೆ ಟ್ರೈ ಮಾಡ್ತಾರೆ, ಪಾಪಗಳನ್ನೇ ಮಾಡ್ತಾಯಿದ್ದಾರೆ. ಏನು ಮಾಡೋದು? ಕೆಲಸ ಮಾಡಿ, ನೀವು ಏನು ಎಲ್ಲ ಆಯ್ತಲ್ಲ ಮಹಾಭಾರತ ಯುದ್ಧದಲ್ಲೆಲ್ಲ ನೋಡಿದ್ರಲ್ಲ, ಅದನ್ನೆಲ್ಲ ಬರೆದಿಟ್ಬಿಡಿ ಒಂದು ಡೈರಿ ಥರ. ಇನ್ನು ಮುಂದೆ ಬರೋ ಪೀಳಿಗೆ ಅದನ್ನೆಲ್ಲ ಓದ್ಕೊಂಡು ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಇದನ್ನೆಲ್ಲ ಬರೆದಿಡಿ ಅಂತ ಹೇಳಿದ್ರಂತೆ. ಆವಾಗಲೇ ಅವರು ಮಹಾಭಾರತವನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ. ಒಂದೂ ತಪ್ಪದೇ ಬರಿಬೇಕು ನೀವು ಅಂತ ಹೇಳ್ತಾರೆ. ಅದಕ್ಕೆ ಮಹಾಭಾರತದಲ್ಲಿರೋ ಗ್ರಂಥದಲ್ಲಿರೋ ವಿಷಯಗಳು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅಂದರೆ ಎಲ್ಲ ವಿಷಯವೂ ಅದರಲ್ಲಿ ಸಿಗುತ್ತೆ. ಅಕಸ್ಮಾತ್ ಅದರಲ್ಲಿ ಯಾವುದಾದ್ರೂ ಒಂದು ವಿಷಯ ಇಲ್ಲ ಅಂದರೆ ಅಂಥ ವಿಷಯನೇ ಇಲ್ಲ ಅಂತ ಇಟ್ಕೊಳ್ಳಿ. ಅದೇ ಬರೆಯೋದಕ್ಕೆ ಅವಾಗ ಗಣೇಶನ ಸಹಾಯ ತಗೊಂಡು ಬರಿತಾ ಇರಬೇಕಾದ್ರೆ ಸರಸ್ವತಿ ನದಿ ಜೋರಾಗಿ, ಇವಾಗಲೂ ನೀವು ನೋಡ್ಬೋದು, ಆ ಮಾನವ ವಿಲೇಜ್ ಅಂತ ಇದೆ, ಕೊನೆಯ ವಿಲೇಜ್ ಬದ್ರಿಕಾಶ್ರಮದಲ್ಲಿ ಹೋದಾಗ ಅಲ್ಲಿ ಸರಸ್ವತಿ ನದಿ ಮೇಲಿಂದ ಧೂಮ್ತಾಳೆ, ಬಹುತ ಶಬ್ದ ಬರುತ್ತೆ. ವ್ಯಾಸರು ಒಂದು ಗುಹೆಯಲ್ಲಿ ಕೂತಿರ್ತಾರೆ, ಗಣೇಶ ಒಂದು ಗುಹೆಯಲ್ಲಿ, ಅಲ್ಲಿಂದ ಹೇಳೋದು ಇವರು ಇಲ್ಲಿ ಬರ್ಕೊಳ್ಬೇಕು. ಈ ಶಬ್ದ ಸರಸ್ವತಿ ನದಿ ಶಬ್ದಕ್ಕೆ ಕೇಳಿಸ್ತಾ ಇರಲಿಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತಾನಂತೆ ಗಣೇಶ. ಆವಾಗ ಚುಪ್ ಅಂದ್ಬಿಡ್ತಾರೆ ಸರಸ್ವತಿಗೆ. ಹಾಗೆ ಅಂತರ್ಗಾಮಿಯಾಗಿ ಹೊಟ್ಟೋಗ್ತಾಳೆ ಅವಳು, ಅಂತರ್ಗತವಾಗಿ ಹೊಟ್ಟೋಗ್ತಾಳೆ. ಇವತ್ತಿಗೂ ಸೀಕ್ರೆಟ್ ರಿವರ್ ಸರಸ್ವತಿ ನದಿನೇ ನಾವು ಹೇಳ್ತಿದ್ವಿ. ಯಾವಾಗ ಅಂತ ಹೇಳಿದ್ರೆ ಕಾಂಚೀಪುರದಲ್ಲಿ ಯಾಗ ಮಾಡಿದಾಗ ಓಡ್ ಬಂದ್ಲಲ್ಲ, ಯಥೋಕ್ತಕಾರಿ ಸನ್ನಿಧಿ ಮೇಲೆ ಭಗವಂತ ಅಡ್ಡವಾಗಿ ಮಲ್ಕೊಂಡ್ಬಿಡ್ತಾನೆ, ಹಣೆ ಥರ ನಾಚಿಕೆ ಪಟ್ಕೊಂಡ್ಬಿಟ್ಟು ಮೌನವಾಗಿ ಮಲಗಿದಾರಲ್ಲ ಅಂತ ಕೆಳಗಡೆ ಹೊಟ್ಟೋಗ್ತಾಳೆ. ಅದೇ ಥರ ಇಲ್ಲಿ ಮಾನವ ಒಂದೇ ಜಾಗ ಅಂತ ನಾವು ಹೇಳೋಕ್ಕಾಗಲ್ಲ. ಪುರಾಣಗಳಲ್ಲಿ ಎಲ್ಲ ವ್ಯತ್ಯಾಸವಾಗಿ ಸ್ಥಳಾಂತರಗಳಾಗ್ಬೋದು. ತ್ರಿಕೂಟಾಚಲ ಅಂತ ಹೇಳ್ತಾರೆ, ಗಜೇಂದ್ರ ಮೋಕ್ಷ ನಡೆದಿದ್ದು ಹಿಮಾಲಯ ತಪ್ಪಲಲ್ಲಿ ಅಂತ. ಕಾಂಚೀಪುರದಲ್ಲಿ ಅವರೆಲ್ಲರೂ ಹೇಳ್ತಾರೆ ಅಷ್ಟಭುಜ ಬಂದು ಕಾಪಾಡ್ದ ಅಂತೆಲ್ಲ. ಸೊ ಹಾಗೆ ಭಗವಂತನ ಕಥೆಗಳನ್ನು ಹೇಳಬೇಕಾದ್ರೆ ಅನೇಕ ಯುಗಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಅದದೇ ಈವೆಂಟ್ಸು ನಡೆದಿರ್ಬೋದು, ಅದದೇ ಅವತಾರಗಳನ್ನು ಮತ್ತೆ ಭಗವಂತನ ತಗೊಂಡಿರ್ಬೋದು. ಆ ಥರ ಹೇಳಿ ಇಲ್ಲಿ ಕೊಡ್ತಾರೆ. ಇವಾಗ ಹೇಳ್ಬೇಕಾದ್ರೆ ವೇದ ಅನ್ನೋ ಗುಹೆಯಲ್ಲಿ ಭಗವಂತ ಕೂತಿದ್ದಾನೆ, ಅವನು ನಮಗೆಲ್ಲ ಪರೋಕ್ಷವಾಗಿ ನಮ್ಮನ್ನು ನೋಡ್ತಾ ಇರ್ತಾನೆ ಅಂತ. ಈ ಕಠೋಪನಿಷತ್ತಲ್ಲೂ ಒಂದು ವಿಚಾರ ಹೇಳ್ತಾರೆ, ಗುಹಾಹಿತಂ ಗಹ್ವೇಶ್ವರಂ ಪುರಾಣಂ ಅಂತ. ತೈತರಿಯ ಉಪನಿಷತ್ತಲ್ಲಿ ಕೂಡ ಹೇಳುತ್ತೆ, ಯದ್ವೇದ ವಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಅಂತ. ಒಂದು ಗುಹಾಂತರದಲ್ಲೇ ಇರೋನು ಭಗವಂತ ಯಾವಾಗಲೂ ಅಲ್ಲಿರ್ತಾನೆ, ಯಾವಾಗ ಬೇಕು ಅವನ ಶಕ್ತಿಗಳನ್ನೆಲ್ಲ ತೋರಿಸ್ಕೊಂಡು ಬರ್ತಾನೆ ಅಂತ. ಮಹಾಭಾರತದಲ್ಲೂ ಹೇಳ್ತಾರೆ, ಧರ್ಮಸ್ಯ ನಿಹಿತಂ ಗುಹಾಯ, ಧರ್ಮನೇ ಮೂರ್ತಿವೆತ್ತಂತೆ ಒಂದು ಗುಹೆಯಿಂದ ಬರ್ತಾನೆ ಭಗವಂತ, ಸಿಂಹದ ರೂಪದಲ್ಲಿ ಬರ್ತಾನೆ ಅಂತ. ಇಲ್ಲಿ ಏನಕ್ಕೆ ಇದನ್ನು ಸ್ವಾಪದೇಶ ಅರ್ಥದಲ್ಲಿ ಘಂಟಾನಾದ ಅಂತ ನಾರಾಯಣಾಚಾರ್ಯರು ಅವರೊಂದು ವಿಶೇಷವಾಗಿ
ಎಲ್ಲವೂ ವೇದಾಂತ ದೇಶಿಕರ ಪರವಾಗಿ, ರಾಮಾನುಜಾಚಾರ್ಯ ಪರವಾಗಿ ಸ್ವಾಪದೇಶ ಹೇಳಬೇಕಾದ್ರೆ ಹೇಗೆ ಬಂದರು ಸಿಂಹನಾಗಿ ಅಂತ ಹೇಳಿದಾಗ, ಎಲ್ಲ ದುರ್ವಾದಿಗಳನ್ನೆಲ್ಲ ನಿರಸನ ಮಾಡಿ ಒಂದು ಮತವನ್ನು ಸ್ಥಾಪಿಸಬೇಕಾದ್ರೆ ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರಲ್ಲ, ಅವರ ದುರ್ವಾದಿಗಳೆಲ್ಲ ಬಹಿರಂಗವಾಗಿ ಅವರನ್ನೆಲ್ಲ ವಾದದಲ್ಲಿ ಗೆಲ್ಲಿಸಿ 1,000 ಜನ ಎಲ್ಲ ಪಾಷಂಡ ಮತಿಗಳು ಬೇರೆ ಬೇರೆ ಎಲ್ಲ ಸಿದ್ಧಾಂತಗಳನ್ನು ಇಟ್ಕೊಂಡವ್ರನ್ನ ಸುಮ್ಮನೆ ಯಾರನ್ನೂ ಓಡಿಸೋಕ್ಕಾಗಲ್ಲ. ಅವ್ರನ್ನ ವಾದದಲ್ಲಿ ಗೆಲ್ಲಬೇಕು ಅಥವಾ ಅವರು ನಮ್ಮ ಇದನ್ನು ಒಪ್ಕೊಳ್ಬೇಕು, ನಾವು ಏನು ಹೇಳ್ತೀವೋ ಅದನ್ನ ಒಪ್ಕೊಳ್ಬೇಕು. ಆ ಥರ ಇವತ್ತಿಗೆ ತೊಂಡನೂರು ಅಂತ ಒಂದು ಜಾಗ ಇದೆಯಲ್ಲ, ಅಲ್ಲಿ ಒಂದು ತೆರೆ ಹಾಕ್ಕೊಂಡು 1000 ಜನ ಬೌದ್ಧರು, ಜೈನರು ಇವರು ಹಾಕಿದ ಪ್ರಶ್ನೆಗಳೆಲ್ಲ ಅವಧಾನಿಗಳ ಥರ ಏಕಕಾಲದಲ್ಲಿ 1000 ಜನಕ್ಕೂ ಉತ್ತರ ಕೊಟ್ಟು ಅವ್ರಿಗೊಂದು ಚಾಲೆಂಜ್ ಇರುತ್ತೆ, ಯಾರಿಗೆ ವಾದದಲ್ಲಿ ಗೆಲ್ಲಕ್ಕಾಗಲ್ವೋ ಅವರನ್ನು ಕೊಂದು ಬಿಡ್ತೀವಿ ಅಂತ. ಅವಾಗ ನಮ್ಮನ್ನೆಲ್ಲ ಕೊಲ್ಲರಿ ಅಂತ ಅವರು ತಯಾರಾಗಿರ್ತಾರೆ. ಅವಾಗ ಭಗವದ್ ರಾಮಾನುಜರು ಹೇಳ್ತಾರೆ, ಇಲ್ಲ, ನಾನು ಯಾರಿಗೂ ಕೊಲ್ಲಕ್ಕೆ ಅಂತ ಏನೂ ನಮ್ಮ ಮತ ಇಲ್ಲ, ನಿಮಗೆ ಇಷ್ಟ ಇದ್ದರೆ ನಮ್ಮ ಮತಕ್ಕೆ ಬರ್ಬೋದು, ಇಲ್ಲದ್ರೆ ಊರು ಬಿಟ್ಟು ಹೊಟ್ಟೋಗಿ ಅಂತ ಹೇಳ್ತಾರೆ. ಅವಾಗ ಅವ್ರು ಊರು ಬಿಟ್ಟು ಕೆಲವರು ಹೋದ್ರು ಅಂತಾರೆ, ಕೆಲವರು ಇವರು ಮತಕ್ಕೆ ಸೇರಿಕೊಂಡ್ರು ಅಂತಾರೆ. ಆ ಥರ ದುರ್ವಾದಿಗಳನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟು ಹೋರಾಡಿದ್ರು ಭಗವದ್ ರಾಮಾನುಜರು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಮೋಕ್ಷ ಸುಲಭವಾಗಿ ಸಿಗಲಿ, ಸಂಸಾರದಲ್ಲಿ ಅವರು ಕಷ್ಟಪಡೋದು ಬೇಡ ಅನ್ನೋದಕ್ಕೋಸ್ಕರ ಅದೇ ಒಂದೇ ಒಂದು ಕಾರಣಕ್ಕೆ ಈ ಥರ ಇದ್ದರು. ಇಲ್ಲಿ ನಡಿಗೆ ವಿಚಾರಕ್ಕೆ ಬಂದಾಗ 2 ಪದ್ಯ ಪಾದುಕಾ ಸಹಸ್ರದಲ್ಲಿ ಹೇಳ್ಬಿಟ್ಟು ಇವತ್ತಿನ ಭಾಷಣವನ್ನು ಮುಗಿಸ್ಕೊಳ್ತೀನಿ. ತುಂಬ ಸೊಗಸು ಪಾದುಕಾ ಸಹಸ್ರ. ಒಂದು ಪದ್ಧತಿ ಅಂತ ಒಂದೊಂದು ಪದ್ಧತಿಗೆ ಹೇಳ್ತಾರೆ, ಒಂದೊಂದು ಅಧ್ಯಾಯಕ್ಕೆ ಪದ್ಧತಿ ಅಂತ ಅದರಲ್ಲಿ ಹೇಳ್ತಾರೆ. ತ್ವಯನು ಬದ್ಧ ಮಣಿಪಾದ ರಕ್ಷೆ ಲೀಲಾಗತಿಂ ರಂಗಶಯಸ್ಯ ಪುಂಸಃ ನಿಶಾಮಯಂತೋ ನ ಪುನಃ ಭಜಂತೆ ಸಂಸಾರ ಕಾಂತಾರ ಗತಾಗತಾನಿ. ದಡ್ ಅಂತ ನಡ್ಕೊಂಡು ಬರಬೇಕಾದ್ರೆ ಮತ್ತೆ ನಾವು ಯಾರು ಆ ಶಬ್ದ ಕೇಳಿಕೊಂಡು ಆ ನಡಿಗೆನಲ್ಲಿ ಮತ್ತೆ ಸಂಸಾರ ಕಾಂತಾರ ಅನ್ನೋ ವರ್ಡ್ಗೆ ನಮ್ಮ ಮೀನಿಗೆ ಗೊತ್ತಿರಲಿಲ್ಲ, ಸಿನಿಮಾ ಬರೋವರೆಗೂ. ಇದು ಕಾಡು ಅಂತ, ಸಂಸಾರ ಕಾಂತಾರ, ಸಂಸಾರ ಅನ್ನೋ ಕಾಡಲ್ಲಿ ನಾವು ಮತ್ತೆ ಸೇರ್ಕೊಳ್ಬಾರ್ದು, ನೀನು ಸಿಂಹಕಥೆಯಲ್ಲಿ ಬಾ ಅಂತ ಹೇಳ್ತಾರೆ. ಶರದ ಶತಲಂಬ ಪಾದುಕೆ ಸ್ಯಾಂ ಸಮಯಾಹೂತ ಪಿತಾವಾಹತಾನಿ ಮಣಿಮಂಟಪಕಾಸುರಂಗವತ್ತು ತ್ವದಧೀನಾನಿ ಗತಾಗತಾನಿ ಪಶ್ಯನ್ ಗತ್ವಾ ಗತ್ವಾ ತ್ವಯಮನುತಃ ದ್ವಾರಮುನ್ನಿದ್ರನಾದ ಪೌರಂ ನಿತ್ಯಂ ಕಿಮಪಿ ಕುಲಳಂ ಪಾದುಕೆ ಪ್ರಾಚ್ಛಸೀವ. ಶ್ರೀರಂಗದಲ್ಲಿ ಉತ್ಸವಗಳೆಲ್ಲ ಪರ್ಪಾಡಾಗುತ್ತಲ್ಲ, ಅವ್ರು ಭಗವಂತನಿಗೆ ಕಿರಿಗೆಜ್ಜೆ ಹಾಕಿರ್ತಾರೆ ಕಾಲಲ್ಲಿ, ತುಂಬ ಕುರೆಕಳ ಅಂತ ಹೇಳ್ತಾರೆ ಅದಕ್ಕೆ. ಆ ಗೆಜ್ಜೆ ಶಬ್ದ ಗತ್ವ ನಿಧಾನಕ್ಕೆ ಹೋಗ್ತಾನಲ್ಲ, 1-2 ಮನೆ ಅಲ್ಲಿ ಶ್ರೀರಂಗದಲ್ಲಿ ಇದೇ ವಿಶೇಷ. ಒಂದ್ಸತಿ ಪರ್ಪಾಡಾದರೆ ಯಾವಾಗ ವಾಪಸ್ ಬರುತ್ತೆ ಟೈಮ್ ಎಲ್ಲ ಇಲ್ಲ ಅಲ್ಲಿ. ಇವಾಗ 1 ಗಂಟೆ ಕಾಲ ಆಮೇಲೆ ನಾವು ಮಹಾಮಂಗಳಾರತಿ ಮಾಡ್ಬಿಡ್ತೀವಿ ಅಂತ ಹತ್ರ ಹೇಳೋಕ್ಕಾಗಲ್ಲ. ಯಾರ್ಯಾರ ಮನೇಲಿ ನಿಂತ್ಕೋಬೇಕೋ ಅಲ್ಲೇ ನಿಂತ್ಕೊಂಡ್ಬಿಡ್ತಾನಂತೆ, ಏನು ಮಾಡಿದ್ರು ಹೊರಡಲ್ಲ. ಗತ್ವಾ ತ್ವಯಮನು ಗೃಹದ್ವಾರ, ಆ ಮನೆಯವ್ರ ಹೊರಗಡೆ ಬರೋವರೆಗೂ ಒಂದ್ಸತಿ ಅಳ್ಳಾಡೋದೇ ಇಲ್ಲ ಅಂತ, ಅಲ್ಲೇ ನಿಂತಿರ್ತಾನಂತೆ. ಬರದೇ ಹೋದ್ರೆ ಏನು ಮಾಡ್ತಾನಂದರೆ ಆ ಕಾಲ್ಗೆಜ್ಜೆ ಸ್ವಲ್ಪ ಸೌಂಡ್ ಮಾಡ್ತಾನಂತೆ. ಅವ್ರು ಹೊರಗಡೆ ಬಂದಿದ ತಕ್ಷಣ ಆಮೇಲೆ ಮುಂದಿನ ಮನೆಗೆ ಹೋಗೋದು. ಪ್ರತಿಯೊಬ್ಬರು ಬರಬೇಕು. ಎಲ್ಲರೂ ಹೇಗೆ ಅಂದರೆ ಆಶ್ಚರ್ಯ ಆಗುತ್ತೆ. ಇವಾಗೆಲ್ಲ ಮರೆತು ಹೋಗ್ಬಿಟ್ಟಿದ್ವಿ. ಎಷ್ಟು ಚೆನ್ನಾಗಿ ಇಲ್ಲಿ ಇದು ಉತ್ಸವ ಆಗುತ್ತೆ. ಶ್ರವಣ ಬೀದಿನಲ್ಲೆಲ್ಲ ನೀರು ಹಾಕಿ ರಂಗೋಲೆ ಹಾಕಬೇಕು. ಉತ್ಸವ ಬರುತ್ತೆ ಅಂದರೆ ಪ್ರತಿದಿನ ಉತ್ಸವ ಶ್ರೀರಂಗದಲ್ಲಿ ಎಲ್ಲರೂ ನೀರು ಹಾಕಿ ರಂಗೋಲೆ ಹಾಕಿ ಭಗವಂತನನ್ನು ಬರಮಾಡ್ಕೊಳ್ತಾರೆ. ಆ ಥರ ಇವನು ಒಂದೊಂದು ಮನೆಯಲ್ಲೂ ಅನುಗ್ರಹ ಮಾಡದೆ ಮುಂದಕ್ಕೆ ಹೋಗಲ್ಲಂತೆ ದೇವರು. ಆ ನಡಿಗೆಯನ್ನು ವಿಶೇಷವಾಗಿ ಕೊಂಡಾಡ್ಬಿಟ್ಟು ಇಲ್ಲಿ ಸಿಂಗು ಇದು ಈ ಕಾರಣ ಊರು ಚರ್ಮಶ್ಲೋಕನೂ ಹೇಳಿದ್ದು, ನೀನು ಆ ಜಾಗ ಸರಿ ಇರಲಿಲ್ಲ, ಬಾ ನೀನು ಇಲ್ಲಿ ಸಿಂಹಾಸನದ ಮೇಲೆ ಕೂತ್ಕೋ, ಯಾವ ಬಂದ ಕಾರ್ಯಂ, ನಾವು ಬಂದಿದ್ದೇಕೆ ಅಂತ ಕೇಳ್ಬಿಟ್ಟು ನೀನು ಕೊಡು, ಅನುಗ್ರಹ ಮಾಡು. ಯಾವ ಬಂದ ಕಾರ್ಯಂ ಆರಾಯ್ತರುಳೇಳೋರೆಂಬಾವ. ಇದೇ ಥರ ತಿರುರಂಗ ತಮ್ಮದನಾರು ಬರೀತಾರೆ. ಹೇಗೆ ಅಂದರೆ ಉನ್ನೈயும் பார்த்து ಉನ್ನಿಲಮೆயும் பார்த்து ಅರುಳ್ ಶೈವದೇ ನಲಂ. ಭಗವಂತ ಮುಂದೆ ನಿಂತ್ಕೊಂಡ್ರೆ ಮೇಲಿಂದ ಕೆಳಗೆ ನೋಡ್ತಾನಂತೆ. ಅಯ್ಯೋ ಇದಕ್ಕೆ ಏನಪ್ಪ ಮಾಡೋದು, ಹೇಗೆ ಅನುಗ್ರಹ ಮಾಡೋದು, ಎಲ್ಲ ಪಾಪ ಕಲ್ಲು ಬಿಡೋಣ ಇಲ್ಲಿ ಅಂದರೆ ತಿರುಗು ಇಲ್ಲೇ ವಾಪಸ್ ಹೊರಟೋಗುತ್ತೆ ಸಂಸಾರಕ್ಕೆ ಅಂತ ಹೇಳ್ಬಿಟ್ಟು ಅರುಳ್ ಶೈವದೇ ನಲಂ ಅಂತ ಅನುಗ್ರಹ ಮಾಡ್ತಾನಂತೆ. மாறி மலைமுழஞ்சில் மந்தி கிடந்துறங்கும் சீரிய சிங்கம் அறிவித்து தீ விழுத்து வேரிமயர் பொங்கையில் பாடும் பியர்குதறி மூறி நிமிர்ந்த முழங்க புறப்பட்டு போதருமா போலே நீ பூவை பூவண்ணா உன் கோயில் நின்ற இங்கரே போதருளி கோப்புடைய சீர
ವಿಶ್ವನಾಥ ವಿಲಸತು ಹೃದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ வேயர்புகழ் வில்லி புத்தூராடி பூரம் மேல்மேலும் விளங்க விஷ்ணு சித்த தூழ திருமகளாய் வந்து அரங்கனார்க்கு குழாய் மாலை முடிசூடி கொடுத்த மாலே நேயமுடன் திருப்பாவை பாட்டாரைந்தும் நீ உரைத்த கையொரு திங்கள்